ನಮ್ಗೆಲ್ಲರಿಗೂ ಸ್ವಾಗತ ಹಾಗೂ ಧನ್ಯವಾದಗಳು. ಈ ಹೋದ ವಾರ ಸ್ವಲ್ಪ ನನಗೆ ಏನೋ ಸ್ವಲ್ಪ ಪ್ರೇಯರ್ ನನಗೆ ಕೆಲವೊಂದು ಫ್ಯಾಮಿಲಿ ಇಶ್ಯೂಸ್ ಇದ್ವು, ಹಾಗಾಗಿ ಐ ಕುಡ್ ನಾಟ್ ಜಾಯಿನ್, ಐ ಕುಡ್ ನಾಟ್ ಕಂಡಕ್ಟ್ ಜಿಯೋ ಮೀಟ್. ಸೊ ಅದಕ್ಕೆ ಕ್ಷಮೆ ಇರಲಿ. ಈ ವಾರ ಈ ಜಿಯೋ ಮೀಟ್ ನಾವು ಕಂಡಕ್ಟ್ ಮಾಡ್ತಾ ಇದೀವಿ. ಐ ಥಿಂಕ್ ವಿ ಆರ್ ಡೂಯಿಂಗ್ ಇಟ್ ಇನ್ ಎ ವೆರಿ ಪಾಸಿಟಿವ್ ನೋಟ್. ಮೊದಲನೇದಾಗಿ 27ನೇ ತಾರೀಕು ಒಂದು ಇನಿಷಿಯೇಟಿವ್ ತಗೋತೀವಿ, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಆಮೇಲೆ ಅದು ಬಿಟ್ರೆ ನಮ್ಮ ಡಿಪಾಸಿಟರ್ಸ್ ಎಲ್ಲ ಸೇರಿ ನಾವು UB ವೆಂಕಟೇಶ್ ಅವ್ರ ಹತ್ರ ಹೋಗಿದ್ವಿ, ಮತ್ತೆ ಡಾಕ್ಟರ್ ಗುಹಾ ಅವ್ರ ಹತ್ರನೂ ಹೋಗಿದ್ವಿ. ಅಂದ್ರೆ CBI ಎನ್ಕ್ವೈರಿಗೆ ಇದನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳೋದಕ್ಕೆ ಅವ್ರ ಹತ್ರ ಹೋಗಿದ್ವಿ. UB ವೆಂಕಟೇಶ್ ಅವ್ರ ಹತ್ರ ಮಾತಾಡಿದ್ವಿ. ಅವರು ವಿಡಿಯೋಗಳ ಆಲ್ರೆಡಿ ಫೋಟೋಸ್ ಎಲ್ಲ ನೋಡಿರಬಹುದು. ಜೊತೆಗೆ ಅವರ ಏನ್ he said he will stand by us. ನಮ್ಮ ಒಂದು ಕಾಜಿನ ಹಿಂದೆ ಅವ್ರು ಇದ್ದಾರೆ, ನಾನು ಇದೀನಿ. ಈಗ ಸದ್ಯಕ್ಕೆ ನನ್ಗೆ ಯಾವುದೇ ರೀತಿ ನಿಮ್ ಬ್ಯಾಂಕ್ ರೇವಲ್ ಬಗ್ಗೆ ಆಗ್ಲಿ, ಅದ್ರ ಬಗ್ಗೆ ಆಗ್ಲಿ, ಇದ್ರ ಬಗ್ಗೆ ಆಗ್ಲಿ, ಯಾವ್ದ್ರ ಬಗ್ಗೆ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಏನೇ ಒಂದು ಕಮಿಟ್ಮೆಂಟ್ ಕೊಡಕ್ ಆಗದೆ ಹೋದ್ರುನು I will definitely work with you people, and if anything possible from my side, I will definitely do it ಅಂತ. ಅಂದ್ರೆ ಈ ಮುಂದೆ ಯಾವ ರೀತಿ ಈ ನಮ್ಮ ರಾಘವೇಂದ್ರ ಬ್ಯಾಂಕಿನ ಒಂದು ಇಶ್ಯೂ ಮುಂದಕ್ಕೆ ಯಾವ ರೀತಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಯಾಕಂದ್ರೆ ಇನ್ನು ಇದು CBI ಎನ್ಕ್ವೈರಿ ಹೋಗಿದೆ, ಮುಂದೆ ಏನಾಗಬಹುದು, ಅದು ಯಾವ ರೀತಿ ಅದರ ಪರಿಣಾಮ ಬೀಳಬಹುದು. ಮತ್ತೆ ಇದಕ್ಕೇನಂದ್ರೆ ಮೂಲಭೂತವಾಗಿ ರಿಕವರೀಸ್ ಬಗ್ಗೆ ಹೆಚ್ಚಿನ, ಅಂದ್ರೆ ಸಾಲ ವಸೂಲಾತಿ ಬಗ್ಗೆ ಒಂದು ಹೆಚ್ಚಿನ ಒಂದು ಇನಿಷಿಯೇಟಿವ್ಸ್ ಆಗ್ಬೇಕಾಗಿದೆ. ಅದ್ರ ಜೊತೆಗೆ ಕೆಲವೊಂದು ಪ್ರಕ್ರಿಯೆಗಳು ನಡಿಬೇಕಾಗಿದೆ. ಆ ಪ್ರಕ್ರಿಯೆಗಳು ನಡೆದ್ರೆ ಈ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕ್ ರಿವೈವಲ್ ಆಗೋದಕ್ಕೆ ಒಂದು ಸಾಧ್ಯತೆ ಅಥವಾ ಒಂದು ದಾರಿ ಸುಗಮವಾಗುತ್ತೆ ಅನ್ನುವಂತಹದ್ದು ನಮ್ಗೆಲ್ಲರಿಗೂ ಗೊತ್ತಿದೆ. ಅದು ಯಾವುದೋ ಒಂದು ಕಾರಣದಿಂದನೋ ಅಥವಾ ಯಾವುದೋ ಒಂದು ಕಾರಣದ ಶಕ್ತಿಗಳ ಕೈಯಿಂದ ಅದು ನಡೀತಾ ಇಲ್ಲ. ಇದು ನಡೆಯುವ ರೀತಿಯಲ್ಲಿ ನಾವು ಮಾಡಬೇಕು. ಜೊತೆಗೆ ಈ ಸಂಘಟನಾತ್ಮಕವಾಗಿ ನಾವು ಇನ್ನೂ ಒಗ್ಗಟ್ಟು ತೋರಿಸಬೇಕಾಗಿದೆ. ಈ ಒಗ್ಗಟ್ಟಿನಲ್ಲೇ ಬಲವಿದೆ. ಆ ಒಗ್ಗಟ್ಟಿನಿಂದ ನಾವು ಮುಂದೆ ನುಗ್ಗಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಯಶಸ್ಸು ಸಿಗುವಂತಹ ಎಲ್ಲ ಕಾರಣಗಳು ಇರುತ್ತವೆ. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಈಸ್ first to unite all the depositors and make sure the depositors' voice is loud and clear, and it is loud enough to be heard by the system. ಈ ನಮ್ಮ ಧ್ವನಿ ಬಹಳ ಹೆಚ್ಚಿನ ಮಟ್ಟದಲ್ಲಿ ವಾಲ್ಯೂಮ್ ಜಾಸ್ತಿ ಆಗ್ಬೇಕಾಗಿದೆ. ನಮ್ಮ ಡಿಪಾಸಿಟರ್ಸ್ ಗಳ ಒಂದು ಕೂಗಿನ ವಾಲ್ಯೂಮ್ ಜಾಸ್ತಿ ಆಗ್ಬೇಕಾಗಿದೆ. ಅದಕ್ಕೆ ಯಾವ್ಯಾವ ರೀತಿಯಾದಂತಹ ಇನಿಷಿಯೇಟಿವ್ಸ್ ಗಳನ್ನು ತಗೋಬೇಕು ಅದ್ರ ಬಗ್ಗೆನೂ ಒಂದು ಕಾರ್ಯಕ್ರಮ ಹಮ್ಮಿಕೋತಾ ಇದ್ವಿ. ಮತ್ತೆ ಈಗ CBI ಎನ್ಕ್ವೈರಿ ಕೊಟ್ಟಿರೋದ್ರಿಂದ ಇದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗ್ತಾ ಇದೆ, ಈ CBI ಎನ್ಕ್ವೈರಿಯಿಂದ ನಮಗೆ ಒಂದು ಪಾಸಿಟಿವ್ ರಿಸಲ್ಟ್ಸ್ ಬರಬೇಕು ಅಂತ ಹೇಳಿದ್ರೆ ನಾವು ಡೆಪಾಸಿಟರ್ಸ್ ಗಳು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾವು ಒಂದು ಕ್ಲಾರಿಟಿ ನಾವು ತಗೋಬೇಕಾಗತ್ತೆ. ಈಗ CBI ಅನ್ನೋರು ಬಂದ್ರು ಅಂದ್ರೆ ನಮ್ಗೆ ದುಡ್ಡು ಕೊಡಿಸ್ಕೊಡಲ್ಲ ಅವರು. CBI ಎನ್ಕ್ವೈರಿ ಬಂದ ಮೇಲೆ ಇಲ್ಲಿ ಕೆಲವೊಂದು ನಾವು ಈ ಹಿಂದೆ ಆದಂತಹ ತಪ್ಪುಗಳನ್ನ ಮಾಡದೆ ನಾವು ಒಂದು ಸಂಘಟನಾತ್ಮಕವಾಗಿ ಒಂದು ಒಗ್ಗಟ್ಟಿನಿಂದ ಮುಂದೆ ನುಗ್ಗಿ ಅದನ್ನ ಈಗ ನಾವು ಯಾವ್ಯಾವ ಸಿಸ್ಟಮ್ ನಮ್ಮ ಸಿಸ್ಟಮ್ ಇದೆ, CBI ಆಫೀಸ್ಗಳಿದಾವೆ, ಅಲ್ಲಿ ಹೋಗಿ ಮತ್ತೆ ನಮಗೆ ಎಲ್ಲೆಲ್ಲಿ ರೀಚ್ ಇದೆ ನಾವೆಲ್ಲಾ ಕಡೆನೂ ಹೋಗಿ ನಮ್ಮ ಏನಂತಾರೆ ಅದಕ್ಕೆ ನಮ್ಮ ಅಳಲನ್ನು ಹೇಳ್ಕೋಬೇಕು.
ಆ ಅಳಲನ್ನು ಹೇಳ್ಕೊಂಡು ಅವ್ರನ್ನ ಸೆನ್ಸಿಟೈಸ್ ಮಾಡಬೇಕು. ಈ ಕಾರ್ಯ ಆಗ್ಲೇ ಸ್ಟಾರ್ಟ್ ಆಗಿದೆ, ಈ ಪ್ರಕ್ರಿಯೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಆಗಿಲ್ಲ ಅಂತ ಏನಿಲ್ಲ, ಸ್ಟಾರ್ಟ್ ಆಗಿದೆ. ಇದನ್ನ ಡೈರೆಕ್ಟ್ ಫಸ್ಟ್ ಹ್ಯಾಂಡ್ ನಾವು ಡಿಪಾಸಿಟರ್ಸ್ ಮಾಡ್ಬೇಕಾಗಿದೆ. ಇದು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತೆ ಯಾವ ರೀತಿ ಮಾಡಬೇಕು ಅನ್ನೋದರ ಒಂದು ಚಿತ್ರಣವನ್ನ ಅಥವಾ ಒಂದು ಪ್ಲಾನಿಂಗ್. ಸೊ ವಿ ವಿಲ್ ಹ್ಯಾವ್ ಟು ಪ್ಲಾನ್ ಅವರ್ ಮಾಡಸ್ ಆಪರೆಂಡಿ ಅಥವಾ ನಮ್ಮ ಒಂದು ಒಂದು ಕಾರ್ಯವೈಖರಿ ಅಥವಾ ನಮ್ಮ ಸ್ಟೈಲ್ ಅನ್ನ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಡಿಸೈಡ್ ಮಾಡಬೇಕು. ಮುಂದಿನ ದಿನಗಳು ಅಂತ ಹೇಳಿದ್ರೆ ಆಕ್ಚುಲ್ ಲಿಟ್ರಲಿ ದಿನಗಳೇನೆ ಇರೋದು ನಮ್ಗೆ. ತಿಂಗಳುಗಳು ವರ್ಷಗಳು ಇಲ್ಲ ನಮ್ಗೆ. ಇನ್ನು ಈ ಕೆಲವು ದಿನಗಳಲ್ಲಿ ನಾವೆಲ್ಲ ರೆಡಿ ಮಾಡಬೇಕು. ಅದಕ್ಕಾಗಿ 27ನೇ ತಾರೀಕು ಒಂದು ಮೀಟಿಂಗ್ ಅನ್ನ ಕರೆದಿದೀವಿ. 27ನೇ ತಾರೀಕು ನಮ್ಮ ಗಣೇಶ ದೇವಸ್ಥಾನ ಲಾಸ್ಟ್ ಒಂದು ಮಾಡಿದ್ವಿ. ಯಾವತ್ತು 7ನೇ ತಾರೀಕು ಏನೋ ಒಂದು ಮಾಡಿದ್ವಿ. ಅದೇ ರೀತಿ 27ನೇ ತಾರೀಕು ಅಂದ್ರೆ ಬುಧವಾರ, ಮುಂದಿನ ಬುಧವಾರ ಅಂದ್ರೆ ನಾಳೆ ಬುಧವಾರ ಬರುತ್ತಲ್ಲ, ಅಂದ್ರೆ ನಾಳೆ ಅಂದ್ರೆ 27ನೇ ತಾರೀಕು ಬುಧವಾರದ ದಿನ ನಮ್ಮ ಅದೇ ಗಣೇಶನ ದೇವಸ್ಥಾನದಲ್ಲೇನೆ, ಗಣೇಶನ ದೇವಸ್ಥಾನದ ಮೈದಾನದಲ್ಲಿ ನಾವೆಲ್ಲ ಮೊನ್ನೆ ಕೂತಿದ್ದಂತ ಜಾಗದಲ್ಲೇನೆ ಬೆಳಗ್ಗೆ 10 ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ವಿ. ಅಲ್ಲಿ ಎರಡು ವಿಷಯಗಳ ಬಗ್ಗೆ ಹೆಚ್ಚಿನ ಚರ್ಚೆಗಳನ್ನು ನಡೆಸಬೇಕಾಗಿದೆ. ಒಂದನೇದು, ಸಿಬಿಐ ಎನ್ಕ್ವೈರಿಯಲ್ಲಿ ನಮ್ಮ ಪಾತ್ರವೇನೆಂದ್ರೆ ನಾವು ಆಸ್ ಎ ಡಿಪಾಸಿಟರ್ಸ್ ನಾವು ಏನ್ ಮಾಡಬೇಕಾಗಿದೆ, ಮತ್ತೆ ನಾವು ಏನು ಮಾಡೋದ್ರಿಂದ ಈ ಸಿಬಿಐ ಎನ್ಕ್ವೈರಿ ನಮ್ಮ ಪರವಾಗಿ ತಿರುಗಬಹುದು ಅನ್ನುವಂತಹ ಒಂದು ಸ್ಥೂಲವಾದ ಒಂದು ಯೋಚನೆಯಲ್ಲಿ ನಾವು ಹೌ ವಿ ಹ್ಯಾವ್ ಟು ಡೂ ಇಟ್ ಅನ್ನೋದ್ರ ಬಗ್ಗೆ ವಿ ಹ್ಯಾವ್ ಟು ಡಿಸ್ಕಸ್. ಅದಕ್ಕೆ ವಿ ಆರ್ ಓಪನ್ ಟು ಐಡಿಯಾಸ್ ಅಂಡ್ ಸಜೆಷನ್ಸ್ ಆನ್ ದಟ್ ಅಂಡ್ ಒಪಿನಿಯನ್ಸ್ as well. ನೋಡೋಣ, ಈಗ 27ನೇ ತಾರೀಕು ವಿ ವಿಲ್ ಆಲ್ ಮೀಟ್ ದೇರ್ ಅಂಡ್ ವಿ ವಿಲ್ ಡಿಸ್ಕಸ್ ಆನ್ ಹೌ ವಿ ಕ್ಯಾನ್ ಪ್ಲಾನ್ ಅವರ್ ಹ್ಯಾಂಡ್ಲಿಂಗ್ ಆಫ್ ಸಿಬಿಐ ಅಂಡ್ ಸಿಬಿಐ ಎನ್ಕ್ವೈರಿ. ಅದು ಮೊದಲನೇದು. ಎರಡನೇದು, ಮೊನ್ನೆ ಪೇಪರ್ ನಲ್ಲಿ ನಾನು ಎಲ್ಲಾ ಕಡೆ ಹಾಕಿದ್ದೆ. ಈ ಹಿಂದೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ 2,000 ಕೋಟಿ ಅದು ಇದು ಏನೇನೋ ಹೇಳಿದ್ರು, ಯಾರೋ ಫಿನ್ಟೆಕ್ ಕಂಪನಿ ಅವರು ಬಂದು ತಗೋತಾರೆ ಅನ್ನುವಂತಹ ಒಂದು ಮಾತು ನಡೆದಿತ್ತು. ಈ ಫಿನ್ಟೆಕ್ ಕಂಪನಿ ಅಂದ್ರೆ ಯಾವುದೂ ಅಲ್ಲ, ಅದು ರೇಸರ್ ಪೇ. ಈ ರೇಸರ್ ಪೇ ಕಂಪನಿಯೇ ಈ ನಮ್ಮ ಬ್ಯಾಂಕಿನಲ್ಲಿ ಒಂದು ಇಂಟ್ರೆಸ್ಟ್ ತೋರಿಸಿದ್ದು. ಅಂದ್ರೆ ಯಾವುದೋ ಒಂದು ಕಾರಣದಲ್ಲಿ, ಯಾವುದೋ ಒಂದು ಆಂಗಲ್ ನಲ್ಲಿ ಈ ಬ್ಯಾಂಕ್ ಅನ್ನ ತಗೊಳ್ಳೋದಕ್ಕೆ ಒಂದು ಇಂಟ್ರೆಸ್ಟ್. ಯಾಕೆಂದ್ರೆ ಅದು ಏನು ಮ್ಯೂಚುವಲಿ ಬೆನಿಫಿಷಿಯಲ್ ಏನು ಇರ್ಬೇಕನ, ಅದಕ್ಕೆ ಅವರು ಇಂಟ್ರೆಸ್ಟ್ ತೋರಿಸಿದ್ರು. ಅದು ಏನಾಯ್ತು, RBI ಕೆಲವೊಂದು ಕಾರಣಾಂತರಗಳಿಂದ, ಅಂದ್ರೆ ಒಂದು ಯಾವುದೋ ಒಂದು ಫಾರಿನ್ ಇನ್ವೆಸ್ಟ್ಮೆಂಟ್ ಇದೆ, ಮತ್ತೆ ಚೈನೀಸ್ ಇನ್ವೆಸ್ಟ್ಮೆಂಟ್ ಇದೆ, ಮತ್ತೆ ಇಡಿ ಕೇಸ್ ಇದೆ. ಹಾಗಾಗಿ ಏನೇನೋ ಕೆಲವೊಂದು ಕಾರಣಗಳನ್ನು ಕೊಟ್ಟು ಅವರನ್ನ ರೇಸರ್ ಪೇನ ತಡೆ ಹಾಕಿದ್ರು. ಅದನ್ನ ಮುಂದಕ್ಕೆ ಹೋಗಿರೋ ರೀತಿಯಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ, ಆ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದ್ರು, ಆದ್ರೆ ಅವರಿಗೆ ಎಲಿಜಿಬಿಲಿಟಿ ಇಲ್ಲ, ಅವರು ದೇ ಆರ್ ನಾಟ್ ಎಲಿಜಿಬಲ್. ಸೊ ದೇ ಹ್ಯಾವ್ ಟು ಗೆಟ್ ಕ್ಲಿಯರ್ಡ್ ಫ್ರಮ್ ಆಲ್ ದ ಕೇಸಸ್, ಇಡಿ ಕೇಸಸ್ ಇರ್ಬೋದು ಅಥವಾ ಚೈನೀಸ್ ಇನ್ವೆಸ್ಟ್ಮೆಂಟ್ ಇರ್ಬೋದು. ಆ ರೀತಿ ಒಂದು ಕೆಲವೊಂದು ಏನ್ ಬ್ಯಾಕ್ ಗ್ರೌಂಡ್ ಇತ್ತು ಅದೆಲ್ಲ ಕ್ಲಿಯರ್ ಆದ ಹೊರತುನು ಅವರನ್ನ ಅಲೋ ಮಾಡಕ್ ಆಗಲ್ಲ ಅನ್ನುವಂತ ಒಂದು ಸ್ಥೂಲವಾದ ಮಾಹಿತಿಯನ್ನ RBI ಕಡೆಯಿಂದ ಪಡೆದಿದ್ವಿ ನಾವು. ಸೊ ಅದು ಬಂದಿದ್ದು. ಇದು ಸಾಕಷ್ಟು ಚರ್ಚೆಗೆ ಆಲ್ರೆಡಿ ಎಕ್ಸ್ಪೋಸ್ ಆಗಿದೆ. ಸೊ ಲೆಟ್ ಅಸ್ ನಾಟ್ ಗೋ ಬ್ಯಾಕ್, ನಾವು ಲೆಟ್ ಅಸ್ ಸಿ. ಈಗ ಏನಾಯ್ತು, ಹೋದ ವಾರದಲ್ಲಿ ಈ ರೇಸರ್ ಪೇ ಅನ್ನುವಂತ ಕಂಪನಿಗೆ ಈ ಹಿಂದೆ ಏನೇನು ಅಡೆತಡೆಗಳು ಇದ್ವೋ ಅಡೆತಡೆಗಳು ನಿವಾರಣೆ ಆಗಿದೆ. ಅವರಿಗೆ ಪೇಮೆಂಟ್ ಅಗ್ರಿಗೇಟರ್ ಆಗೋದಕ್ಕೆ ಅದನ್ನು ತಡೆ ಹಾಕಿದ್ರು. ಯಾವುದು ಇದೇ ಕಾರಣಕ್ಕೇನೆ. ಯಾವ ಕಾರಣಕ್ಕೆ ಅಂದ್ರೆ ಈ ಇಡಿ ಕೇಸ್ ಇರುವಂತದ್ದು, ಮತ್ತೆ ಚೈನೀಸ್ ಇನ್ವೆಸ್ಟ್ಮೆಂಟ್, ಮತ್ತೆ ಇನ್ನು ಕೆಲವೊಂದೆಲ್ಲ ಪ್ರಕ್ರಿಯೆಗಳಿಂದಾಗಿ ಈ ಪೇಮೆಂಟ್ ಅಗ್ರಿಗೇಟರ್ ಆಗೋದಕ್ಕೂ ಅವ್ರಿಗೆ ತಡೆ ಹಾಕಿದ್ರು. ಹಾಗಾಗಿ ಈಗ ಆ ಯಾವುದು ರೇಸರ್ ಪೇಗೆ ಆ ತಡೆ ನಿವಾರಣೆ ಆಗಿರೋದ್ರಿಂದ
ಈಗ ಯಾರು ಆ ಇನಿಷಿಯೇಟ್ ತಗೊಂಡಿದ್ರು, ರೇಸರ್ ಪೇನ ಯಾರು ಇನಿಷಿಯೇಟ್ ತಗೊಂಡಿದ್ರು ಅದು ಇನಿಷಿಯೇಟ್ ಆಗ್ಬೇಕು. ಇದು ಯಾವ ರೀತಿ ಆಗತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನಾವೇ ಪ್ಲಾನ್ ಮಾಡ್ಬೇಕು. ಈಗ ಒಂದಂತೂ ನಿಜ, ಯಾರು ಇನ್ವೆಸ್ಟ್ಮೆಂಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅದು ಇದೆಲ್ಲ ಹೇಳಿದ್ರು ಅವ್ರು ಯಾರು ಏನು ನಮ್ಗೆ ಹೆಲ್ಪ್ ಮಾಡುವಂತಹ ಯಾವುದೇ ಒಂದು ಸಂದರ್ಭ ಕಾಣಿಸ್ತಾ ಇಲ್ಲ ನಮ್ಗೆ. ಸೊ ಹಾಗಾಗಿ ವಿ ಮೇ ಹ್ಯಾವ್ ಟು ರೀಇನಿಷಿಯೇಟ್ ಅವರ್ ಓನ್ ಇನಿಷಿಯೇಟಿವ್ಸ್. ನಾವೇನು ಇಲ್ಲಿ ರೇಸರ್ ಪೇನ್ ಅಪ್ರೋಚ್ ಮಾಡಬೇಕು ಅಥವಾ ಯಾರು ಅದನ್ನ ಯಾವ ರೀತಿ ಪ್ಲಾನ್ ಮಾಡಬೇಕು ಅನ್ನೋದನ್ನ ದಿಸ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಒನ್ ಆಫ್ ದ ಟಾಕಿಂಗ್ ಪಾಯಿಂಟ್ಸ್. ಇದು ನಮ್ಮ ಮಾತುಕತೆಯ ವಿಷಯಗಳ ಆಗಿರುತ್ತೆ ಮುಂದಿನ ಈ ವಾರದಲ್ಲಿ. ಈಗ 27ನೇ ತಾರೀಕು ಒಂದು 4-5 ಅಜೆಂಡಾ ಇಟ್ಕೊಂಡು ನಾವೆಲ್ಲ ಅಲ್ಲಿ ಬ್ಯಾಂಕಿನ ಎದುರುಗಡೆ ಮೀಟ್ ಆಗ್ಬೇಕು. ಈ ಮೀಟಿಂಗ್ ನಲ್ಲಿ ಈ ತರದ್ದು ಒಂದು 4 ಅಂದ್ರೆ ಒಂದು ಪಾಸಿಟಿವ್ ನೋಟ್ ಅಲ್ಲಿ ಮುಂದೆ ಹೋಗೋಣ ಅಂತ. ಮತ್ತೆ ಅದಕ್ಕೆ ಈಗ ರೇಸರ್ ಪೇನವರಾಗ್ಲಿ ಅಥವಾ ಬೇರೆ ಯಾರಾದ್ರೂ ಇನ್ವೆಸ್ಟರ್ ಆಗ್ಲಿ ಅದಕ್ಕೆ ಯಾವ ರೀತಿ ಈ ಒಂದು ವಾತಾವರಣ ನಮ್ಮ ಬ್ಯಾಂಕಿನಲ್ಲಿ ಅವರಿಗೆ ಒಪ್ಪುವಂತಹ ಒಂದು ವಾತಾವರಣ ಕ್ರಿಯೇಟ್ ಆಗ್ಬೇಕು. ಅಂದ್ರೆ ಈ ಬ್ಯಾಂಕ್ ಫೈನಾನ್ಷಿಯಲ್ಸ್ ನಮ್ಗೆ ನಿಜವಾಗ್ಲೂ ಅವ್ರು ಹೇಳೋಷ್ಟು ಕೆಟ್ಟದಾಗಿದೆಯಾ ಅಥವಾ ಇದರಲ್ಲಿ ರಿಪೇರಿ ಸಾಧ್ಯನಾ, ಈ ತರದ್ದೆಲ್ಲ ಸಾಕಷ್ಟು ಯೋಚನೆಗಳು ನಡೀತಾ ಇದಾವೆ. ಇವೆಲ್ಲ ಯೋಚನೆಗಳ ಒಂದು ಕ್ರೋಢೀಕರಣ ಮಾಡ್ಕೊಳ್ಳೋದು ಮತ್ತೆ ಎಲ್ಲಾ ಜನಗಳಿಗೆ ಅದನ್ನ ಓಪನ್ ಆಗಿ ಅದ್ರ ಡಿಸ್ಕಷನ್ ಮಾಡೋದು, ಮತ್ತೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಹೆಜ್ಜೆಗಳನ್ನು ಇಡಬೇಕು, ಯಾವ ರೀತಿ ಹೆಜ್ಜೆಗಳನ್ನು ಇಟ್ಟಾಗ ನಮ್ಮ ಬ್ಯಾಂಕು ಒಂದು ಪಾಸಿಟಿವ್ ಔಟ್ಕಮ್ ಬರುತ್ತೆ. ಯಾಕಂದ್ರೆ ಒಂದು ನಿದರ್ಶನ ನಾವು ಆಲ್ರೆಡಿ ನೋಡಿದ್ವಿ, 6 ತಿಂಗಳು ಜುಲೈನಲ್ಲಿ ಬ್ಯಾಂಕು ಕ್ಲೋಸ್ ಆದ್ರೆ 35A ಬಿದ್ದಿದ್ದು ಕೆಲವೊಂದು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇಂದ, ಕೆಲವೊಬ್ಬರ ಒಂದು ಪಾಸಿಟಿವ್ ಅಪ್ರೋಚ್ ನಿಂದ, ಅಂದ್ರೆ ಒಂದು ಒಳ್ಳೆ ಮನಸ್ಸಿಂದ ಮಾಡುವಾಗ ಕೆಲಸ ಫಲಶ್ರುತಿ ಆಗತ್ತದು, ಫಲ ಸಿಗುತ್ತೆ ಅದಕ್ಕೆ. ಅದು NCBನೇ ಕಾರಣ. NCBನೇ ಒಂದು ನಿದರ್ಶನ, ಸ್ಪಷ್ಟ ನಿದರ್ಶನ, ಫಂಟಾಸ್ಟಿಕ್ ಎಕ್ಸಾಂಪಲ್. ಇಫ್ ಯು ಡೂ ಥಿಂಗ್ಸ್ ಪಾಸಿಟಿವ್ಲಿ, ಇಫ್ ಯು ಡೂ ಥಿಂಗ್ಸ್ ಇನ್ ಅ ವೇ ದಟ್ ಈಸ್ ಆನೆಸ್ಟ್ ಅಂಡ್ ಟ್ರಾನ್ಸ್ಪರೆಂಟ್, ಈ ಆನೆಸ್ಟ್ ಮತ್ತೆ ಟ್ರಾನ್ಸ್ಪರೆನ್ಸಿ ಇದ್ದಾಗ ಇದು ಖಂಡಿತ ಈ ಎಲ್ಲಾ ಸಾಧ್ಯತೆಗಳು ಆಗುತ್ತೆ. ಸೊ ಅದು ನಾವು ಅಫ್ಕೋರ್ಸ್ ಒಂದು ಮಾತಂತೂ ಹೇಳಬೇಕು, ಏನಂದ್ರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಮುಕ್. ಇಲ್ಲಿ ಬ್ಯಾಂಕಿನಲ್ಲಿ ಆಗಿರ್ತಕ್ಕಂತಹ ಯಾವುದೇ ತಪ್ಪುಗಳಿಗೆ ಡಿಪಾಸಿಟರ್ಸ್ ಕಾರಣ ಅಲ್ಲ, ಷೇರುದಾರರ ಕಾರಣ ಅಲ್ಲ. ಇದಕ್ಕೆ ಮ್ಯಾನೇಜ್ಮೆಂಟ್, RBI, RCS ಅದ್ರ ಬಗ್ಗೆ ನಮ್ಗೆಲ್ಲರಿಗೂ ಒಂದು ಸ್ಪಷ್ಟತೆ ಇದೆ. ಈ ಸ್ಪಷ್ಟತೆ ಇದ್ದಾಗ ನಾವು ಈ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ನಾವು ಕ್ರಿಯೇಟ್ ಮಾಡಬೇಕು. ಯಾಕೆಂದ್ರೆ ಕೆಲವೊಂದು ಪಟ್ಟಭದ್ರತಾಸಗಳು ಪಾಸಿಟಿವ್ ಆಗ್ಬಾರ್ದು ಅಂತ ಕೆಲವು ತಗೊಳ್ತಾ ಇದಾರೆ. ಆದ್ರೆ ಈ ಪಾಸಿಟಿವ್ ನಾವು ಮಾಡಬೇಕು, ನಮ್ಮ ಹಿತದೃಷ್ಟಿಯಿಂದ ನಾವು ಮಾಡಬೇಕು. ನಾವು ನಮ್ಮ ಹಿತದೃಷ್ಟಿಯಿಂದ ಪಾಸಿಟಿವ್ ಆಗಿ ನಾವು ಮುಂದಕ್ಕೆ ಹೋಗ್ಬೇಕು, ಮುಂದಿನ ಹೆಜ್ಜೆಗಳು ಇಡಬೇಕು. ಮತ್ತೆ ಸಿಸ್ಟಮ್ ಯಾರು ನಮಗೆ ಪಾಸಿಟಿವ್ ದಾರಿಲಿ ಹೋಗೋದಕ್ಕೆ ಅಡಚಣೆ ಆಗ್ತಾ ಇದಾರೆ ಅದನ್ನ ಕಿತ್ತಾಕ್ಬೇಕು, ಅದನ್ನ ಪಾಸಿಟಿವ್ ಮಾಡಬೇಕು. ಸೊ ಈ ಜವಾಬ್ದಾರಿ ನಮ್ಗಿದೆ. ನಮ್ ದುಡ್ಡು ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಟೇಕ್ ಪಾಸಿಟಿವ್ ಸ್ಟೆಪ್ ಫಾರ್ವರ್ಡ್ ಅಂಡ್ ಈಗ ಏನೇನು ಅಬ್ಸ್ಟಕಲ್ಸ್ ಇದೆ, ಏನೇನು ಅಡೆತಡೆಗಳಿದೆ ಅದನ್ನೆಲ್ಲ ನಿವಾರಿಸಬೇಕು. ಅದು ನಮ್ಮ ಜವಾಬ್ದಾರಿ. ಯಾಕೆಂದ್ರೆ ಈ ಕಳೆದ 4 ವರ್ಷದಿಂದ ನಮ್ಗೆ ಯಾವ್ದು ದಶಾವತಾರ 11ನೇ ಅವತಾರ ಯಾವ್ದು ಬರಲ್ಲ. ಏನೇನ್ ಮಾಡ್ಬೇಕು ಎಲ್ಲ ನಾವೇ ಮಾಡ್ಬೇಕು. ಯಾವ ಪ್ರಕ್ರಿಯೆಗಳಾಗ್ಬೇಕು ಅದನ್ನ ನಾವೇ ಇನಿಷಿಯೇಟ್ ಮಾಡಬೇಕು ಅನ್ನುವಂತ ಕಟು ಸತ್ಯ ನಮಗೆ ಗೊತ್ತಾಗಿದೆ. ಸೊ ಹಾಗಾಗಿ ಈ ಪ್ರಕ್ರಿಯೆಗಳಲ್ಲಿ ಜನಗಳ ಒಂದು ಪಾರ್ಟಿಸಿಪೇಷನ್, ಭಾಗವಹಿಸುವಿಕೆ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ 27ನೇ ತಾರೀಕು ಇನ್ಫ್ಯಾಕ್ಟ್ ಅದಕ್ಕೆ ನಾವು ಇದು ಏನೇನು ಈಗ 3 ಸಂಘಗಳಿದ್ದಾವೆ. 3 ಸಂಘಗಳಲ್ಲಿ ಏನು ಕೆಲವೊಂದು ವೈಚಾರಿಕ ವ್ಯತ್ಯಾಸಗಳಿದ್ವು. ಆ ವೈಚಾರಿಕ ವ್ಯತ್ಯಾಸಗಳನ್ನ ಸೈಡ್ಗಿಟ್ಟು ಡಿಪಾಸಿಟರ್ಸ್ ಹಿತದೃಷ್ಟಿಯಿಂದ ಒಂದು ಹೆಜ್ಜೆ ಮುಂದೆ ಒಂದು ಪ್ರಯತ್ನ ಮಾಡೋಣ ಅನ್ನುವಂತಹ ಒಂದು ಇನಿಷಿಯೇಟಿವ್ ತಗೊಂಡಿದ್ದೀವಿ. ಈಗ ನಾವು ಮುಂದಿನ 27ನೇ ತಾರೀಕು ನಾವು ಕರೆದಿದ್ದೀವಿ. ಇದಕ್ಕೆ
ಬೇರೆ ಸಂಘಗಳು ಬೆಂಬಲ ಸೂಚಿಸ್ತಾ ಇದ್ದಾವೆ ಅನ್ನುವಂತಹ ಒಂದು ಸಂದೇಶ ಸಿಕ್ಕಿದೆ. ಈಗ ಇದು ಕೇವಲ ನಮ್ಮ ಇನಿಷಿಯೇಟಿವ್, ನಮ್ಮ ವೇದಿಕೆ ಇನಿಷಿಯೇಟಿವ್ ಅಲ್ಲ, ಇದು ನಮ್ಮ ಹೋಲ್ ಕಂಪ್ಲೀಟ್ ಡಿಪಾಸಿಟರ್ಸ್ ಕಮ್ಯುನಿಟಿ ಇನಿಷಿಯೇಟಿವ್. ಸೊ ವಿ ಆರ್ ಕಾಲಿಂಗ್ ಇಟ್, ಸೊ ಲೆಟ್ ಆಲ್ ಲೆಟ್ ಓಪನ್ ದ ವಿಂಡೋಸ್, ಲೆಟ್ ಆಲ್ ಗುಡ್ ಥಿಂಗ್ಸ್ ಕಮ್. ಆ ರೀತಿ ಅಂದ್ರೆ ಒಂದು ಕಿಟಕಿ ಬಾಗಿಲನ್ನ ಅಥವಾ ಬಾಗಿಲನ್ನು ತೆಗಿರಿ, ಒಳ್ಳೇದು ಏನಿದೆ ಎಲ್ಲ ಬರ್ಲಿ ಒಳಗೆ ಅನ್ನುವಂತಹ ಒಂದು ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇನಿಷಿಯೇಟಿವ್ಸ್ ತಗೋಣ. ಯಾವ್ಯಾವ ಮಾಡ್ಬೋದು ಅದನ್ನ. ಮೊದಲನೇದಾಗಿ 27ನೇ ತಾರೀಕು ಗಣೇಶನ ದೇವಸ್ಥಾನದ ಒಂದು ಆಟದ ಮೈದಾನದಲ್ಲಿ ಅವತ್ತು ನಾವೆಲ್ಲ ಇಲ್ಲಿ ಸೇರಿದ್ವಲ್ಲ, ಹಿಂದೆ ಬಂದವರಿಗೆಲ್ಲ ಗೊತ್ತಿರ್ಬೋದು, ಯಾರು ಬಂದಿಲ್ಲ ಅವರು ತಿಳ್ಕೊಳ್ಳಿ. ನಿಮ್ಮ ಪಾರ್ಟಿಸಿಪೇಷನ್ ಈಸ್ ದ ಕೀ ಟು ಸಕ್ಸೆಸ್ ಆಫ್ ಅವರ್ ಪ್ರೋಗ್ರಾಮ್ಸ್. ನಮ್ಮ ಏನು ಕಾರ್ಯಕ್ರಮ ಇದೆ, ನಾವು ಮುಂದಿನ ಏನು ಇನಿಷಿಯೇಟಿವ್ಸ್ ತಗೋಬೇಕು, ಪಾಸಿಟಿವ್ ಆಗಿ ಏನೇನ್ ಮಾಡ್ಬೇಕು ಅಂತ ನಾವು ಅನ್ಕೋತಾ ಇದೀವಿ, ಮತ್ತೆ ಪಾಸಿಟಿವ್ ಏನೇನ್ ಡೆವಲಪ್ಮೆಂಟ್ಸ್ ಅನ್ನ ನಾವು ಅಪೇಕ್ಷಿಸ್ತೀವಿ, ಈ ಅಪೇಕ್ಷೆ ನಮ್ಮ ನಿಜ ಆಗ್ಬೇಕು, ನಮ್ಮ ಅಪೇಕ್ಷೆಗಳು ನಿಜ ಆಗ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. Everyone will have to participate, everyone will have to contribute, everyone will have to ಇನಿಷಿಯೇಟ್. ಎಲ್ಲಾರು ಬರಬೇಕು, ಎಲ್ಲಾರು ಮುಂದೆ ಬರಬೇಕು, ಎಲ್ಲಾರು ಸೇರ್ಬೇಕು, ಎಲ್ಲಾರು ತಮ್ಮ ಕೈಲ ಅಂದ್ರೆ ಯಾವ ರೀತಿಯಲ್ಲಿ ಸಹಾಯ ಮಾಡಕ್ಕಾಗುತ್ತೋ ಆ ರೀತಿಯಲ್ಲಿ ಸಹಾಯ ಮಾಡಿದಾಗ ನಮ್ಮ ಇನಿಷಿಯೇಟಿವ್ ಮುಂದಕ್ಕೆ ಹೋಗುತ್ತೆ. ಇಲ್ಲ ಅಂದ್ರೆ ಹಾಗೆ ಸ್ವರ ದಿವಸ ಅನ್ಕೊಂಡು ಬಿಡೋಗುತ್ತೆ. ಸೊ ಈ ಡಿಪಾಸಿಟರ್ಸ್ ಈಗ ಗೊತ್ತು 4 ವರ್ಷ ಆಗಿದೆ, ಇದುವರೆಗೂ ಏನು ಪಾಸಿಟಿವ್ ಆಗಿಲ್ಲ ಅನ್ನೋದು ನಿಜ. ಆದ್ರೂ ಪ್ರಯತ್ನ ಅಂತೂ ನಾವು ಬಿಡಕ್ ಆಗೋದಿಲ್ಲ. ಹಾಗಾಗಿ ಪ್ರಯತ್ನ ಪಡ್ತಾ ಇರ್ಬೇಕು, ಯಾವಾಗ ಏನಾಗತ್ತೆ ಗೊತ್ತಾಗಲ್ಲ. ಸೊ ಹಾಗಾಗಿ 27th is my personal call, and probably you will receive calls from other associations or other formations also, that we will have to assemble there. ಎಲ್ಲರೂ ಬಂದು ಅವತ್ತು ನಂದು 4-5 ನಾವಿರುವಂತ 4-5 ಪಾಯಿಂಟ್ಸ್ ಗಳೆಲ್ಲ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಡಿಸ್ಕಷನ್ ಮುಂದೆ ಯಾವ ರೀತಿ ತಗೊಂಡು ಹೋಗ್ಬೇಕು, ಮತ್ತೆ ಈ ಡಿಸ್ಕಷನ್ ಇಂದ ಏನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ಟೆಪ್ಸ್ ತಗೋಬೇಕು ಅದ್ರ ಬಗ್ಗೆನೂ ಚರ್ಚೆ ಮಾಡಿ, ಅದರ ಒಂದು ಕನ್ಸಾಲಿಡೇಟೆಡ್ ಕ್ರೋಢೀಕರಿಸಿ ಅದರ ಆಕ್ಷನ್ ಪ್ಲಾನ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಹೋಗ್ಬೇಕು. ಇದು ಕಟು ಸತ್ಯ. ಇವಾಗ ನಾವು ಹಿಂದೆ ಏನೇನಾಗಿದೆ, ಓಕೆ ಫೈನ್ ಆಗಿದೆ, ಅದನ್ನ ಬಿಟ್ಟಾಕೋಣ. ಈಗ ಮುಂದೆ ನೋಡೋಣ. ಈಗ ನಮ್ಗೆ NCB ಒಂದು ಎಕ್ಸಾಂಪಲ್ ಇದೆ. ಈ NCB ಎಕ್ಸಾಂಪಲ್ ಇಟ್ಕೊಂಡು ಒಂದು ಪಾಸಿಟಿವ್ ಆಗಿ ನಾವು ಮುಂದೆ ಹೆಜ್ಜೆ ಇಟ್ರೆ ಅದು ಪಾಸಿಟಿವ್ ಆಗಿ ರಿಸಲ್ಟ್ಸ್ ಕೊಡುತ್ತೆ ಅನ್ನುವಂತ ಒಂದು ಸ್ಪಷ್ಟ ನಿದರ್ಶನ ನಮ್ಗೆ ವಿ ಹ್ಯಾವ್ ಆಲ್ರೆಡಿ ಸೀನ್. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಟಿಸಿಪೇಷನ್ ಇನ್ನೂ ಹೆಚ್ಚಾಗಬೇಕು. ನಮ್ಮ ಪಾರ್ಟಿಸಿಪೇಷನ್ ಜೊತೆಗೆ ನಮ್ಮ ಸಹಭಾಗಿತ್ವ ಅಂತ ಏನ್ ಹೇಳ್ತೀವಿ ಇದನ್ನ, ಅಂದ್ರೆ ಕೋಆಪರೇಷನ್. ಇದು ಆಕ್ಚುಲಿ ನಮ್ದು ಕೋಆಪರೇಟಿವ್ ಬ್ಯಾಂಕ್. ಕೋಆಪರೇಟಿವ್ ಅಂತ ಹೇಳಿದ್ರೇನೆ ಒಂದು ಕಸವರ್ ತರ ಆಗೋಗಿದೆ, ಅದೊಂಥರ ಕೆಟ್ಟ ಬೈಬಿಲ್ ತರ ಆಗೋಗಿದೆ. ಕೋಆಪರೇಟಿವ್ ಅನ್ನೋದು ನಮ್ಗೆಲ್ಲರಿಗೂ ನಮ್ಮ ಮನಸ್ಸು ಅದು ಕೆಟ್ಟ ಬೈಬಿಲ್ ತರ ಆಗೋಗಿದೆ. ಅದು ಕಸವರ್ಡ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ನಲ್ಲಿ, ಆ ರೀತಿ ಆಗೋಗಿದೆ. ಬಟ್ we have to take that in our stride. We have to move forward. So my appeal, and probably other people's appeal, and those who have taken some initiative, their appeal will also be to participate on 27th in the ground, Ganesha temple ground. ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಮುಂದಿನ ದಾರಿಯನ್ನ ನಾವು ಹುಡುಕೋಣ. ಯಾರು ಸಹಾಯ ಮಾಡಿದ್ರೆ ತಗೋಣ, ಸಹಾಯ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಸ್ಕಾರ ಸ್ವಾಮಿ ಅಂತ ಹೇಳಿ ವಿ ವಿಲ್ ಹೆಲ್ಪ್ ಅವರ್ ಓನ್ ಸೆಲ್ಫ್. ಆ ರೀತಿ ಒಂದು ಆಟಿಟ್ಯೂಡ್ ಇಂದ ನಾವು ಮುಂದಕ್ಕೆ ಹೋಗೋಣ. ಈಗ ನಮ್ಗೆ ಯಾಕೆ ಈ ಒಂದು ಪಾಸಿಟಿವ್ ಹೆಜ್ಜೆ ಇರಬೇಕು ಅಂತ ನಮಗೆ, ಅಥವಾ ಈ ಹೊಸದಾಗಿ ಅಂದ್ರೆ ವಿ ವಿಲ್ ಹ್ಯಾವ್ ಟು ರೀಇನ್ವೆಂಟ್ ಅವರ್ ಸೆಲ್ಫ್, ವಿ ವಿಲ್ ಹ್ಯಾವ್ ಟು ರೀಇನ್ವೆಂಟ್ ಅವರ್ ಸ್ಟ್ರಗಲ್. ಅಂದ್ರೆ ನಾವೇ ನಮ್ಮನ್ನು ಹೊಸದಾಗಿ ನೋಡ್ಕೋಬೇಕು. ಈ ಹೊಸದಾಗಿ ನಮ್ಮ ಒಂದು ಹೋರಾಟವನ್ನ ನಾವು ಮತ್ತೆ ಹೊಸದಾಗಿ ನೋಡ್ಕೋಬೇಕು ಅನ್ನುವಂತ ಈ ನೀಡ್ ಬಂದಿದ್ದು ಕೇವಲ 6 ತಿಂಗಳಲ್ಲಿ ಒಂದು ಟರ್ನ್ ಆಗಿದ್ದಂತಹ NCBಯ ಒಂದು ಬೆಳವಣಿಗೆಯಿಂದ. ಸೊ ಟುಡೇ
I have Mr. Achyut Joyce, who will be able to give you an overview of what is happening in NCB as it stands today. And he can share with us whatever that he can, given his limitations. I request Mr. Achyut Joyce to take over and give us a brief positive note as to what is happening. Thank you, Mr. Achyut. ಎಲ್ಲರಿಗೂ ಒಂದು ಹೇಗೆ ಹರೀಶ್ ಹೇಳಿದ ಹಾಗೆ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ನಮ್ದು ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಸೊ ಎಸ್ಪೆಷಲಿ ಏನೋ NCB ಬೋರ್ಡ್ ಆಫ್ ಡೈರೆಕ್ಟರ್ಸ್ ಚೇರ್ಮನ್ ಕೃಷ್ಣ ಸರ್, ನಮ್ಮ ಅಸೋಸಿಯೇಷನ್ ವಿ ಆರ್ ವರ್ಕಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್, ವರ್ಕಿಂಗ್ ಲೈಕ್ ಅದನ್ನೇ ಹೇಳಿದೆ ಕೂಡ 22nd ಮೀಟಿಂಗ್ ಅಲ್ಲಿ ವಿ ಆರ್ ವರ್ಕಿಂಗ್ ಲೈಕ್ ಏನೋ 2 wheels ಆಫ್ ಎ ಕಾರ್ಟ್ ಅಂತ. ಸೊ ಅದ್ರ ತರ ಮುಂದುವರಿತಾ ಇದೀವಿ ವಿತ್ ದ ಏಬಲ್ ಲೀಡರ್ಶಿಪ್ ಆಫ್ ಕೃಷ್ಣ. ಅಫ್ಕೋರ್ಸ್ ಅದೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇಂದ ನಮ್ಗೆ ಈ ಪರಿಸ್ಥಿತಿ ಬಂತು, ಬಟ್ ಆದ್ರೂ ಕೂಡ ಅದೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಸ್ಪೆಷಲಿ ದ ಸೆಲೆಕ್ಟೆಡ್ ಫ್ಯೂ ಕೃಷ್ಣ ಅಂಡ್ ಅದರ್ಸ್ ಆರ್ ಏಬಲ್ ಟು ಹೆಲ್ಪ್ ಅಸ್ ವಿತ್ ಮರ್ಜರ್. ಅದೇ ಹಾಗೆ ನಾವು ಅಸೋಸಿಯೇಷನ್ ಇಂದ ಒಂದು ಫೋಕಸ್ಡ್ ಆಗಿದ್ವಿ ಡೇ 1. ಇನ್ಫ್ಯಾಕ್ಟ್ ಮೀಟ್ ಮಾಡಿದಾಗ 25th 24th ನಮ್ಗೆ ಏನ್ ಅಪ್ಲೈ ಆಯ್ತು, 25th ನಾನು ಮೀಟ್ ಮಾಡಕ್ ಹೋಗ್ಲಿಲ್ಲ. 26th ಆನ್ವರ್ಡ್ಸ್ 27th ಆನ್ವರ್ಡ್ಸ್ ವಿ ವರ್ ಓನ್ಲಿ ಫೋಕಸ್ಡ್ ಆನ್ ಮರ್ಜರ್. ವಿ ನ್ಯೂ ದ ಆನ್ಸರ್ ಇನ್ ದ ಸೆಕೆಂಡ್ ಡೇ ಇಟ್ಸ್. ಫಸ್ಟ್ ಡೇ ದೊಡ್ಡ ಗಲಾಟೆ ಇರುತ್ತೆ ಅಂತ ನಾವು ಹೋಗ್ಲಿಲ್ಲ. ಸೆಕೆಂಡ್ ಥರ್ಡ್ ಡೇ ಆನ್ವರ್ಡ್ಸ್ ಮೀಟಿಂಗ್ ಮಾಡಕ್ ಶುರು ಮಾಡಿದ್ವಿ. ಅಲ್ಲಿಂದ ಒಂದು ನಾವು ಅಫ್ಕೋರ್ಸ್ ಅವ್ರಿಗೆ ಮರ್ಜರ್ ಮಾಡ್ಬೇಕು ಅನ್ನೋದನ್ನ ಫೋಕಸ್ ಮಾಡ್ತಾ ಇದ್ರು ಕೂಡ ನಮ್ಮ ಬ್ಯಾಕ್ ಗ್ರೌಂಡ್ ವರ್ಕ್ ನಾವು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಅವ್ರಿಗೆ ಒಂದು ಭಯ ಇತ್ತು, ನಾವೆಲ್ಲಿ ಲೀಗಲ್ ಹೋಗ್ತೀವಿ, ನಾವೆಲ್ಲಿ ಬೇರೆ ತರ ಆಕ್ಷನ್ಸ್ ತಗೊಂತೀವಿ, ಆ ಭಯ ಮೊದಲಿಂದನೂ ಇತ್ತು. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಕೋಆಪರೇಟ್ ಮಾಡದೇ ಇದ್ರು ಕೂಡ ಅದಾದ್ಮೇಲೆ ಒಂದು ಹಂತ ಆದ್ಮೇಲೆ ಕೋಆಪರೇಟ್ ಮಾಡಕ್ ಶುರು ಮಾಡಿದ್ರು. ಅವ್ರಿಗೂ ರಿಯಲೈಸ್ ಆಯ್ತು ಇದು ಕ್ಲಿಯರ್ಲಿ ಮರ್ಜರ್ ಬಿಟ್ರೆ ಬೇರೆ ಏನೋ ಸೊಲ್ಯೂಷನ್ ಇಲ್ಲ ಅಂತ. ಇನ್ಫ್ಯಾಕ್ಟ್ ವಿತಿನ್ 3-4 days 4-5 days they passed a board resolution and spoke to RBI. So in that sense, of course there was some resistance from staff. Even today I would say there is some amount of resistance from staff andre especially the CEOs, DGMs and AGMs. ಅದೊಂದು 100% ಕನ್ವಿಕ್ಷನ್ ಕಾಣಿಸಲ್ಲ. ಹಂಗಾಗಿ ಅವ್ರೇನ್ ತೊಂದರೆ ಮಾಡ್ತಾ ಇದಾರೆ ಅಂತ ಹೇಳಕ್ಕಾಗಲ್ಲ. ಅಫ್ಕೋರ್ಸ್ ದೇ ಆರ್ ಸಪೋರ್ಟಿಂಗ್ ಸ್ಟಾಫ್, ಆಲ್ ದ ಈಚ್ ಅಂಡ್ ಎವ್ರಿ ಸ್ಟಾಫ್, ಬ್ರಾಂಚ್ ಮ್ಯಾನೇಜರ್ಸ್ ಇರ್ಬೋದು, ಅದಕ್ಕೆ ಲೋಯರ್ ಲೆವೆಲ್ ಸ್ಟಾಫ್ ಇರ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ. ಬಟ್ ಅದೇ ಆದ ನೋವು ಇದ್ದೇ ಇದೆ, ಈ ತರ ಆಗ್ಬಾರ್ದಾಗಿತ್ತು ಅಥವಾ ನಮ್ದೇ ಆದ ಅಸ್ತಿತ್ವ ಉಳಿಸ್ಕೋಬೇಕಾಗಿತ್ತು ಅಂತ. ಬಟ್ ತೊಂದರೆ ಇಲ್ಲ, ಬಟ್ ನಾವು ಮೂವ್ ಫಾರ್ವರ್ಡ್ ಆಗ್ತಾ ಇರೋದ್ರಿಂದ ಅಲ್ಲಿ ಏನು ಮೇಜರ್ ಇಚ್ಛಸ್ ಇಲ್ಲ. ಈಗ 22nd ಡೆಪಾಸಿಟರ್ ಮೀಟಿಂಗ್ ಅಲ್ಲಿ ಇವ್ರು ಕಾಸ್ಮೋಸ್ ಚೇರ್ಮನ್ ಅಧ್ಯಕ್ಷರೇ ಬಂದ್ಬಿಟ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ, ಆಸ್ ಸೂನ್ ಆಸ್ RBI ಅಪ್ರೂವ್ಸ್ ಡೇ ಆಫ್ ಅಮಾಲ್ಗಮೇಷನ್ ಅಪ್ರೂವ್ ಮಾಡ್ತಾರೆ, ಇನ್ಫಾರ್ಮಲಿ ಅವ್ರಿಗೆ ಒಂದು ಡೇಟ್ ಕೊಡಿ ಅಂತ ಇಬ್ರು ನೆಗೋಷಿಯೇಟ್ ಮಾಡಿ ಇಬ್ರು ವರ್ಕ್ ಮಾಡಿ. ಅಫ್ಕೋರ್ಸ್ ಇಬ್ರು ಅಂದ್ರೆ 3 ಜನ ವರ್ಕ್ ಮಾಡ್ಬೇಕು, NCB, ಕಾಸ್ಮೋಸ್ ಮತ್ತೆ RBI ವರ್ಕ್ ಮಾಡಿ ಒಂದು ಡೇಟ್ ಅಪಾಯಿಂಟ್ ಮಾಡ್ಕೊಳ್ತಾರೆ. ಒಂದು ಆ ಡೇಟ್ ಅಂದಾಜು ಮುಂಚೆನೆ ಗೊತ್ತಾಗಿರುತ್ತೆ, 8 ದಿನ ಮುಂಚೆನೆ ಗೊತ್ತಾಗಿರುತ್ತೆ. ಆ 8 ದಿನಕ್ಕೆ ಮುಂಚೆನೆ ಇವರೆಲ್ಲ ವರ್ಕ್ ಶುರು ಮಾಡ್ಬಿಡ್ತಾರೆ. ಇದಕ್ಕೆ ಮೋರ್ ಡೀಟೇಲ್ಸ್ ಕೊಡಕ್ ಆಗಲ್ಲ, ಬಟ್ ಆ ಕೆಲಸ ನಡೀತಾ ಇದೆ ಆಲ್ರೆಡಿ. 29th ಅಪ್ರೂವ್ ಆಗ್ಬಿಡ್ಲಿ, 30th ಅಪ್ರೂವ್ ಆಗ್ಬಿಡ್ಲಿ, ಆಮೇಲೆ ನಾನು ಮೋರ್ ಡೀಟೇಲ್ಸ್ ಕೊಡ್ತೀನಿ. ಬಟ್ ಇನ್ ಆಲ್ ಪಾಸಿಬಿಲಿಟಿ ವಿ ಆರ್ ಪುಷಿಂಗ್ ಫಾರ್ January ಓನ್ಲಿ ಆಸ್ ಎ ಅಮಾಲ್ಗಮೇಷನ್ ಡೇಟ್. ವರ್ಸ್ಟ್ ಕೇಸ್ ಪ್ರಾಬ್ಲಿ April 1st week ವರೆಗೂ ಡ್ರ್ಯಾಗ್ ಆಗಬಹುದು. ಹಾಗೆ ನಾವು ಕೆಲವೆಲ್ಲ ಮಾಡ್ತಾ ಇದೀವಿ, ಅದು ಈಗ ಶೇರ್ ಮಾಡ್ಲಿಕ್ಕೆ ಆಗಲ್ಲ. ಪ್ರಾಬ್ಲಿ ಇನ್ ದ ಫಸ್ಟ್ ವೀಕ್ ಆಫ್ January ಕಾಲ್ ಅಲ್ಲಿ ನಾನು ಶೇರ್ ಮಾಡ್ತೀನಿ ಮೋರ್ ಡೀಟೇಲ್ಸ್. ಈಗ ನೆಕ್ಸ್ಟ್ ಡೆಪಾಸಿಟರ್ ಮೀಟಿಂಗ್ ವಾಸ್ ಅ ಗ್ರ್ಯಾಂಡ್ ಸಕ್ಸಸ್. ಪ್ರಾಬ್ಲಿ 2000+ ಅಥವಾ 2500 ಡೆಪಾಸಿಟರ್ಸ್ ಬಂದಿದ್ರು. ಒಕ್ಕರಲ್ಲಿಂದ ಒಂದೇ ವಾಯ್ಸ್ ನಾವು ಏನಿದೆ ಅಂತ ಅವರು ಕೂಡ ಅದನ್ನ ಮಾಡ್ತಾ ಇದ್ದಾರೆ, ಆ ನೀಡನ್ನ. ಹಾಗಾಗಿ ದ ಎಂಟೈರ್ NCB team is working as a team and getting this job done ಅಂತ ಹೇಳ್ಬೋದು. 29th ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಇದೆ. ಅದರಲ್ಲಿ ತಮಗೆ ಯಾರು ಗೊತ್ತಿದ್ರೆ ಅಥವಾ ತಾವುಗಳು ಮೆಂಬರ್ ಆಗಿದ್ರೆ ದಯವಿಟ್ಟು ಎಸ್ ಅಂತ ವೋಟ್ ಹಾಕ್ಬೇಕು ಮರ್ಜರ್ಗೆ. ಅದಲ್ಲದೆ ಕೂಡ 30th ಪೂನಾದಲ್ಲಿ ಕೂಡ ಇದಿದೆ, ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಇದೆ. ಅಲ್ಲಿ ಕೂಡ ವಿತ್ 100% ಆರ್ 99.9% ವೋಟ್ ಬೀಳತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಕಾನ್ಫಿಡೆನ್ಸ್ ಆ ಚೇರ್ಮನ್ ಕೂಡ ಹೇಳಿದ್ದಾರೆ. ಸೊ NCB ಕಡೆಯಿಂದ ಕಾಸ್ಮೋಸ್ ಕಡೆಯಿಂದ ಏನು ತೊಂದರೆ ಕಾಣಿಸ್ತಾ ಇಲ್ಲ, ಅಪ್ರೂವ್ ಆಗತ್ತೆ. ಒಂದು 8 ಜನ ನಮ್ಮ NCB ಮೆಂಬರ್ಗಳು, ಹಳೆ ಮೆಂಬರ್ಗಳು ಒಂದ್ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ. ಅದನ್ನೆಲ್ಲ ಮಾತಾಡ್ತಾ ಇದೀವಿ, ನಾವೇನೇನ್ ಮಾಡ್ಬೇಕಾಗುತ್ತೋ ಅದನ್ನೆಲ್ಲ ಮಾಡ್ತಾ ಇದೀವಿ.
ಹಾಗಾಗಿ ಇದು ಒಂದು ಒಳ್ಳೆ ನಿಟ್ಟಿನಲ್ಲಿ ನಡೀತಾ ಇದೆ. ನಮ್ಮ ರಾಮ ಮಂದಿರ ಆಗೋಷ್ಟರಲ್ಲಿ ಇದು ಆಗ್ಬಿಟ್ರೆ ಒಳ್ಳೇದು. ಅದೇ ಐಡಿಯಾ ಇರೋದು. ಓಕೆ ಓಕೆ, ನಮ್ಮ ಅಚ್ಯುತ್ ಜೋಯಿಸ್ ಒಂದು ಪಾಸಿಟಿವ್ ನೋಟ್ ನಲ್ಲಿ ಈ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಈ ಅಚ್ಯುತ್ ಜೋಯಿಸ್ ಅವರ NCB ನಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗಿದೆ, ಅದೇ ರೀತಿ ಡೆವಲಪ್ಮೆಂಟ್ಸ್ ನಮ್ಮ ಬ್ಯಾಂಕ್ ಅಲ್ಲೂ ಇನ್ನು ಕೆಲವೇ ಐ ಥಿಂಕ್ ವಿ ಓನ್ಲಿ ಹ್ಯಾವ್ ಅ ಫ್ಯೂ ಮಂತ್ಸ್ ಟೈಮ್. ಆ 3-4 ತಿಂಗಳು ಅಥವಾ 4-5 ತಿಂಗಳಲ್ಲಿ ಏನ್ ಟೈಮ್ ಇದೆ, ಆ ಟೈಮ್ ನಲ್ಲಿ ನಾವು ಈ ಇದೇ ರೀತಿ ಆಗಲಿ NCB ಆದಂತಹ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಈ ರೆಪ್ಲಿಕೇಟ್ ಮಾಡುವಂತಹ ಒಂದು ಒಳ್ಳೆ ಅವಕಾಶ ನಮಗಿದೆ. ನಾವು ಒಗ್ಗಟ್ಟಾಗಿದ್ರೆ, ನಾವು ಪಾಸಿಟಿವ್ ಆಗಿ ಒಂದು ಸ್ಟೆಪ್ ಇಟ್ರೆ, ಅಥವಾ ನಾವು ಮುಂದಿನ ದಿನಗಳಲ್ಲಿ ನಾವು ಸಂಘಟನಾತ್ಮಕವಾಗಿ ಯುನೈಟೆಡ್ ಆಗಿ ಹೋರಾಟ ನಡೆಸಿದ್ರೆ, ಅಥವಾ ಮುಂದಿನ ಒಂದು ಹೆಜ್ಜೆಗಳನ್ನು ಇಟ್ರೆ ಇದು ಖಂಡಿತ ಸಾಧ್ಯ ಅನ್ನೋದು ನಮ್ಮ ಒಂದು ನನ್ನ ಒಂದು ಸ್ಪಷ್ಟ ಅಭಿಪ್ರಾಯ. ಐ ಥಿಂಕ್ ಸುಮಾರು ಸಾಕಷ್ಟು ಜನಗಳ ಅಭಿಪ್ರಾಯವು ಇದೇ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ನಿಟ್ಟಿನಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಸಹಕಾರ ಬೇಕು. ಈಗ ನೋಡೋಣ, ಈಗ ಯಾವ ರೀತಿ ನಮ್ಮ ಜನಗಳ ಸಹಕಾರ ಸಿಗತ್ತೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದಕ್ಕೆ ಹೋಗ್ಬೋದು ಅನ್ನೋದನ್ನ. ನಮ್ಮ ರಂಗನಾಥ್ ಸಾಹೇಬರು ಬಂದಿದ್ದಾರೆ. ಸೊ ಲೆಟ್ ಅಸ್ ಸಿ ವಾಟ್ ಹಿ ಹ್ಯಾಸ್ ಟು ಸೇ. ಸರ್ ರಂಗನಾಥ್ ಸಾಹೇಬ್ರೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ನಮಸ್ಕಾರ. ಹರೀಶ್ ಕೇಳಿಸ್ತಾ ಇದೆಯಾ? ಕೆಲಸ ಇದೆ ಸರ್, ಮಾತಾಡಿ. ಜಸ್ಟ್ ಬಂದೆ, ಸ್ವಲ್ಪ ತಡ ಆಯ್ತು, ಕ್ಷಮಿಸಿ. ಅಚ್ಯುತ್ ಜೋಶಿ ಕೇಳಿಸ್ಕೊಂಡೆ. ಎಲ್ಲಾರು 2000 ಜನ ಸೇರಿ ಒಕ್ಕೊರ್ಲಿಂದ ಇದ್ ಮಾಡಿದ್ದಾರೆ ಅಂತ. ಅದೇ ನಿಟ್ಟಿನಲ್ಲಿ ನಾನು ಕೂಡ ಹೇಳಕ್ ಬಯಸ್ತೇನೆ, ಅದು ಇದು ಅಸೋಸಿಯೇಷನ್ ಅಂತ ಬೇಡ, ಒಟ್ನಲ್ಲಿ ಡೆಪಾಸಿಟರ್ಸ್ ಅಂದ್ರೆ ಡೆಪಾಸಿಟರ್ಸ್. ನೀವ್ ಹೇಳ್ದಂಗೆ ನಿಮ್ದನ್ನ ಎಂಡಾಸ್ ಮಾಡ್ತೀನಿ. ಇದು 27ನೇ ತಾರೀಕು ಎಲ್ಲ ಸಂಘದ ಸದಸ್ಯರು ಡೆಪಾಸಿಟರ್ಸ್ ಬಂದು ಸೇರ್ಬಿಟ್ಟು ಮುಂದಿನ ಪ್ರೋಗ್ರಾಮ್ನ ಚಾಕ್ಔಟ್ ಮಾಡೋಣ. ಮತ್ತೆ ಆ ನಂತರ ತಾವು ಹೇಳ್ದಂಗೆ CBI ಇದೆಯಲ್ಲ, ಆ CBI ಕೂಡ ಮುಂದುವರ್ಸೋದಕ್ಕೆ ನಾನು ಇಷ್ಟಪಡ್ತೀನಿ. ಒಟ್ನಲ್ಲಿ ದಯವಿಟ್ಟು ಒಂದಾಗಿ ಭೇದ ಭಾವನೆ ಎಣಿಸ್ಬೇಡಿ. ಇಟ್ ಈಸ್ ಹೈ ಟೈಮ್. 4 ವರ್ಷ ಆಗೋಯ್ತು ನಮ್ಗೆ, ಎಲ್ಲರ ಸಹನೇನೂ ಮೀರ್ತಾ ಇದೆ. ಆದ್ರೆ ಇನ್ನೊಂದು 2-3 ತಿಂಗಳಲ್ಲಿ ಆಗ್ಬೇಕಷ್ಟೇ. ಇಲ್ಲ ಅಂತಂದ್ರೆ ಖಂಡಿತ ರಿಸರ್ವ್ ಬ್ಯಾಂಕ್ ಬಾಗಿಲು ಮುಚ್ಚಿಬಿಡುತ್ತೆ. NCB ತುಂಬಾ ಅದೃಷ್ಟ, ಹೌದು, ತುಂಬಾ ಯೂನಿಟಿ ಇತ್ತು ಸ್ಟಾರ್ಟಿಂಗ್ ಇಂದಾನೆ. ಅಚ್ಯುತ್ ಜೋಯಿಸ್ನ ಒಂದ್ಸಲ ಮೀಟ್ ಮಾಡೋಣ ಅಂತ ನಾನು ಬಯಸ್ತೀನಿ. ನನ್ನ ಹೆಸರು ರಂಗನಾಥ್ ಅಂತ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲ ಡೆಪಾಸಿಟರ್ಸು ಬರ್ಲಿ ಹರೀಶ್ ಹೇಳ್ದಂಗೆ. ಮತ್ತೆ ಅವ್ರು ಯಾರ್ಯಾಕಾದ್ರು ನಾವು ಕೂಡ ಹೋಗೋಣ, ಅದೇನಿಲ್ಲ, ಯಾವ ಹಿಂಜರಿಕೆನೂ ಇಲ್ಲ. ಎಲ್ಲಾರ ದುಡ್ಡೇ, ನಾವು ಕಳ್ಕೊಂಡಿದ್ವಿ, ಅವರು ಕಳ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಒಳ್ಳೆ ದಿಸೆನಲ್ಲಿ ನಾವು ಪ್ರಯತ್ನ ಮಾಡಿ ಒಂದಾಗಿ ರಿಸರ್ವ್ ಬ್ಯಾಂಕ್ ನ ಮನವೊಲಿಸ್ಬಿಟ್ಟು ಹಾಗಾದ್ರೂ ಮಾಡಿ ಇದೇ ತರ ಮಧ್ಯರಿಗೆ ಟ್ರೈ ಮಾಡ್ಬೋದಾ ಅಂತ ಅನ್ನೋದನ್ನ ನಾವು ಕೂಡ ಪ್ರಯತ್ನ ಪಟ್ಟು ವಿಶದವಾಗಿ ಕೂತ್ಕೊಂಡು ಚರ್ಚೆ ಮಾಡೋಣ 27ನೇ ತಾರೀಕು ಅಂತ ಹೇಳಿ ಎಲ್ರಿಗೂ ಶುಭ ಆಗ್ಲಿ ಅಂತ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಇನ್ಪುಟ್ಸ್. ಬೇರೆ ಯಾರಿದ್ದಾರೆ? ನಮ್ಮ ಆಚಾರ್ಯರು ಇದಾರಲ್ವಾ? ಆಚಾರ್ಯರು, ತಾವು ಏನಾದ್ರು ಹೇಳಕ್ಕಿಂತ, ತಾವು ಕೆಲವೊಂದು ಇನಿಷಿಯೇಟಿವ್ಸ್ ಅಲ್ಲಿ ಭಾಗಿಯಾಗಿದ್ವಿ, ತಾವು ಒಂದು ಸ್ವಲ್ಪ ಇನ್ಪುಟ್ಸ್ ಕೊಡ್ತೀರಾ ಸರ್? ತಾವು ಒಂದ್ ಸ್ವಲ್ಪ ಈಗ ಏನಂದ್ರೆ ನಮಗೆ ಜನಗಳಿಗೆ ಡಿಮೋಟಿವೇಟ್ ಆಗಿದ್ದಾರೆ, ಸ್ವಲ್ಪ ಮೋಟಿವೇಟ್ ಆಗ್ಬೇಕು, ಇನ್ನು ಹೆಚ್ಚಿನ ಒಂದು ಪಾಸಿಟಿವ್ ಆಗಿ ನಾವು ಮುಂದಕ್ಕೆ ಹೋಗ್ಬೇಕು. ಸೊ ಈ ನಿಟ್ಟಿನಲ್ಲಿ ಐ ಥಿಂಕ್ ಯುವರ್ ವರ್ಡ್ಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಅಂತ ನಾನು ಅನ್ಕೋತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ಒಂದು ಪಾಸಿಟಿವ್ ಪುಷ್ ಕೊಡಬೇಕು, ಮತ್ತೆ ಜನಗಳನ್ನ ಒಂಚೂರು ಮೋಟಿವೇಟ್ ಮಾಡಬೇಕು. ಮತ್ತೆ ನಾವು ಏನೇನು ಲಾಸ್ಟ್ ವೀಕ್ ನಲ್ಲಿ ಲಾಸ್ಟ್ ಒಂದು 10 ದಿನದಲ್ಲಿ ಏನೇನ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ತಾವು ತಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ಬೇಕು ಅಂತ ರಿಕ್ವೆಸ್ಟ್ ಯು ಮಿಸ್ಟರ್ ಆಚಾರ್. ಥ್ಯಾಂಕ್ ಯು ಹರೀಶ್. ಅದೇ ಈಗ ಲಾಸ್ಟ್ 10 days ಅಲ್ಲಿ ನಾವೆಲ್ಲ ಮೀಟ್ ಮಾಡಿದ್ವಿ. UB ವೆಂಕಟೇಶ್ ಅವ್ರನ್ನ ಮೀಟ್ ಮಾಡಿದ್ವಿ. ನಿನ್ನೆ ವಿ ಕುಡ್ ನಾಟ್ ಮೀಟ್ ಮಿಸ್ಟರ್ ಗುಹಾ, ಬಟ್ ದೆನ್ we requested him to continue his support and leadership and guidance for us. ಅದೆಲ್ಲ ಫೈನ್. ನಾನು ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಬಗ್ಗೆ ಮತ್ತೆ ನಮ್ಮ ಬ್ಯಾಂಕ್ ಬಗ್ಗೆ 2 ಕಂಪ್ಯಾರಿಸನ್ ಮಾಡುವಾಗ
ಇಲ್ಲಿ ಏನಾಯ್ತು ಅಂತಂದ್ರೆ ನೋಡಿ, ಅಲ್ಲಿ ನಮ್ಗೆ 35A ಹಾಕದ್ಮೇಲೆ ಬೋರ್ಡ್ ಇತ್ತು 3 ತಿಂಗಳು, ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಇತ್ತು. ಅಲ್ಲಿ ಬೋರ್ಡ್ ಇತ್ತು, ಅವರು ಆಪರ್ಚುನಿಟಿನ ಯೂಸ್ ಮಾಡಿ ಕನ್ವರ್ಟ್ ಮಾಡ್ಕೊಂಡ್ರು. ನಮ್ಗೆ ಬೋರ್ಡ್ ಇತ್ತು, ಅದನ್ನ ನಾವು ನಮ್ಮ ಬೋರ್ಡ್ ಡೈರೆಕ್ಟರ್ಸ್ ಮಿಸ್ಯೂಸ್ ಮಾಡಿ ಬ್ಯಾಂಕ್ ಇನ್ನ ಬ್ಯಾಡ್ ಟು ವರ್ಸ್ಟ್ ಗೆ ತಗೊಂಡೋದ್ರು. ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್, to revive a bank, you need some authority person, like an administrator or a board of directors who are in a statutory position to talk to an investor, or to talk to RBI, or to talk to the loan defaulters to collect the money. ಇಲ್ಲಿ ನಮಗೆ ಯಾರಿಗೂ ಏನು ಅಥಾರಿಟಿನೇ ಇಲ್ಲ. ಅಡ್ಮಿನಿಸ್ಟ್ರೇಟರ್ ಆಗಿ ಕೂತಿರೋನು ಒಂದು ಕೈಯಲ್ಲಿ ವಿಪ್ ಹಿಡ್ಕೊಂಡು ಒಂದು 250-300 ಕೋಟಿ 400 ಕೋಟಿ ಅಷ್ಟು ಕಲೆಕ್ಟ್ ಮಾಡಿದ್ರೆ ಇವತ್ತಿಗೆ ನಾವು ಆರಾಮಾಗಿ 4 ವರ್ಷ ಕಾಯ್ಬೇಕಾಗ್ತಾ ಇರ್ಲಿಲ್ಲ. ಸೊ ನಾವು ಕಲಿಯೋದು ಏನಿದೆ ಅಂದ್ರೆ, ಈಗ ಹೊಸ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಅವ್ರ ಜೊತೆ ನಾವು ಸೀರಿಯಸ್ ಆಗಿ ಡೈಲಾಗ್ ಮಾಡಿ ಅವ್ರನ್ನ ಪುಷ್ ಮಾಡಬೇಕು. ನಾವು ಒಂದು ಸ್ಟ್ಯಾಚ್ಯುಟರಿ ಬಾಡಿ ಆಗ್ಬೇಕು. ನೀವೇ ಹೇಳಿದಾಗೆ ಲೋನ್ ಕಲೆಕ್ಟ್ ಮಾಡದಿದ್ರೆ ಈ ಬ್ಯಾಂಕ್ ನ ಯಾರು ತಗೊಳಲ್ಲ. ಈ ಬ್ಯಾಂಕ್ ನ ರಿವೈವ್ ಮಾಡೋದು ತುಂಬಾ ಕಷ್ಟ. ಇನ್ನ ಹೋರಾಟ ಸಂಘಟನೆ ಅದು ಕಂಟಿನ್ಯೂಸ್ ಪ್ರೋಸೆಸ್. ಅದು ಪ್ರತಿಯೊಬ್ರು ಬರ್ಬೇಕು. 4 ವರ್ಷದಿಂದ ಹೇಳ್ತಾನೆ ಇದೀವಿ ಬನ್ನಿ ಬನ್ನಿ ಅಂತ. 60ರಿಂದ 80, 80ರಿಂದ 100, ಈಗ 100ರಿಂದ 200, 500, ಈ ತರ ನಿಧಾನಕ್ಕೆ ಒಂದೊಂದೇ ಸ್ಟೆಪ್ ಮುಂದೆ ಹೋಗ್ತಾ ಇದೀವಿ. ಫೈನ್, ಎಲ್ಲಾರ್ಗು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಎಲ್ಲಾರು ಬನ್ನಿ. ಒಬ್ರು ಕರೆ ಕೊಟ್ಟಾಗ ಅವ್ರ ಜೊತೆ ನಿಮ್ಗೆ ಗೊತ್ತಿರ್ಬೋದು, ಗುರುರಾಜ್ ಅವರು ಆ ಸಂಘದವರು ಕರೆ ಕೊಟ್ಟಾಗ ಎಷ್ಟೋ ಮೀಟಿಂಗ್ ಗಳಿಗೆ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ದೋ ಐ ಆಮ್ ಒನ್ ಆಫ್ ದಿ ಮೆಂಬರ್ ಆಫ್ ದಿಸ್ ಗ್ರೂಪ್. ನಮ್ಮ ಅಲ್ಟಿಮೇಟ್ ಉದ್ದೇಶ ಏನಂದ್ರೆ, ಬ್ಯಾಂಕಿನ ರಿವೈವಲ್ಗೆ, ಬ್ಯಾಂಕಿನ ವಿಷಯಕ್ಕೆ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಸ್ಟ್ರೆಂತ್ ಅನ್ನ ತೋರಿಸ್ಬೇಕು. ಸೊ ದಿಸ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ. ದಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್, ಇದುವರೆ ತನಕ ನಾವು ಕಲ್ತಿರೋ ಪಾಠದಲ್ಲಿ ಅಡ್ಮಿನಿಸ್ಟ್ರೇಟರ್ನ ತರವಾಗಿ ಫಾಲೋ ಅಪ್ ಮಾಡಬೇಕು, ಸಂಘಟನೆ ದೊಡ್ಡದ್ ಮಾಡಬೇಕು, ಲೋನ್ ಕಲೆಕ್ಟ್ ಆಗ್ಬೇಕು. ಆವಾಗ್ಲೇ ಈ ಬ್ಯಾಂಕ್ ಒಂದು ಯಾರಾದ್ರೂ ತಗೊಳಕ್ಕೆ ಮುಂದೆ ಬರ್ತಾರೆ. ಲೋನ್ ಕಲೆಕ್ಟ್ ಮಾಡ್ಬೇಕಾದ್ರೆ ನೋ ಟಾಮ್ ಡಿಕ್ ಅಂಡ್ ಹ್ಯಾರಿ ಕ್ಯಾನ್ ಗೋ ಅಂಡ್ ಆಸ್ಕ್ ಫಾರ್ ಅ ಲೋನ್ collection. It is only the statutory person who is sitting in that chair, either Mr. ಭಾಸ್ಕರ್ ಅಂಡೆ ಅವರಾಗ್ಲಿ ಅಥವಾ ಅವ್ರನ್ನ ರೆಪ್ರೆಸೆಂಟ್ ಮಾಡುವಂತ ನಮ್ಮ ಒಂದು ಟೀಮ್ ಆಗ್ಲಿ ಯಾರಾದ್ರೂ ಮಾಡಿ. ಈಗ ನೋಡಿ, ನನಗೆ ಏನ್ ಗೊತ್ತಾಯ್ತು ವಿಷಯ ಅಂತಂದ್ರೆ, ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ತುಂಬಾ ಲೋನು ಏನು ಕಲೆಕ್ಟ್ ಆಗದೆ ಇದ್ರು ಒಂದು 70-80 ಕೋಟಿ ಅಷ್ಟು ಕಲೆಕ್ಟ್ ಮಾಡಿ ಎಲ್ಲಾರು ಒಂದು 10-15% ಅಷ್ಟು ಕಟ್ಬಿಟ್ರೆ ಅದು NPA ಇಂದ ರೆಗ್ಯುಲರ್ ಅಕೌಂಟ್ ಆಗಿ ಕನ್ವರ್ಟ್ ಆಗ್ಬಿಡುತ್ತಂತೆ. ಅಂತೆ ಕಂತೆಗಳು ಇದೆಲ್ಲ ನನಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಸೊ ಈ ತರದೊಂದು ಸ್ಟ್ರಾಟಜಿ ಮಾಡ್ಕೊಂಡು ಲೋನ್ ಡಿಫಾಲ್ಟರ್ಸ್ ನ ಹೋಗಿ ರಿಕ್ವೆಸ್ಟ್ ಮಾಡಿ ಏನೋ ಒಂದು 10%, 20% ಕಟ್ಟಿ ಆಮೇಲೆ ಸಾರ್ಟ್ ಔಟ್ ಮಾಡೋಣ ಅಂತ ಕೇಳೋರು ಯಾರು? ಕೇಳಕ್ಕೆ ಇವತ್ತು ಅಥಾರಿಟಿ ಇರೋದು ಬರೀ ಅಡ್ಮಿನಿಸ್ಟ್ರೇಟರ್ಗೆ, ಬೇರೆ ಯಾರಿಗೂ ಅಥಾರಿಟಿ ಇಲ್ಲ. ನಮ್ಗೆ ಚಾನ್ಸ್ ಇತ್ತು, ಫಸ್ಟ್ ಒಂದ್ 3-4 ತಿಂಗಳು ಬೋರ್ಡ್ ಇತ್ತು, ಆ ಬೋರ್ಡ್ ಮೆಂಬರ್ಸ್ ಎಲ್ಲಾನು ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಇನ್ನ ಬ್ಯಾಡ್ ಟು ವರ್ಸ್ ಪೊಸಿಷನ್ ತಗೊಂಡ್ ಹೋಗ್ಬಿಟ್ರು. ಈಗ ಆಗಿದ್ದಾಗೋಗಿದೆ. ಇನ್ನು ಮುಂದೆ ಆದ್ರೂ NCB ಲೆಸನ್ಸ್ ನ ನಾವು ಪ್ರಾಂಪ್ಟ್ ಆಗಿ ಕಲ್ತ್ಕೊಂಡು ಅಡ್ಮಿನಿಸ್ಟ್ರೇಟರ್ ಅವ್ರನ್ನ ಕಂಪ್ಲೀಟ್ ಆಗಿ ಪುಷ್ ಮಾಡಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಅವ್ರಿಗೆ ನಮ್ಮ ಸ್ಟ್ರೆಂತ್ ನ ತೋರಿಸಿ, ನಮ್ಮ ಫ್ರಸ್ಟ್ರೇಷನ್ ನ ತೋರಿಸಿ, ಅವ್ರ ಕೈಲಿ ಕೆಲಸ ತೆಗ್ಸೋ ತರ ಮಾಡಿ ಇದನ್ನ ಕ್ವಿಕ್ ಆಗಿ ರಿವೈವ್ ಮಾಡ್ಬೇಕು. ಹಾಗಾಗಿ ಎಲ್ಲಾ ಹೆಚ್ಚು ಜನಗಳು ನಾವು ಕರೆ ಕೊಟ್ಟಾಗೆಲ್ಲ ಖಂಡಿತ ಬರ್ಬೇಕು. ಬ್ಯಾಂಕ್ ಮುಂದೆ ನಮ್ಮ ಫ್ರಸ್ಟ್ರೇಷನ್ ನ ಅಡ್ಮಿನಿಸ್ಟ್ರೇಟರ್ಗೆ ತೋರಿಸ್ಬೇಕು. CBIಗೆ ಅಫ್ಕೋರ್ಸ್ ಮಿಸ್ಟರ್ UB ವೆಂಕಟೇಶ್ ಅವರಾಗ್ಲಿ ಅಥವಾ ಮಿಸ್ಟರ್ ಗುಹಾ ಅವರಾಗ್ಲಿ ಹೇಳಿದಾಗೆ 10 ದಿವಸಕ್ಕೆ ಒಂದ್ಸಾರಿ ಒಂದ್ 10-15 ಜನ ಸೀನಿಯರ್ ಸಿಟಿಸನ್ ಗಳಾಗ್ಲಿ ಲೇಡೀಸ್ ಆಗ್ಲಿ ಎಲ್ಲಾರು ನಾವು ಹೋಗೋಣ.
CBIಗೆ ಮುಂದೆ ಬಾಗಲ್ ಮುಂದೆ ಕೂತ್ಕೊಂಡು ಒಂದು ಮೆಮೊರಂಡಮ್ ಕೊಟ್ಟು, ಸ್ವಾಮಿ ನಮ್ ಕೇಸ್ನ ಬೇಗ ಸಾಲ್ವ್ ಮಾಡಿ, ಸ್ವಾಮಿ ನಮ್ ಕೇಸ್ನ ಬೇಗ ಸಾಲ್ವ್ ಮಾಡಿ ಅಂತ ತಿಂಗಳಿಗೆ 2 ಟ್ರಿಪ್ ಆದ್ರೂ ಅಲ್ಲಿಗೆ ಹೊಡೆಯೋಣ. ಮತ್ತೆ ತಿಂಗಳಿಗೆ 1 ಸಾರಿ ಇಲ್ದೇ ಇದ್ರೆ ತಿಂಗಳಿಗೆ 2 ಸಾರಿ ಆಗ್ಲಿ 3 ಸಾರಿ ಆಗ್ಲಿ ನಾವು ಬ್ಯಾಂಕ್ ಮುಂದೆ ಸೇರ್ಲೇಬೇಕು. ಈ ಅಡ್ಮಿನಿಸ್ಟ್ರೇಟರ್ಗೆ ನಾವು ನಮ್ಮ ಒಂದು ಸ್ಟ್ರೆಂತ್ ನ ತೋರಿಸ್ಲಿಕ್ಕೆ. ಸೊ ಕಲಿಯೋ ಪಾಠ ತುಂಬಾ ಇದೆ, ಇಂಪ್ಲಿಮೆಂಟ್ ಮಾಡಕ್ಕೆ ಅವಕಾಶಗಳಿದೆ. ಈಗ ಒಂದು ಸಕ್ಸಸ್ ಆಗಿರೋ ಒಂದು ಸ್ಟೋರಿ ನಮ್ ಮುಂದೆ ಇದೆ. ಅದರಿಂದ ಪಾಠ ಕಲ್ತು ಆದಷ್ಟು ಬೇಗ ನಮ್ ಬ್ಯಾಂಕ್ ಅನ್ನ ಒಂದು ಪಾಸಿಟಿವ್ ಕಡೆಗೆ ತಗೊಂಡೋಗಕ್ಕೆ ನಾವೆಲ್ಲರೂ ಸಿನ್ಸಿಯರ್ ಆಗಿ ಪ್ರಯತ್ನ ಮಾಡ್ಬೇಕು ಅಂತ ನನ್ನ ಆಸೆ, ನನ್ನ ಕೋರಿಕೆ ಕೂಡ ಎಲ್ಲರ ಕಡೆಯಿಂದ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಓವರ್ ಹರೀಶ್. ಥ್ಯಾಂಕ್ ಯು. Okay, thank you very much, sir. Your explanation of the whole situation and whatever you said was absolutely apt and to the point and very precise. Thank you very much, sir. ನಮ್ಮ ಇವ್ರು ಇರ್ಬೇಕಲ್ಲ, ನಮ್ಮ ಸುರೇಶ್ ಅವರು ಇರ್ಬೇಕಲ್ಲ, ನಮ್ಮ ಸುರೇಶ್ ಅವರು ಆಚಾರ್ ಸರ್ ಹೇಳಿದ್ದನ್ನ ಒಂದು ಜಸ್ಟ್ ವಾಂಟ್ ಟು ಆಡ್ ಒನ್ ಇನ್ಫಾರ್ಮೇಶನ್ ಐ ವಾಂಟೆಡ್ ಟು ಆಡ್. ಅಫ್ಕೋರ್ಸ್ ನಿಮ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ಓಪನ್ ಗ್ರೂಪ್ ಅಲ್ಲಿ ಪೂರ್ತಿ ಅಪ್ಡೇಟ್ಸ್ ಕೊಡಕ್ಕಾಗಲ್ಲ, ಬಟ್ ಕೆಲವೊಂದು ಅಪ್ಡೇಟ್ಸ್ ನಾನು ಆಚಾರ್ ಸರ್ಗೆ ಏನ್ ತಿಳಿಸೋಕೆ ಇಷ್ಟಪಡ್ತೀನಿ ಇಲ್ಲಿ ಅಂತಂದ್ರೆ, ಮಧ್ಯದಲ್ಲಿ ನಮ್ಮವರು ಕೂಡ ನಾವೇ ಬ್ಯಾಂಕ್ ನ ಸರಿ ಮಾಡ್ಬಿಡ್ತೀವಿ, ನಾವೇ ನಡ್ಸ್ಬಿಡ್ತೀವಿ, ಶೇರ್ ದುಡ್ಡು ಹಾಕ್ಬಿಡಿ ಅಂತ ಕುಣಿತಿದ್ರು. ಅವಾಗ ಟಫ್ ಫೇಸ್, ಒಂದು 2 to 3 weeks ಅವ್ರನ್ನ ಬಹಳ ಟ್ಯಾಕ್ಟಿಕಲ್ ಆಗಿ ಮ್ಯಾನೇಜ್ ಮಾಡ್ಬೇಕಾಗಿತ್ತು. ಮತ್ತೆ ವಾಪಸ್ ಮರ್ಜರ್ ಡೈರೆಕ್ಷನ್ ಅಲ್ಲಿ ಕರ್ಕೊಂಡ್ ಬರೋದು ಭಾರಿ ಕಷ್ಟ ಆಯ್ತು. ಮಾಡಿದ್ವಿ, ಕೆಲವೊಂದೆಲ್ಲ ಮಾಡಿದ್ವಿ, ಅದನ್ನ ಹರೀಶ್ ಅವ್ರಿಗೆ ಅಪ್ಡೇಟ್ ಮಾಡಿದೀನಿ. ಅವ್ರನ್ನ ತಿಳ್ಕೊಳ್ಳಿ, ಯಾವಾಗ ಗೊತ್ತಾಗತ್ತೆ. ಇಟ್ ವಾಸ್ ನಾಟ್ ಈಸಿ ಜಾಬ್. ಆಮೇಲೆ ವಿ ವರ್ ಆಲ್ಸೋ ಇನ್ ಕಾನ್ಸ್ಟೆಂಟ್ ಟಚ್ ವಿತ್ ಸೋ ಮೆನಿ ಥಿಂಗ್ಸ್. ಇವಾಗ ನಾವು ಡಿಫಾಲ್ಟರ್ಸ್ ಹತ್ರ ಫಾಲೋ ಅಪ್ ಮಾಡ್ತಿದ್ವಿ. ನಮಗೆ ಪ್ರತಿಯೊಂದು ಡಿಫಾಲ್ಟರ್ ನೇಮು, ಅವ್ರ ಡೀಟೇಲ್ಸ್, ಫೋನ್ ನಂಬರ್ ಎಲ್ಲ ಗೊತ್ತಿದೆ. ಎಷ್ಟು ಜನ, 8 ಜನ 200 ಕೋಟಿ ಹೇಗೆ, ಆಲ್ಮೋಸ್ಟ್ ನಮ್ಮ ಹತ್ರ NPA ಕಂಪ್ಲೀಟ್ ಡೀಟೇಲ್ಸ್ ಇದೆ. ನಮ್ ಡೆಪಾಸಿಟ್ ಅಸೋಸಿಯೇಷನ್ ಹತ್ರ, ನಮ್ಮ ಗುಂಪ್ ಹತ್ರ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಯಾರ್ಯಾರು ಏನೇನು ಎಷ್ಟೆಷ್ಟು ಕೊಡ್ಬೇಕಾಯ್ತು, ಏನೇನು, ಇನ್ಕ್ಲೂಡಿಂಗ್ ಹೇಗೆ ಇದ್ ಮಾಡ್ಬೇಕು ಅಂತ. ಸೊ ಏನು ಇದು ನೀವು ಹೇಳಿದ್ರಲ್ಲ, ಒಂದು ಬೇಸಿಕಲಿ ಏನಾಗಿರುತ್ತೆ ಸರ್, ಇವಾಗ 2 ವರ್ಷ ಆಗೋಗಿದೆ ಅಂತಂದ್ರೆ 2 ವರ್ಷದ EMI ಅವ್ರು ಕಟ್ಟಿದ್ರೆ ಅದು ವಾಪಸ್ NPA ಸ್ಟೇಟಸ್ ರಿವೈವ್ ಆಗುತ್ತೆ. ಈಗ 4 ವರ್ಷದಿಂದ ಏನು ಕಟ್ಟಲಿಲ್ಲ ಅಂದ್ರೆ 4 ವರ್ಷ EMI ಅವ್ರು ಕಟ್ಟಬೇಕಾಗತ್ತೆ, ಇನ್ಕ್ಲೂಡಿಂಗ್ ಪೀನಲ್ ಚಾರ್ಜಸ್ ಆ ತರದ್ದೆಲ್ಲ. ಸೊ ನಿಮ್ದ್ರಲ್ಲಿ ಇದು ಸ್ವಲ್ಪ ಕಷ್ಟ ಇದೆ. 4 ವರ್ಷ EMI ಒಟ್ಟಿಗೆ ಅವ್ನು ಕಟ್ತಾನ, ಅವನು ಅಥವಾ ಲೋನೇ ನಾವು NPA ಕೂಡ ಬಹಳಷ್ಟು ಕೆಲಸ ಮಾಡಿದ್ವಿ, ಇನ್ಕ್ಲೂಡಿಂಗ್ ವಿ ಫಾಲೋಡ್ ಅಪ್, ವಿ ಡಿಡ್ ಲಾಟ್ ಟ್ಯಾಕ್ಟಿಕಲ್ ಥಿಂಗ್ಸ್. ಅವ್ರಗಳಿಗೆ ಫೋನ್ ಮಾಡಿ, ಅಲ್ಲಿ ವಿಸಿಟ್ ಮಾಡಿ, ಅದೆಲ್ಲ ಲಾಟ್ ಥಿಂಗ್ಸ್ ಅಪ್ಡೇಟ್ ಮಾಡಿದ್ದೀನಿ, ಅಲ್ಲಿ ಹೇಳಕ್ಕಾಗಲ್ಲ. ಇನ್ಕ್ಲೂಡಿಂಗ್ ಯಾವ ಮರ್ಜರ್ಗೆ ಯಾರು 2 ಬ್ಯಾಂಕ್ ಬಂತು ಅವ್ರ ಹತ್ರ ಟಚ್ ಅಲ್ಲಿ ಇದ್ವಿ ಹಾಗೆ. ಸೊ ಜಸ್ಟ್ ಅ ಕ್ವಿಕ್ ಅಪ್ಡೇಟ್ ಅಷ್ಟೇ. Okay, thank you, Mr. Joyce. ನಮ್ಮ ಸುರೇಶ್ ಅವರು, so Mr. K. Suresh is also there on the line. ತಾವು ಏನಾದ್ರು, he has also participated in all the activities that happened last week. So would you also give us some insight and your opinion and the way forward for us, Mr. Suresh, please. ಸರ್, ಈಗಾಗಲೇ ನೀವು ಮತ್ತು ಆಚಾರ್ ಅವರು ಅದನ್ನ ವಿಸ್ತಾರವಾಗಿ ಹೇಳಿದ್ದೀರಾ. ಅದು ಅದು ಒಂದೇ ದಾರಿ ಅಂತ ನನಗನ್ಸುತ್ತೆ. ಅದನ್ನೇ ನಾನು ಎಂಡಾರ್ಸ್ ಮಾಡ್ತೀನಿ. ನಾನು ಮತ್ತೆ ಜಾಸ್ತಿ ಏನು ಹೇಳಕ್ ಇಷ್ಟಪಡೋದಿಲ್ಲ. ಆದ್ರೆ ಒಂದು ವಿಚಾರ, ನಮ್ಮ ಡೆಪಾಸಿಟರ್ಸ್ ಬೆನಿಫಿಟ್ಗೋಸ್ಕರ ನೀವು ಅದನ್ನ ಕ್ಲಾರಿಫೈ ಮಾಡಕ್ಕಾಗತ್ತಾ ಅಂತ ಒಂದು ಹೇಳ್ಬೇಕು. ನಮ್ಮ ಬ್ಯಾಂಕ್ ಸಿಚುವೇಶನ್ಗೂ NCB ಬ್ಯಾಂಕ್ ಸಿಚುವೇಶನ್ಗೂ ಡಿಫ್ರೆನ್ಸ್ ಏನು? ಅವರ ಇದಕ್ಕೆ ಈಗ ಕಾಸ್ಮೋಸ್ ಕೋಆಪರೇಟಿವ್ ಬ್ಯಾಂಕ್ ದೇ ಹ್ಯಾವ್ ಅಗ್ರೀಡ್ ಟು ಕಮ್ ಅಂಡ್ ಮರ್ಜ್ ಅಂತ ಹೇಳೋದಕ್ಕೆ, ನಮ್ಮ ಬ್ಯಾಂಕ್ ಅಲ್ಲಿ ಆಗದೆ ಇರೋದಕ್ಕೆ ಏನು ಕಾರಣ? ಅದೇನೋ ಸ್ವಲ್ಪ ಹೇಳಕ್ಕಾಗತ್ತಾ ಫಾರ್ ದಿ ಬೆನಿಫಿಟ್ ಆಫ್ ಡೆಪಾಸಿಟರ್ಸ್? ಖಂಡಿತ ಹೇಳೋಣ ಸರ್. ಅದನ್ನ ಹೇಳಿ, ನೀವು ಆಚಾರ ಹೇಳಿದ್ದನ್ನ ದಟ್ ಇಸ್ ಐ ಎಂಡೋರ್ಸ್ ದಟ್. ಅದೊಂದೇ ದಾರಿ ನಮ್ಮ ಹತ್ರ ಇರೋದು. ಈಗ 4 ವರ್ಷ ಕಳಿಸಿದ್ರೆ ನಾವು ಅದನ್ನ ವಿ ಹ್ಯಾವ್ ಟು ನೌ ಪ್ರಾಬ್ಲಿ ಜಾಯಿನ್ ಹ್ಯಾಂಡ್ಸ್ ಅಂಡ್ ದೆನ್ ಅಪ್ ದಿ ಅವರ್ protest against the this one, and we have to see to it that all this, and positively for us, like the CBI, it has been handed over to CBI now, and we somehow do to see to it that the CBI is pressurized or requested to take the case forward. Okay, sir. Thank you very much. Sir, as far as NCB and Raghavendra Bank difference is concerned, first was intent ಅಲ್ಲಿ ಬಹಳ ವ್ಯತ್ಯಾಸ ಇತ್ತು. 2 ಕಂಟೆಂಟ್ ಅಲ್ಲೂ ಬಹಳ ವ್ಯತ್ಯಾಸ ಇತ್ತು. ಕಂಟೆಂಟ್ ಅಲ್ಲಿ ಇಲ್ಲಿ
NCB ನಲ್ಲಿ ನನಗನ್ಸಿದ ಮಟ್ಟಿಗೆ ನಮ್ಮ ರಾಘವೇಂದ್ರ ಬ್ಯಾಂಕ್ ಅಷ್ಟು ಫ್ರಾಡ್ ಆಗಿಲ್ಲ. ಜೊತೆಗೆ ಇಂಟೆಂಟ್, ಆಸ್ ಫಾರ್ as ಇಂಟೆಂಟ್ ವಾಸ್ ಕನ್ಸರ್ನ್, ಐ ಥಿಂಕ್ ಬಿಕಾಸ್ ಆಫ್ ಇನ್ಎಕ್ಸ್ಪೀರಿಯನ್ಸ್, ಪಾಸ್ಟ್ ಇನ್ಎಕ್ಸ್ಪೀರಿಯನ್ಸ್ ಮತ್ತೆ ಪಾಸ್ಟ್ ಪ್ರೆಸಿಡೆನ್ಸ್, ಯಾವುದು ನಮ್ಮ ಈ ಸುತ್ತಮುತ್ತಲು ಅಥವಾ ಈ ಬೆಂಗಳೂರಲ್ಲಿ ಇರ್ಬೋದು ಅಥವಾ ಕರ್ನಾಟಕದಲ್ಲಿ ಇರ್ಬೋದು, ಈ ಮಟ್ಟದ ಒಂದು ಬ್ಯಾಂಕ್ ಈ ತರ ಕುಸಿಯುವಂತ ಯಾವುದೇ ನಿದರ್ಶನ ಇರಲಿಲ್ಲ. ಸೊ ಹಾಗಾಗಿ ಐ ಥಿಂಕ್ ದೇರ್ ವಾಸ್ ಸಮ್ ಕೈಂಡ್ ಆಫ್ ಇನ್ಎಕ್ಸ್ಪೀರಿಯನ್ಸ್ ಇನ್ ಟರ್ಮ್ಸ್ ಆಫ್ ಹೌ ಟು ಡೀಲ್ ವಿತ್ ಇಟ್. ಅದು NCB ಅಡ್ವಾಂಟೇಜ್ ಆಯ್ತು. ಇಲ್ಲಿ ವಾಟ್ ಆಲ್ ಶುಡ್ ನಾಟ್ ಬಿ ಡನ್ ಅನ್ನೋದು ಪರ್ಫೆಕ್ಟ್ ಎಕ್ಸಾಂಪಲ್ ಆಗೋಯ್ತು ರಾಘವೇಂದ್ರ ಬ್ಯಾಂಕ್ ಅಲ್ಲಿ. ಯಾಕಂದ್ರೆ ವೆದರ್ ಇಟ್ ವಾಸ್ ಮ್ಯಾನೇಜ್ಮೆಂಟ್, ವೆದರ್ ಇಟ್ ವಾಸ್ ದ ಸಿಸ್ಟಮ್, RCS, RBI, ಗೌರ್ಮೆಂಟ್ ಯಾರೇ ಇರಲಿ ಏನು ಮಾಡಬಾರ್ದು ಅನ್ನೋದು ಪರ್ಫೆಕ್ಟ್ ಎಕ್ಸಾಂಪಲ್ ನಮ್ಮ ರಾಘವೇಂದ್ರ ಬ್ಯಾಂಕ್ ಬಂತು. ಎರಡನೇದು ಆಫ್ಕೋರ್ಸ್ ಇಂಟೆಂಟ್ ಅಲ್ಲಿ ನಮ್ಮ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅವರು ಫೈರ್ ಫೈಟಿಂಗ್ ಅಟ್ಲೀಸ್ಟ್ ಬೆಂಕಿ ಹತ್ಕೊಂಡಾಗ್ಲಾದ್ರೂ ಹೋಗಿ ಒಂದ್ 4 ಬಿಕೆಟ್ ನೀರು ಹಚ್ಚಿದ್ರು ಏನಾದ್ರೂ ಸ್ವಲ್ಪ ತಣ್ಣಗಾಗಿರೋದು, ಅದನ್ನೂ ಮಾಡಲಿಲ್ಲ. ಈ ಬೆಂಕಿ ಜೊತೆ ಏನ್ ಮಾಡಿದ್ರು, ಬೇರೆ ಬೇರೆ ಪಟ್ಟಪುತ್ರ ಹಿತಾಸಕ್ತಿಗಳು ಬಂದ್ಬಿಟ್ಟು ಅದಕ್ಕಿನ್ನೂ ತುಪ್ಪ ಸುರಿಯೋ ಕೆಲಸ ಮಾಡಿದ್ರೆ ಹೊತ್ತು ಅದನ್ನ. ಸೊ ಇಟ್ ವಾಸ್ ಮೋರ್ ಆಫ್ ಇದು ನಮ್ಮ ಬ್ಯಾಂಕ್ನ ಒಂದು ಪರಿಸ್ಥಿತಿ ಅಧೋಗತಿ ಉಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಟೆಕ್ನಿಕಲ್ ರೀಸನ್ಸ್ ಗಿಂತ ಈ ಆರ್ಟಿಫಿಷಿಯಲ್ ರೀಸನ್ಸ್ ಜಾಸ್ತಿ ಆದವು. ಅಂದ್ರೆ ಮ್ಯಾನ್ ಮೇಡ್ ಡಿಸಾಸ್ಟರ್, ಇಟ್ ಇಸ್ ಮೋರ್ ಆಫ್ ಏನು ಫಸ್ಟ್ ಒಂದು ಡಿಸಾಸ್ಟರ್ ಸ್ಟಾರ್ಟ್ ಆಯ್ತಾರೆ ಅರ್ಥಕ್ವೇಕ್, ಆ ಅರ್ಥಕ್ವೇಕ್ ಬಿಕೇಮ್ ಅಗ್ರಿವೇಟೆಡ್ ಬಿಕಾಸ್ ಆಫ್ ಮ್ಯಾನ್ ಮೇಡ್ ಮಿಸ್ಟೇಕ್ಸ್. ಆರ್ಟಿಫಿಷಿಯಲ್ ಮಿಸ್ಟೇಕ್ಸ್ ಇಂದ ಇನ್ನೂ ಅಧ್ವಾನ ಆಯ್ತು. ಸೊ ಹಾಗೆ ದಟ್ ಈಸ್ ಒನ್. ಮತ್ತೆ ಇನ್ನೊಂದು, ಇಫ್ ಈ NCBನವರು ಏನ್ ಕ್ರಮ ಒಂದು 4-5 ತಿಂಗಳಲ್ಲಿ ಏನ್ ಕ್ರಮ ತಗೊಂಡ್ರು, ಆ ಕ್ರಮ ನಮ್ಮ ಬ್ಯಾಂಕಿನಲ್ಲೇ ನೀನು ಜನವರಿ 10ರಿಂದ ಮೇ ವರೆಗೆ ತಗೊಂಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಇಷ್ಟೊಂದು ನಮ್ಮ ದುಡ್ಡೆಲ್ಲ ಬಂದ್ಬಿಟ್ಟಿರೋದು. ಬಟ್ ಆ ಕ್ರಮಗಳು ಒಂದು ಏನೇನ್ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ, ಎರಡನೇದು ಮಾಡೋ ಉದ್ದೇಶ ಇರಲಿಲ್ಲ, ಮತ್ತೆ ಮೂರನೇದು ಈ ಮೋಸಗಾರರ ಸಂತೆ ಆಗೋಗಿತ್ತು. ಹಾಗಾಗಿ ಈ 3 ಕಾರಣದಿಂದ ನಮ್ಮ ಇಟ್ ವಾಸ್ ನಾಟ್ ಇವತ್ತಿಗೂ ಅಷ್ಟೇನೆ, ಇಟ್ ಈಸ್ ನಾಟ್ ಎ ಅನ್ಡೂಯಬಲ್ ಸಿಚುವೇಶನ್. ಇದನ್ನ ರಿವರ್ಸ್ ಮಾಡೋಕ್ ಆಗದಿರುವಂತ ಸಿಚುವೇಶನ್ ಅಲ್ಲ ಇದು. ಇದನ್ನ ರಿವರ್ಸ್ ಮಾಡಬಹುದು, ಆದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮನಸ್ಥಿತಿ ಬೇಕು. ಆ ಮನಸ್ಥಿತಿ ಇರುವಂತ ಸಿಸ್ಟಮ್ ಬೇಕು ನಮ್ಗೆ. ವೆದರ್ ಇಟ್ ಇಸ್ RBI, RCS, ಗೌರ್ಮೆಂಟ್ ಮತ್ತೆ ಬೇರೆ ಏನೇನ್ ಕಂಪೋನೆಂಟ್ಸ್ ಇದೆ, ಏನೇನು ಸಿಸ್ಟಮ್ಸ್ ಇಲ್ಲಿ ಯಾವ್ಯಾವ್ದು ಸಿಸ್ಟಮ್ ಇಲ್ಲಿ ವರ್ಕ್ ಆಗ್ತಾ ಇದೆ, ಆ ಸಿಸ್ಟಮ್ಸ್ ಒಂದು ಪಾಸಿಟಿವ್ ಆಗಿ ನಮ್ಗೆ ಮುಂದಕ್ಕೆ ಹೋಗೋ ದಾರಿ ತೋರಿಸಿದ್ರೆ ಅಥವಾ ಮುಂದಕ್ಕೆ ಹೋಗೋ ರೀತಿಯಲ್ಲಿ ಮಾಡಿದ್ರೆ, ನೀವು ಆಚಾರ್ಯ ಅವರು ಹೇಳಿದ್ರು, ಅಡ್ಮಿನಿಸ್ಟ್ರೇಟಿವ್ ಅಂತ ಹೇಳಿದ್ರು, RCS ಹೇಳಿದ್ರು, RBI ಹೇಳಿದ್ರು, ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಕೋಆಪರೇಟಿವ್ ಸೆಕ್ಟರ್ ಇರ್ಬೋದು, ಹೀಗೆ ಬೇಕಾದಷ್ಟು ಕಂಪೋನೆಂಟ್ಸ್ ಇದೆ. ಅದು ಇದನ್ನ ರಿಪೇರಿ ಮಾಡಲೇಬೇಕು ಅನ್ನೋಂತಹ ಒಂದು ಫರ್ಮ್ ಡಿಸಿಷನ್ ತಗೊಂಡು ಮುಂದಕ್ಕೆ ಹೋಯ್ತಂದ್ರೆ ಇವತ್ತು ಇಟ್ ಈಸ್ ಅ ಡೂಯಬಲ್ ಸಿಚುವೇಶನ್. ಅಲ್ಲಿ ಪರ್ಹಾಪ್ಸ್ ನಾವು ಡಿಪಾಸಿಟರ್ಸ್ ವಿ ಡಿಡ್ ನಾಟ್ ಎಕ್ಸರ್ಟ್ ಇನಫ್ ಪ್ರೆಷರ್ ಅಂತ ಅನ್ಸುತ್ತೆ ನನಗೆ. ದಟ್ ಇಸ್ ಅದು ನನ್ನ ಒಪಿನಿಯನ್. ಇನ್ ಮೋರ್ ಒಪಿನಿಯನ್ಸ್ ಆರ್ ಆಲ್ವೇಸ್ ವೆಲ್ಕಮ್. ಐ ಹ್ಯಾವ್ ಮಿಸ್ಟರ್ ಅಮರ್ನಾಥ್. ಅಮರ್ನಾಥ್ ಐ ಥಿಂಕ್ ನಮ್ಮ ರಾಘವೇಂದ್ರ ಬ್ಯಾಂಕ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ ಅಮರ್ನಾಥ್ ಅವರು. So most I think I will ask him to come now. Amarath will take over. He wanted to say something. He wanted to address today's gathering because no, let him say whatever he wants to say. Mr. Amarnath, you can unmute yourself and join, sir. Hello. Hello. We can hear you. Kelsa ಇದೆ ಮತ್ತೆ ಸರ್. ಸರ್ ಎಲ್ರಿಗೂ ನಮಸ್ತೆ. 27ನೇ ತಾರೀಕು ನಾವೊಂದು ಯುನೈಟೆಡ್ ಫ್ರಂಟ್ ಇಂದ ಒಂದು ಮೀಟಿಂಗ್ ಮಾಡ್ತಾ ಇದೀವಿ. ದಿ ಅಜೆಂಡಾ ವಿಲ್ ಬಿ ಕನ್ವೇಡ್ ಟು ಯು ಬೈ ಯುವರ್ ರೆಸ್ಪೆಕ್ಟಿವ್ ಅಸೋಸಿಯೇಷನ್. ಹರೀಶ್ ಅವರು ವೇದಿಕೆ ಅವ್ರು ಹೇಳ್ತಾರೆ, ನಮ್ಮ ಸುರೇಶ್ ಅವರು ನಮ್ಮ ಠೇವಣಿದಾರ ಸಂಘದ ಮೆಂಬರ್ಸ್ಗೆಲ್ಲ ವಿಷಯ ತಿಳಿಸ್ತಾರೆ. 27ನೇ ತಾರೀಕು ತಾವೆಲ್ಲರೂ ನಟ್ಕಲಪ್ಪ ಸರ್ಕಲ್ ಗಣಪತಿ ದೇವಸ್ಥಾನಕ್ಕೆ ಹಿಂದೆ ಇರೋ ಗ್ರೌಂಡ್ಸ್ಗೆ ಬಂದು ಸೇರಿ ಸಬ್ಜೆಕ್ಟ್ ಏನು ಅನ್ನೋದನ್ನ ನಾವು ಹೇಳಿರ್ತೀವಿ. ಬಟ್ ಅಲ್ಲಿ ಬಂದು ತಾವು ಅದನ್ನ ಕೂಲಂಕುಷವಾಗಿ ಕೇಳಿ ನಮ್ ಜೊತೆ ನೀವು ಕೋಆಪರೇಟ್ ಮಾಡ್ಬೇಕು. ಯಾಕೆಂದ್ರೆ ನಮ್ದು ಟೈಮ್ ತುಂಬಾ ಕಮ್ಮಿ ಇದೆ. ಕೆಲವಷ್ಟು ಜನ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ವಿಚಾರ ಮಾತಾಡ್ತಾ ಇದ್ದೀರಾ. ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಸ್ಟೋರಿನೇ ಬೇರೆ, ನಮ್ಮ ಸ್ಟೋರಿನೇ ಬೇರೆ. ನಮಗೆ ಇದ್ದಂಗೆ ನಮಗೂ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಿದ್ರೆ ನಾವು ಮಾಡ್ಬೋದಾಗಿತ್ತು ಇದನ್ನೇ.
ಇನ್ಫ್ಯಾಕ್ಟ್ ಅರ್ಧಂಬರ್ಧ ಶುರು ಆಗಿತ್ತು. ಮಾರ್ಚ್ ಅಲ್ಲಿ 20% ಶೇರ್ ಕ್ಯಾಪಿಟಲ್ ಕೇಳಿದ್ರು ಬೋರ್ಡ್ ಆಫ್ ಡೈರೆಕ್ಟರ್ಸ್, ಫಾರ್ಮ್ ಕೂಡ ಕೊಟ್ಟಿದ್ರು, ಎಲ್ರು ನೀವು ಕನ್ಸೆಂಟ್ ಕೊಡಿ ಅಂತ. ಅಷ್ಟರೊಳಗೆ ಬೇರೆ ರೀತಿನಲ್ಲಿ ರೂಲ್ಸ್ ಬೇರೆ ರೂಟ್ ಹೋಗಿ 2 ತಿಂಗಳಲ್ಲಿ ಮೇ ನಲ್ಲಿ ಸೂಪರ್ ಸೀಡ್ ಆಗಿ ಬೋರ್ಡ್ ಸರ್ಕಾರದ ಅಡ್ಮಿನಿಸ್ಟ್ರೇಟರ್ ಬಂದು, ಸರ್ಕಾರದ ಅಡ್ಮಿನಿಸ್ಟ್ರೇಟರ್ ಇನ್ನೇನೋ ಮಾಡಿ, ಅದಾದ್ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶಾರ್ಟ್ ಲಿಸ್ಟ್ RPS ಅಪಾಯಿಂಟೆಡ್ ಅಡ್ಮಿನಿಸ್ಟ್ರೇಟರ್ ಅಶೋಕನ್ ಅಂತ ಬಂದು, ಅದು 35A ಗಿಂತ ಮುಂಚೆ ಎಷ್ಟು ಹಾಳಾಗಿತ್ತು, 35A ಬಿದ್ಮೇಲೆ ಇನ್ನೂ ಜಾಸ್ತಿ ಹಾಳಾಯಿತು. ಸೆಪ್ಟೆಂಬರ್ 2020 ನಂತರ ಬ್ಯಾಲೆನ್ಸ್ ಶೀಟ್ ಅನ್ನು ಶ್ರಿಂಕ್ ಮಾಡೋದ್ ಬಿಟ್ಟು ಬ್ಯಾಲೆನ್ಸ್ ಶೀಟ್ ಅನ್ನ ಬ್ಲೋಟ್ ಮಾಡಿದ್ರು. ಕ್ಲೋಸ್ ಮಾಡಬಹುದಾದಂತ ಲೋನ್ಸ್ ನ ಕ್ಲೋಸ್ ಮಾಡದೆ, ಲೋನ್ಸ್ ನ 15% ಅಲ್ಲಿ ರನ್ ಮಾಡಿದ್ರು, ಡೆಪಾಸಿಟ್ಸ್ ನ 2.5% ರನ್ ಮಾಡಿದ್ರು. ಏನೇನ್ ಮಾಡಬಾರ್ದಾಗಿತ್ತೋ ಅದಷ್ಟು ಪರ್ಪಸ್ಫುಲ್ ಆಗಿ ಮಾಡಿದ್ರು. ಇದು ಮುಂಚೆ ಆದ್ರೆ ಆಕಸ್ಮಿಕ ಅನ್ಕೋತಾ ಇದ್ವಿ, ಆಕಸ್ಮಿಕ ಅಲ್ಲ, ಪರ್ಪಸ್ಫುಲ್ ಆಗಿ ಮಾಡಿದ್ರು. ಡೆಪಾಸಿಟರ್ಸ್ ಕೊಡಬೇಕಾಗಿರೋ 1300 ಕೋಟಿನ 3000 ಕೋಟಿ ತಗೊಂಡೋಗಿ ನಿಲ್ಸಿದ್ರು. ಬ್ಯಾಂಕ್ ಸಾಲ ಇರೋದೇ 1500 ಕೋಟಿ 4000 ಕೋಟಿಗೆ ಎತ್ಕೊಂಡೋಗಿ ನಿಲ್ಸಿದ್ರು. ಸೊ ಇದೇ ತರ ಒಂದು ನೂರಾರು ತಪ್ಪುಗಳನ್ನು ಮಾಡಿದ್ರು. ಅದು ಹೇಳ್ತಾ ಹೋದ್ರೆ ಅದು ತಪ್ಪು ಅಂತ ಆಗಲ್ಲ, ಅದು ತಪ್ಪಲ್ಲ, ಬೇಕು ಅಂತ ಮಾಡಿದಂತ ಕೆಲ್ಸಗಳು. ಅದನ್ನ ನಾವು ಬೇಡ ತಪ್ಪು ಅದನ್ನ ಅಂತ ನಾವು ಲೆಟರ್ಗಳು ಕೊಟ್ವಿ, ಹೋಗಿ ಹೇಳಿದ್ವಿ, ಅವ್ರು ಸರಿ ಮಾಡ್ತಾರೆ ಅಂದ್ರು, ಇನ್ನ ಜಾಸ್ತಿ ಹಾಳು ಮಾಡಿದ್ರು. ಕೊನೆಗೆ ಇವ್ರು ಯಾರು ಮಾಡಲ್ಲ ಅಂತ ಹೇಳಿ ಕೋರ್ಟ್ಗೆ ಎತ್ಕೊಂಡೋಗಿ ಹಾಕಿದ್ವಿ. ಕೋರ್ಟ್ಗೆ ಹಾಕಿದ್ಮೇಲೆ ನಾವು ಸಿಗಾಕೊಂಡ್ವಿ ಅಂತ ಅವ್ರಿಗೆ ಅನ್ಸಿದ ತಕ್ಷಣ ಅವರೆಲ್ಲ ರಾಜೀನಾಮೆಗಳು ಕೊಟ್ಟು ಎಲ್ಲರೂ ಓಡೋದ್ರು. ಇನ್ಯಾವುದೋ ವ್ಯಕ್ತಿ ಬಂದು ಕೂತಿದ್ರು. ಈ ವ್ಯಕ್ತಿ ಈಗಲೂ ನಾವು ಹೇಳ್ತಾ ಇದೀವಿ, ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಅವ್ರ ಮುಂದೆ ಇಡ್ತಾ ಇದೀವಿ. ನಮಗೆ ಇಂತ ಮೊದಲನೇ 3-4 ಏನು ಮಾಡಲ್ಲ ಅಂತ ಹೇಳಿದ್ದಾರೆ. ಇನ್ ಮುಂದೆ ನಾವು ಹೇಗೆ ಅವ್ರನ್ನ ನಾವು ಹೇಳಿದ್ದನ್ನ ಅವ್ರು ಮಾಡಿಸ್ಬೇಕು ಅನ್ನೋದನ್ನ ನಾವು ಮುಂದೆ ನೋಡ್ಬೇಕು. ಆ ಕಾರಣದಿಂದ ನೀವು 27ನೇ ತಾರೀಕು ಒಂದು ಇಂಪಾರ್ಟೆಂಟ್ ಮೀಟಿಂಗ್, CBI ಒಂದು ಅಜೆಂಡಾ ಅಂತ ಒಂದಿದೆ, ಆದ್ರೂ ಬೇರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಇವರು ಹರೀಶ್ ಅವರು ನಿಮ್ಮ ವೇದಿಕೆ ಮೆಂಬರ್ಸ್ ಎಲ್ಲ ಅವ್ರ ವಿಷಯ ತಿಳಿಸ್ತಾರೆ, ಸುರೇಶ್ ಅವರು ಠೇವಣಿದಾರ ಮೆಂಬರ್ಸ್ ಎಲ್ಲ ಅವ್ರು ತಿಳಿಸ್ತಾರೆ, ಫೆಡರೇಷನ್ ಅವರು ಇನ್ಸ್ಟಿಟ್ಯೂಷನ್ ಡೆಪಾಸಿಟರ್ಸ್ ಅವ್ರಿಗೆ ಅವ್ರ ವಿಷಯ ತಿಳಿಸ್ತಾರೆ. ಬಟ್ ಎಲ್ರು 27 ದಯವಿಟ್ಟು ಬಂದು ಭಾಗವಹಿಸಿ ನಮ್ದು ಯುನೈಟೆಡ್ ಫ್ರಂಟ್ ಗೆ ನೀವು ಒಂದು ಸ್ವಲ್ಪ ಕೋಆಪರೇಟ್ ಮಾಡ್ಬೇಕು ಡೆಪಾಸಿಟರ್ಸ್ ಎಲ್ಲ. Okay. Okay. ಈಗ ಅಮರ್ನಾಥ್ ಆಕ್ಚುಲಿ he is an office bearer in ಠೇವಣಿದಾರ ಸಂಘ. So I requested him. ಈಗ ನಮಗೆ ಏನಂದ್ರೆ ಈಗ we have to demonstrate that ನಾವು ಬರೀ ಒಂದು ಏನೋ ಯುನೈಟೆಡ್ ಆಗಿ ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಾಕಾಗಲ್ಲ. We have to demonstrate that we have united. ಅದಕ್ಕೋಸ್ಕರ I requested Mr. Amarnath. We have been closely working in so many things. So I requested Amarnath to come and address us to demonstrate that we have formed a united front and we are taking the best foot forward unitedly. Adukkoskara Amarnath bandu he gave he shared a few words with us. So I sincerely thank Mr. Amarnath for having joined us and given us and tell us whatever that he had told us. So thank you, Amarnath. Harish, thank you sincerely, Harish. Sir. I thank you sincerely and Mr. Amarnath also. This is a really very good step, Harish. I appreciate it, really appreciate it, Harish. Thank you, sir. No, it is not the question of you thanking me or we taking initiatives. It is all done in the interest of depositors. So whatever we thought, no, we have to keep everything aside. Everything ಎಲ್ಲಾನು ಆಚೆಗೆ ಹಾಕ್ಬೇಕು. ಕೇವಲ only one point agenda is the interest of depositors. So our depositors interest ಬಂದಾಗ we will have to take whatever steps that we have to take in the interest of depositors. ಅದು ಒಂದೇ ನಮ್ಮ ತಲೆನಲ್ಲಿ ಇವಾಗ ಇರೋದು. ಯಾಕಂದ್ರೆ when we saw the success of NCB, when we see the failure of our Raghavendra Bank, so now we should not be speaking anything else at all. It should only be the interest of our own depositors, our own money. So when that clarity is there, everything will fall in place, sir. Okay. Good, I appreciate it. Yeah. Thank you, sir.
So I have about 45 people. So we have about 42 people actually. ಬೇರೆ ಯಾರಾದ್ರೂ ಏನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನಾದ್ರೂ ಎನಿಬಡಿ ವಾಂಟ್ಸ್ ಟು ಶೇರ್ ಎನಿಥಿಂಗ್, ಎನಿಬಡಿ ವಾಂಟ್ಸ್ ಟು ಗಿವ್ ಎನಿ ಒಪಿನಿಯನ್, ಸಜೆಷನ್ಸ್, ಎನಿಥಿಂಗ್ ಯಾರಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಲೆಟ್ ಮಿ ಸಿ ಇಫ್ ಐ ಕ್ಯಾನ್ ಪಿಕ್ ಅಪ್ ಎನಿವನ್ ಹಿಯರ್. ಸರ್ ನಮಸ್ಕಾರ. ಹಲೋ, ಹೇಳಿ ಸರ್, ಮಾತಾಡಿ. ಸುಬ್ರಹ್ಮಣ್ಯ ಅಂತ. ಸುಬ್ರಹ್ಮಣ್ಯ ಅವರೇ ಮಾತಾಡಿ. NCB ಡಿಪಾಸಿಟರ್, ಬಟ್ ಇಂಡೈರೆಕ್ಟ್ಲಿ ಐ ಆಮ್ ಕನೆಕ್ಟೆಡ್ ವಿತ್ ಗುರಾಗುನ ಬ್ಯಾಂಕ್ ಆಲ್ಸೋ. ಕೆಲವೊಂದು ಪಾಸಿಟಿವ್ ನೋಟ್ ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ನಾನು NCB ಮತ್ತೆ ಕಾಸ್ಮಾಸ್ ಬ್ಯಾಂಕ್ ಮರ್ಜರ್ ಪ್ರಪೋಸಲ್ ನ ಡಿಪಾಸಿಟರ್ ಮುಂದೆ 22 ಡಿಸೆಂಬರ್ ಇದು ಒಂದು ಮೀಟಿಂಗ್ ಮಾಡೋರು ಸರ್, ಡಿಪಾಸಿಟರ್ ಮೀಟ್ ಅಂತ. ಅದರಲ್ಲಿ ಕಾಸ್ಮಾಸ್ ಪ್ರೆಸಿಡೆಂಟ್ ಮಿಸ್ಟರ್ ಕಾಳೆ ಅವರು ಬಂದು ತುಂಬಾ ಪ್ರೊಫೆಷನಲ್ ಬ್ಯಾಂಕ್, ದೇ ಆರ್ ನಂಬರ್ 2 ಇನ್ ಕೋಆಪರೇಟಿವ್ ಸೆಕ್ಟರ್, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದೇ ಆರ್ ದ ಮರ್ಜರ್ ಎಕ್ಸ್ಪರ್ಟ್ಸ್ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 18 ಮರ್ಜರ್ಸ್, 18 ಮರ್ಜರ್ಸ್ ದೇ ಹ್ಯಾವ್ ಡನ್. This is a mind-boggling figure, and they also said actually they are 51% of their turnover is from the merged banks. Okay, and they are in a very healthy growth. ಸರಿ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಚೆನ್ನಾಗಿ ಗ್ರೋ ಆಗ್ತಾ ಇದ್ದಾರೆ. ಈಗ ಓಕೆನಾ ಸರ್? ಓಕೆ. ಇನ್ನೂ ಒಂದು ಪಾಸಿಟಿವ್ ಪಾಯಿಂಟ್ ಕಾಸ್ಮಾಸ್ ಪ್ರೆಸಿಡೆಂಟ್ ಹೇಳಿದಂದ್ರೆ, ಅವ್ರದ್ದು 18th ಮರ್ಜರ್ ಆಯ್ತಲ್ಲ ಸರ್, ದಟ್ ಈಸ್ ಒನ್ ಮಹಾರಾಷ್ಟ್ರ ಬೇಸ್ಡ್ ಕೋಆಪರೇಟಿವ್ ಬ್ಯಾಂಕ್. ಓಕೆ, ಆ ಕೋಆಪರೇಟಿವ್ ಬ್ಯಾಂಕ್ ಲಿಕ್ವಿಡೇಷನ್ ಕಂಡೀಷನ್ ಅಲ್ಲಿ ಇತ್ತಂತೆ. ಆ ಕಂಡೀಷನ್ ಅಲ್ಲಿ ಕೂಡ ಕಾಸ್ಮಾಸ್ ಬ್ಯಾಂಕ್ ತುಂಬಾ ಅಗ್ರೆಸಿವ್ ಆಗಿ RBIಗೆ ಪ್ರಪೋಸಲ್ ಕೊಟ್ಟು ದೇ ಹ್ಯಾವ್ ಮರ್ಜ್ಡ್ ಇನ್ ಟು ದೇರ್ ಬ್ಯಾಂಕ್. ಇದು ಒಂದು ತುಂಬಾ ಒಳ್ಳೆ ಪಾಸಿಟಿವ್ ನ್ಯೂಸ್. ಮತ್ತೊಂದು ಪಾಸಿಟಿವ್ ನ್ಯೂಸ್ ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ, ಕಾಸ್ಮಾಸ್ ಬ್ಯಾಂಕ್ ತರಾನೇ ಥಾಣೆ ಕೋಆಪರೇಟಿವ್ ಬ್ಯಾಂಕ್ ಕೂಡ, ಈ ಎರಡು ಬ್ಯಾಂಕ್ ಮಧ್ಯೆ ಒಂದು ಹೆಲ್ತಿ ಕಾಂಪಿಟೇಷನ್ ಇದೆ ಸರ್. ದೇ ವಾಂಟ್ ಟು ಗ್ರೋ. ಈ ತರ ಯಾವ್ಯಾವ ಬ್ಯಾಂಕ್ ಗಳೇನಾದ್ರು ಮರ್ಜ್ ಆಗೋ ಪಾಸಿಬಿಲಿಟಿ ಇದ್ರೆ, ಎಲ್ಲೆಲ್ಲಿ ಕಾಸ್ಮಾಸ್ ಬ್ಯಾಂಕ್ ಹೋಗುತ್ತೋ ಅಲ್ಲಲ್ಲಿ ಥಾಣೆ ಬ್ಯಾಂಕ್ ಕೂಡ ಹೋಗ್ತಾ ಇದೆ. ಇದನ್ನ ದಯವಿಟ್ಟು ಎನ್ಕ್ಯಾಶ್ ಮಾಡ್ಕೋಬೇಕು. ಯಾಕಂದ್ರೆ ಲಿಕ್ವಿಡೇಷನ್ ಹೋಗುವಂತ ಬ್ಯಾಂಕ್ ನು ಮರ್ಜ್ ಮಾಡ್ಕೊಂಡು ರಿವೈವ್ ಮಾಡಿದ್ದಾರೆ. ಸೊ ದಯವಿಟ್ಟು ತಾವು ಈ ಥಾಣೆ ಕೋಆಪರೇಟಿವ್ ಬ್ಯಾಂಕ್, ಕಾಸ್ಮಾಸ್ ಕೋಆಪರೇಟಿವ್ ಬ್ಯಾಂಕ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ನಿಮ್ದು ಎಲ್ಲಾ ತರದ ಪರಿಶ್ರಮಗಳಿಗೆ, ಹೋರಾಟಗಳಿಗೆ ಒಂದು ಪಾಸಿಟಿವ್ ಉತ್ತರ ಸಿಗ್ಲಿ. ಇದೆಲ್ಲರಿಗೂ ವಿಷಯಗಳು ತಿಳಿತಾ ಇರುತ್ತೆ, ಎಲ್ರಿಗೂ ಗೊತ್ತಾಗ್ತಾ ಇರುತ್ತೆ. ನಿಮ್ಮ ಅಡ್ಮಿನಿಸ್ಟ್ರೇಟರ್ನ ದಯವಿಟ್ಟು ಅವ್ರನ್ನ ಒಂದು ಮಾಡಕ್ ಬಿಡಬೇಡಿ. ದೇ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಡಿಪಾಸಿಟರ್ಸ್ ಅಂಡ್ ಇನ್ ಎ ಪಾಸಿಟಿವ್ ಡೈರೆಕ್ಷನ್. ಈ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ರಿಸಲ್ಟ್ ನೀವು ಬೇಕಿದ್ರೆ ಕಾಸ್ಮಾಸ್, ಥಾಣೆ ಅಥವಾ ಇನ್ಯಾವ್ದಾದ್ರು ಇದೇ ತರ ದೊಡ್ಡ ಬ್ಯಾಂಕ್ ಗಳನ್ನ ಅಪ್ರೋಚ್ ಮಾಡಿ ಅವ್ರನ್ನ ಟಚ್ ಅಲ್ಲಿ ಇಟ್ಕೊಂಡಿರಿ. ಒಳ್ಳೇದಾಗುತ್ತೆ ಸರ್. ಬಿಕಾಸ್ this is another side of the coin. One side of the coin, some cooperative bank like ಗುರಾಗುನ ಇರ್ಬೋದು, NCB ಇರ್ಬೋದು, ವಸಿಷ್ಠ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಇವರೆಲ್ಲ ಒಂದ್ ಕಡೆ ಮುಳುಗೋಗ್ತಾ ಇರೋ ಪ್ರಸಂಗ. ಇನ್ನೊಂದ್ ಕಡೆ ಈ ಕಾಸ್ಮಾಸ್, ಥಾಣೆ ಕೋಆಪರೇಟಿವ್ ಬ್ಯಾಂಕ್ ತರ ವೇರ್ ದೇ ವಾಂಟ್ ಟು ಮರ್ಜ್ ಅಂಡ್ ಗ್ರೋ, ಈ ತರ ಒಂದು ಕಾಂಪಿಟೇಷನ್ ಇದೆ. ನನ್ನ ಕಳಕಳಿ ಏನಂದ್ರೆ, ದಯವಿಟ್ಟು ಒಂದಾಗಿ ನಿಮ್ಮ ಹೋರಾಟದಲ್ಲಿ ಇದು ಪಾರ್ಟಿಸಿಪೇಷನ್ ಜಾಸ್ತಿ ಇರಲಿ. ಆಮೇಲೆ ಇದ್ರ ಮಧ್ಯೆ ಇನ್ನೂ ಒಂದು ಹಲೋ, ಕೇಳಿಸ್ತಾ ಇದೆಯಾ? ಇನ್ನೂ ಒಂದು ನಿಮ್ಗೆ ಪಾಸಿಟಿವ್ ಒಪಿನಿಯನ್ ಏನಂದ್ರೆ, ಮೀಡಿಯಾ ಪಾಯಿಂಟ್ ಆಫ್ ವ್ಯೂ ನಾನ್ ಕಂಡಂಗೆ ಜನಧನಿ ಟಿವಿ ಚಾನೆಲ್ ಅವರು
NCB ವಿಚಾರವಾಗಿ ತುಂಬಾ ಪಾಸಿಟಿವ್ ಆಗಿ ಕೋಆಪರೇಟ್ ಮಾಡಿದ್ದಾರೆ. ಸೊ ಒಂಥರ ಮಿಸ್ಲೀಡಿಂಗ್ ಒಪಿನಿಯನ್ ಕೊಡೋದಾಗ್ಲಿ ಅಥವಾ ಎಗೇನೆಸ್ಟ್ ನಿಮ್ಮ ಹೋರಾಟಗಳಿಗೆ ಎಗೇನೆಸ್ಟ್ ಹೋಗೋ ತರ ಒಪಿನಿಯನ್, ಫಾಲ್ಸ್ ಒಪಿನಿಯನ್ ಸ್ಪ್ರೆಡ್ ಮಾಡೋದಾಗ್ಲಿ, ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಬೋದಾದ್ರೆ ಮೋಸ್ಟ್ಲಿ ನೀವು ಜನಧನಿ ಅಂತ ಮೀಡಿಯಾದವ್ರನ್ನ ಇಟ್ಕೊಂಡ್ರೆ ನಿಮ್ಗೆ ಒಂದು ಒಳ್ಳೆ ಪಾಸಿಟಿವ್ ನಡೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ನನ್ನ ಕಡೆಯಿಂದ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸುಬ್ರಹ್ಮಣ್ಯ ಅವರೇ. ನೀವು ನಮ್ಗೆ ಅವಾಗ ಫೋನ್ ಮಾಡ್ತಿರ್ತೀರಿ, ನೀವು ಎಲ್ಲ ಅಪ್ಡೇಟ್ಗೂ ಕೊಡ್ತಾ ಇರ್ತೀರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ಸರ್. ನಿಮ್ಮ ಹೋರಾಟಕ್ಕೆ ಸದಾ ನಮ್ಮ ಬೆಂಬಲ ಇರುತ್ತೆ. ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಬೇರೆ ಇನ್ನ ಯಾರಾದ್ರೂ ಏನಾದ್ರೂ ಎನಿಬಡಿ ವಾಂಟ್ಸ್ ಟು ಡಿಸ್ಕಸ್, ಶೇರ್ ಒಪಿನಿಯನ್ಸ್ ಆರ್ ಗಿವ್ ಸಮ್ ಸಜೆಷನ್ಸ್, ಬೇರೆ ಯಾರಾದ್ರೂ, ಇಟ್ಸ್ ಅನ್ ಓಪನ್ ಹೌಸ್, ಯಾರು ಬೇಕಾದ್ರೂ ಮಾತಾಡ್ಬೋದು. ಜಸ್ಟ್ ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಸ್ಪೀಕ್. ಸೇರಿಸಬೇಕಾಗಿದೆ ಸರ್. ಹೇಳಿ ಸರ್. ಸರ್, ನಮ್ಮ ಸಿಚುಯೇಷನ್ NCB ಸಿಚುಯೇಷನ್ ತುಂಬಾ ಬೇರೆ ಸರ್. ನಮ್ಮ ಸಿಚುಯೇಷನ್ ಬ್ಯಾಂಕ್ ಮುಚ್ಚಬೇಕು ಅನ್ನೋ ಉದ್ದೇಶದಲ್ಲೇ ಮುಂದೆ ನಡೆದಿರುವಂತ ಬ್ಯಾಂಕ್ ಇದು. ಹಂಗಂದ್ರೆ 35A ಹಾಕಿದ್ದೆ ಬ್ಯಾಂಕು ಲಿಕ್ವಿಡೇಟ್ ಮಾಡ್ಬೇಕು ಅಂತ, ಈ ಬ್ಯಾಂಕ್ ರಿವೈವ್ ಮಾಡ್ಬೇಕು ಅಂತ ಹಾಕಿದ್ದಲ್ಲ ನಮ್ದು 35A. ಈ ಬ್ಯಾಂಕ್ ಲಿಕ್ವಿಡೇಷನ್ ಹೋಗುವಂತ ಸ್ಥಿತಿನಲ್ಲಿ ಇಲ್ದೇ ಇದ್ರೂ ಫೋರ್ಸ್ಫುಲ್ ಆಗಿ ಲಿಕ್ವಿಡೇಷನ್ ಹೋಗೋ ಸ್ಥಿತಿಗೆ ಕರ್ಕೊಂಡು ಹೋಗಿರುವಂತ ಬ್ಯಾಂಕು ಇದು. ಬೈ ಇಟ್ ಸೆಲ್ಫ್ ಈ ಬ್ಯಾಂಕು ಲಿಕ್ವಿಡೇಷನ್ ಹೋಗುವಂತ ಬ್ಯಾಂಕ್ ಆಗಿರ್ಲಿಲ್ಲ. ಇನ್ಫ್ಯಾಕ್ಟ್ ಈವನ್ ಆನ್ ದ ಡೇ ಆಫ್ ಇಂಪೋಸಿಷನ್ ಆಫ್ 35A, the bank was not a bank which was eligible for liquidation. ಈ ಬ್ಯಾಂಕ್ ನ ಪರ್ಪಸ್ಫುಲ್ ಆಗಿ ಯಾರನ್ನೋ ಉಳಿಸಕ್ಕೆ, ಯಾವ್ದೋ ಸಂಸ್ಥೆನ ಉಳಿಸ್ಕೊಳಕ್ಕೋಸ್ಕರ ಪರ್ಪಸ್ಫುಲ್ ಆಗಿ ಹಾಳ್ ಮಾಡಿದಂತ ಬ್ಯಾಂಕ್. ಹಂಗಂದ್ರೆ ಇದು ಹೇಗೆ ಅಂದ್ರೆ, ಏಟಾಗಿ ಬಿದ್ದಿರೋ ವ್ಯಕ್ತಿನ ಆಸ್ಪತ್ರೆಗೆ ತಗೊಂಡೋಗಿ ಮಾರಣಾಂತಿಕವಾದಂತ ಹಲ್ಲೆ ನಡೆದಿರೋಂತ ಬ್ಯಾಂಕ್ ಇದು. 35A ಹಾಕಿದ್ದು ಹಾಸ್ಪಿಟಲ್ ಎತ್ಕೊಂಡು ಹೋಗಿದ್ದು ಬ್ಯಾಂಕ್ ನ. ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡೋದ್ ಬಿಟ್ಟು ಹೊಟ್ಟೆಗೆ, ಕುತ್ತಿಗೆಗೆ ಎಲ್ಲ ಚಾಕು ಹಾಕಿದ್ರು ಆಸ್ಪತ್ರೆನಲ್ಲಿ. ಅದು ನಡೆದಿರೋದು ನಮ್ ಬ್ಯಾಂಕ್ ಅಲ್ಲಿ. ಏನ್ ಮಾಡ್ಬೇಕು ಅದು ತದ್ ವಿರುದ್ಧ ಮಾಡಿರೋದು. ಹೋಲಿ 1 ಸತಿ ಆಗ್ಲಿ 2 ಸತಿ ಆಗ್ಲಿ ತಪ್ಪಾಗ್ಬೋದು, 10% ತಪ್ಪಾಗ್ಬೋದು, 20% ತಪ್ಪಾಗ್ಬೋದು, ಎಲ್ಲೂ 100% ತಪ್ಪಾಗಕ್ ಸಾಧ್ಯನೇ ಇಲ್ಲ. ನಮ್ ಬ್ಯಾಂಕ್ ಅಲ್ಲಿ 100% 35A ಹಾಕದ್ಮೇಲೆ ತಪ್ಪಾಯ್ತು, ಒಂದ್ 40% 35A ಹಾಕದ್ಮೇಲೆ ಆಯ್ತು, ಒಂದ್ 60-70% ಸೆಪ್ಟೆಂಬರ್ 2020 ನಂತರ ಆಗಿರುವಂತ ತಪ್ಪುಗಳು. ಯಾರು ಸಾಲ ತೀರ್ಸಕ್ ಬಂದ್ರು ಸಾಲನ ನಾನು ತಗೊಳಲ್ಲ ಅಂತ ಔಟ್ ರೈಟ್ ಆಗಿ ಬಾಯಲ್ಲಿ ಹೇಳಿದ್ದಲ್ಲ, ಕೋರ್ಟ್ ಅಲ್ಲಿ ಕೂಡ ಅಫಿಡವಿಟ್ ಫೈಲ್ ಮಾಡ್ಬಿಟ್ರು. ನಾವು ನಿಮ್ಮ ಆಸ್ತಿ ಪತ್ರಗಳನ್ನ ರಿಲೀಸ್ ಮಾಡಲ್ಲ, ನೀವು ನಿಮ್ಮ ನೀವೇನು ಸಾಲ, ನಿಮ್ ಸಾಲನ ನಾವು ತಗೊಳಲ್ಲ ಅನ್ನೋದನ್ನ ಕೋರ್ಟ್ ಅಲ್ಲಿ ಕೂಡ ಫೈಲ್ ಮಾಡಿದ್ರು. ಯಾರು? ಗುರು ರಾಘವೇಂದ್ರ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅದನ್ನ ನಡೆಸ್ತಾ ಇದ್ದಾರೆ. ಎಸ್, ಮ್ಯಾನೇಜ್ಮೆಂಟ್ ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಜನ ಅನ್ಕೋತಾರೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೇನಲ್ಲೇ ಹೊಟ್ಟೋದ್ರು. ಸೆಪ್ಟೆಂಬರ್ 2020 ನಂತರ ಸಾಲ ತೀರಿಸ್ತೀನಿ, ನನ್ನ ಆಸ್ತಿ ಪತ್ರಗಳು ವಾಪಸ್ ಕೊಡಿ ಅಂತ ಯಾರು ಬಂದ್ರು ಕೊಡಲ್ಲ ಅಂತ ಬಾಯಲ್ಲಿ ಹೇಳೋದಲ್ದೆ ಕೋರ್ಟ್ ಅಲ್ಲಿ ಹೋಗಿ ಅವ್ರು ಹಾಕಿದ್ರು. ನಾವು ಆ ಸಾಲ ತೀರ್ಸಕ್ ಹೋದ್ರು ಅವ್ರ ಪತ್ರಗಳು ವಾಪಸ್ ಕೊಡ್ತಾ ಇಲ್ಲ, ಸಾಲ ಇಸ್ಕೊತಾನು ಇಲ್ಲ ನಮ್ಮಿಂದ ಅಂದ್ರೆ ಕೋರ್ಟ್ ಅಲ್ಲಿ ಬಂದು ಅಫಿಷಿಯಲ್ ಆಗಿ ಕೂಡ ಹೇಳ್ಬಿಟ್ರು, ನಿಮ್ ಪತ್ರಗಳನ್ನ ನಾವು ವಾಪಸ್ ಕೊಡಲ್ಲ, ನಿಮ್ ಸಾಲ ಎಷ್ಟು ಅನ್ನೋದನ್ನ ಕೂಡ ನಾವು ನಿಮ್ಗೆ ಹೇಳಲ್ಲ ಅನ್ನೋದನ್ನ ಅಫಿಷಿಯಲ್ ಆಗಿ ಕೋರ್ಟ್ಗೂ ಹೇಳಿದ್ರು. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮ್ಮಲ್ಲಿ ರಿಕವರಿ ಆಗ್ಲಿಲ್ಲ ಅನ್ನೋದು ಅರ್ಧ ಸತ್ಯನೂ ಅಲ್ಲ, ಕಾಲಂಶದ ಸತ್ಯ. ಮುಕ್ಕಾಲಂಶದ್ದು ಸುಳ್ಳೇನು ಅಂದ್ರೆ, ದುಡ್ಡು ಬರ್ತಾ ಇರ್ಲಿಲ್ಲ ಅಂತ ಅಲ್ಲ, ದುಡ್ಡು ಬರ್ತಿತ್ತು, ಬರೋ ದುಡ್ಡನ್ನ ಬೇಡ ಅಂತ ಪರ್ಪಸ್ಫುಲ್ ಆಗಿ ಮಾಡಿದ್ವಿ. ಇದು ರಿಪೀಟ್ ಮಾಡ್ತೀನಿ, ನಮ್ಮ ಬ್ಯಾಂಕು ಆಕ್ಸಿಡೆಂಟ್ ಆಯ್ತು, ಒಂದ್ ಸ್ವಲ್ಪ ಕೈ ಕಾಲು ಮುರಿದಿದೆ ಅಂತ ಆ ವ್ಯಕ್ತಿನ ಎತ್ಕೊಂಡೋಗಿ ಆಸ್ಪತ್ರೆಗೆ ಹಾಕಿದ್ರು. ಅದು 35A ಹಾಕಿದ್ದು ಜನವರಿ 10, 2020. ಅದ್ರ ನಂತರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡೋದ್ ಬಿಟ್ಟು ದೊಣ್ಣೆ, ಚಾಕು, ಮಚ್ಚಲ್ಲಿ ಆ ಗುರುರಾಘವೇಂದ್ರ ಬ್ಯಾಂಕ್ ನ ಹೊಡೆದು ಚುಚ್ಚಿ ಇನ್ನ ಕೋಮಾಗಿ ಎತ್ಕೊಂಡು ಹೋಗೋದು ಮಾಡಿದ್ರು. ಇನ್ಸ್ಟೆಡ್ ಆಫ್ ಗಿವಿಂಗ್ ಇಟ್ ಟ್ರೀಟ್ಮೆಂಟ್ ಈ ಕೆಲಸ ಮಾಡಿದ್ರು. ಇವತ್ತಿಗೂ ಈ ಕ್ಷಣಕ್ಕೂ ನಾವು ಆ ವ್ಯಕ್ತಿಗೆ ಹಲ್ಲೆ ಮಾಡೋದನ್ನ ನಿಲ್ಸಿ ಟ್ರೀಟ್ಮೆಂಟ್ ಕೊಟ್ರೆ
ಕುಂಟ್ಕೊಂಡಾದ್ರೂ ಜೀವನ ಮಾಡೋ ಸ್ಥಿತಿಗೆ ತರ್ಬೋದು ಬ್ಯಾಂಕ್ ಅನ್ನ. ಅದಕ್ಕೆ ಇವರು ಡೆಪಾಸಿಟರ್ಸ್ ಮತ್ತೆ ಎಲ್ಲಾ ಅಸೋಸಿಯೇಷನ್ಗಳು ಇನ್ಕ್ಲೂಡಿಂಗ್ ಇನ್ಸ್ಟಿಟ್ಯೂಷನಲ್ ಡೆಪಾಸಿಟರ್ಸ್ ಕೋಆಪರೇಟ್ ಮಾಡಬೇಕು. ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ನಮ್ಗೆ ಯಾರು ಹಲ್ಲೆ ಮಾಡ್ತಿದಾರೋ ಅವ್ರ ವಿರುದ್ಧ ನಿಂತು ಆ ಹಲ್ಲೆ ಮಾಡ್ತಿರೋರ್ ಕೈಲಿ ನೀವು ಟ್ರೀಟ್ಮೆಂಟ್ ಕೊಡಿ, ಇಲ್ಲ ಅಂದ್ರೆ ನಾವೇ ಟ್ರೀಟ್ಮೆಂಟ್ ಕೊಡ್ತೀವಿ ಬ್ಯಾಂಕ್ಗೆ ಅನ್ನೋ ಸ್ಥಿತಿಗೆ ನಾವು ತಗೊಂಡೋಗಿ ಇಡಬೇಕು. ಇಲ್ಲ ಅದಕ್ಕೆ ಸಮಯನೂ ಇಲ್ಲ, ನಮಗಿರೋದು 4-5 ತಿಂಗಳು. ಈಗ NCB ಇಂದ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ರೀತಿ ಕೂಡ ನಿಜ, NCB ತರ ನಮ್ಗೆ ಎಲ್ಲ ಅನುಕೂಲ ಆಗ್ಬಿಡುತ್ತೆ ಅಂತ ಕೂಡ ಇವಾಗ ಬಹಳ ಅರ್ಜೆಂಟ್ ಅಲ್ಲಿ ನಮ್ ಬ್ಯಾಂಕ್ ಅನ್ನ ಲಿಕ್ವಿಡೇಟ್ ಮಾಡಬೇಕು, ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ RBI ಅವರು ತುದಿಗಾಲಲ್ಲಿ ನಿಂತಿದ್ದಾರೆ. ಯಾಕೆ ಅಂದ್ರೆ ಆ ಸಂಸ್ಥೆ ನಾನು ಹೇಳೋದ್ನಲ್ಲ, ತಮ್ಮನ್ನ ತಾವು ಕಾಪಾಡ್ಕೋಬೇಕು ಅಂತ ಮಾಡಿದ ಸಂಸ್ಥೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಬ್ಯಾಂಕ್ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಅಪರಾಧಗಳು ಮಾಡಿದ್ದಾರೆ. ತಪ್ಪಲ್ಲ, ಅಪರಾಧಗಳು ಮಾಡಿದ್ದಾರೆ. ಅದನ್ನ ಮುಚ್ಕೊಳ್ಳೋದಕ್ಕೋಸ್ಕರ ನಮ್ ಬ್ಯಾಂಕ್ ಅನ್ನು ಹಾಳು ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ನಾವು ಏನು ಗುರು ರಾಘವೇಂದ್ರ ಬ್ಯಾಂಕ್ ಅಲ್ಲಿ ಮಾಡ್ಬೇಕು ಅಂತ 1-2 ವರ್ಷದಿಂದ ಪ್ರಯತ್ನ ಪಟ್ಟು ಅದನ್ನೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ NCB ನಲ್ಲಿ ಮಾಡಿ ಕಾಸ್ಮೋಸ್ ಕೊಟ್ಟು ಮುಂದುವರಿಸ್ತಾ ಇರೋದು. ನಾವು ಅದನ್ನ 3 ವರ್ಷದಿಂದಾನೇ ಮಾಡ್ಬೋದಾಗಿತ್ತು, 4 ವರ್ಷದಿಂದಾನೇ ಮ್ಯಾನೇಜ್ಮೆಂಟ್ ಇದ್ದಾಗ ಮಾಡ್ಲಿಲ್ಲ. ಸರ್ಕಾರದ ಅಡ್ಮಿನಿಸ್ಟ್ರೇಟರ್ ಬಂದಾಗ ಮಾಡ್ಬೋದಾಗಿತ್ತು, ಶುರು ಮಾಡ್ದಂಗಿತ್ತು, ಬಟ್ ಆಗ್ಲಿಲ್ಲ. ಆಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಳಿಸಿದಂತ ಅಡ್ಮಿನಿಸ್ಟ್ರೇಟರ್ ಮಾಡ್ಬೇಕಾಗಿತ್ತು, ಅದ್ರ ತದ್ವಿರುದ್ಧ ನಡೀತು. ಎಲ್ಲಾ ವಿಚಾರದಲ್ಲೂ ತದ್ವಿರುದ್ಧ ನಡೀತು. ಸಾಲ ಕಟ್ಟಕ್ ಬಂದವ್ರಿಗೆ ಬೇಡ ಅಂದ್ರು, ಪತ್ರಗಳನ್ನ ಅವ್ರ ಆಸ್ತಿ ಪತ್ರಗಳನ್ನ ವಾಪಸ್ ಕೊಡಲ್ಲ ಅಂದ್ರು, ತಿಂಗಳಿಗೆ 2% ಪೀನಲ್ ಇಂಟ್ರೆಸ್ಟ್ ಹಾಕಿ 24% ಇಂಟ್ರೆಸ್ಟ್ ಹಾಕಿ, ಪ್ಲಸ್ ಅದ್ರ ಜೊತೆಗೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ 15% ಮೇಲೆ ಕೂಡ ಹಾಕಿದ್ರು. 2 ವರ್ಷಕ್ಕೂ ಸಾಲ ಡಬಲ್ ಆಗೋಂಗ್ ಮಾಡಿದ್ರು. ಡೆಪಾಸಿಟರ್ಸ್ ಕೊಡ್ಬೇಕಾಗಿರೋದು 1300 ಕೋಟಿ, ಈ ಲಾಸಸ್ ಮಾತ್ರ 3000 ಕೋಟಿ 4000 ಕೋಟಿ ತೋರಿಸಿದ್ರು. ಈಗ 4000 ಕೋಟಿ ಕೊಟ್ರೆ ಬಂದ್ರೆ ಯಾರು ಕೊಡ್ಬೇಕು ನಾವು ದುಡ್ಡು? ನಾವು ಕೊಡ್ಬೇಕಾಗಿರೋದು 1300 ಕೋಟಿ ಡೆಪಾಸಿಟರ್. ನಾವು ಈ 4000 ಕೋಟಿ ಇಟ್ಕೊಂಡು ಏನ್ ಮಾಡ್ಬೇಕು? ಅದಕ್ಕೆ ಉತ್ತರ ಕೊಡ್ಲಿಲ್ಲ. ಇದೇ ತರ ಕೆಟ್ಟದಾಗ ಬ್ಯಾಲೆನ್ಸ್ ಶೀಟ್ ಮಾಡಿ ಅದ್ರ ಮೇಲೆ ಆಡಿಟ್ ಮಾಡಿ, ಆಡಿಟ್ ಮಾಡೋದು ತಪ್ಪು ಅಂತ ಹೇಳಿ ಬ್ಯಾಂಕ್ ಗೊತ್ತಿಲ್ದಿರೋರ್ಗೆಲ್ಲ ಬಂಕೂದಿ ಹರಿಸಿ ಈ ಆಡಿಟ್ ರಿಪೋರ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂಬೈಯಲ್ಲಿ ಕೂಡ ಈ ಬ್ಯಾಂಕ್ 4000 ಕೋಟಿ ನಷ್ಟ ಇದೆ ಅಂತ ಅವ್ರ ಮುಂದೆ ನಮ್ ತಂದು ಅವ್ರ ಮುಂದೆ ತಂದಿಟ್ರು. ಇದನ್ನ ತಪ್ಪು ಅಂತ ನಾವು ತೋರಿಸಿ ಕೋರ್ಟ್ ಹೋಗಿದ ತಕ್ಷಣ ಆ ವ್ಯಕ್ತಿ ರೆಸಿಗ್ನೇಷನ್ ಕೊಟ್ಟು ಕೊಟ್ರು. ಅದೇ ಜಾಗಕ್ಕೆ ಇನ್ನೊಬ್ರು ಬಂದಿದ್ದಾರೆ, ಅದೇ ಮಾರ್ಗದಲ್ಲಿ, ಅದೇ ರೂಟ್ ಅಲ್ಲಿ, ಅದೇ ಜಾಗದಲ್ಲಿ ಅದೇ ತರ ಹೋಗ್ತಾ ಇದ್ದಾರೆ. ಇದಕ್ಕೋಸ್ಕರನೇ ನಾವು ಎಲ್ಲರೂ ಒಗ್ಗಟ್ಟಲ್ಲಿ ಸೇರಿ ಇನ್ನೊಂದಿರೋ ತಿಂಗಳು ಆಯ್ತು ಬ್ಯಾಂಕ್ದು, ನಾವ್ ಏನಾದ್ರು ಮಾಡಿ ಅದನ್ನ ರಿಪೇರಿ ಮಾಡ್ಕೊಳ್ತಾ ಇದ್ರೆ, ನಾನು ಹೇಳದ್ನಲ್ಲ, ಒಂದು ನಮಗ್ ಹಲ್ಲೆ ಮಾಡ್ತಿರೋರ್ ಕೈಲೇ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಅವ್ರು ಟ್ರೀಟ್ಮೆಂಟ್ ಕೊಡಲ್ಲ, ನಾನು ಹಲ್ಲೆ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ನಾವೇ ಹೋಗಿ ಟ್ರೀಟ್ಮೆಂಟ್ ಕೊಡಕ್ ಶುರು ಮಾಡ್ಬೇಕು. ನಾವ್ ಕೂತ್ಕೋಬೇಕು. ಅದನ್ನೇ ನಾನು ಹೇಳಬೇಕು. ಒಂದೇ ಕ್ವಶನ್, ಯಾಕೆ RBI ಅವರು ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಏನಾದ್ರು ಗೊತ್ತಾ ಸರ್? ಅವ್ರು ಅವಾರ್ಡ್ ಕೊಟ್ಟಿದ್ರು, ಅದು ತಪ್ಪಾಗೋಯ್ತು, ಅವಾರ್ಡ್ಗಳು ಕೊಡಬಾರ್ದಾಗಿತ್ತು, ಈಗ ಅದನ್ನ ಮುಚ್ಚಾಕಕ್ ಮಾಡ್ತಾ ಇರೋದಾ ಹೇಗೆ? ಅವಾರ್ಡ್ ಕೊಡೋ ಕತೆ ಒಂದು ಬಹಳ ಸಿಲ್ಲಿ ಕತೆ ಸರ್. ಅವಾರ್ಡ್ ಕೊಟ್ಟಿದ್ರಿಂದ ಅವ್ರು ಹಲ್ಲೆ ಮಾಡ್ಲಿಲ್ಲ ಸರ್. ಅವಾರ್ಡ್ ಕೊಟ್ಟಾದ್ಮೇಲೆ ಏನೇನು ಹಲ್ಕ ಕೆಲಸ ಮಾಡಿದ್ರು ಅದಕ್ಕೋಸ್ಕರ ಹಲ್ಲೆ ಮಾಡಿದ್ರು ಸರ್. ಅವಾರ್ಡ್ಗಳು ಕೊಟ್ಟಾದ್ಮೇಲೆ ಬೇಕಾದಷ್ಟು ಹಲ್ಕ ಕೆಲಸಗಳು ಮಾಡಿದ್ರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು. ಅದನ್ನ ಮುಚ್ಚಾಕೊಡೋದಕ್ಕೋಸ್ಕರ ಹಲ್ಲೆ ಮಾಡಿ ವ್ಯಕ್ತಿನ ಮುಚ್ಚಿ ಸಾಯಿಸ್ಬಿಟ್ರೆ ಕೇಳೋರಿಲ್ಲ ಅಂತ ಮಾಡಿದ್ರು. ನಾವು ಮೊದಲನೇ ದಿವಸದಿಂದಾನು ಹೇಳ್ತಾ ಇದೀವಿ, ಬ್ಯಾಲೆನ್ಸ್ ಶೀಟ್ ಸ್ಟ್ರಿಂಗ್ ಮಾಡಿ ಯಾವ ಬ್ಯಾಂಕು ಹಾಗೆ ಬರಲ್ಲ. ಬ್ಯಾಲೆನ್ಸ್ ಶೀಟ್ ಮಾಡಿದ್ರೆ ಯಾವ ವ್ಯಕ್ತಿ, ಯಾವ ಇನ್ವೆಸ್ಟರ್ ಬರಲ್ಲ. ಲಯಬಿಲಿಟಿಗಿಂತ ಜಾಸ್ತಿ ಲಾಸಸ್ ತೋರಿಸಿದ್ರೆ ಯಾರು ಕೊಡ್ಬೇಕು ದುಡ್ಡು ಅಂತ ಕೇಳಿದ್ರೆ ಉತ್ತರ ಕೊಡಕ್ಕೆ ಸ್ಥಿತಿನಲ್ಲಿ ಕೂಡ ಇಲ್ಲ. ಪರ್ಪಸ್ಫುಲ್ ಆಗಿ ಮಾಡ್ತಾ ಇದಾರೆ ಅನ್ನೋದನ್ನ ಕೂಡ ಹೇಳಿದ್ರೆ ಅರ್ಥ ಮಾಡ್ಕೊತಾ ಇರ್ಲಿಲ್ಲ. ಆಮೇಲೆ ಗೊತ್ತಾಗಿತ್ತು ಮಾಡ್ಕೊತಾ ಇಲ್ಲ ಅಲ್ಲ, ಅರ್ಥ ಮಾಡ್ಕೊಳಕ್ ಇಷ್ಟ ಇಲ್ಲ, ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ ಬೇಕು ಅಂತ ಮಾಡ್ತಾ ಇರೋದು ಅನ್ನೋದು ನಮ್ಗೆ ಗೊತ್ತಾಗಿದೆ ಇವತ್ತು 1 ವರ್ಷದಿಂದ. ಅಪ್ರಾಕ್ಸಿಮೇಟ್ ಆಗಿ ನವೆಂಬರ್ ಡಿಸೆಂಬರ್ 2022ರಲ್ಲಿ ಇದು ಪರ್ಪಸ್ಫುಲ್ ಆಗಿ ಮಾಡ್ತಾ ಇದ್ದಾರೆ. ಇದು ಆಕಸ್ಮಿಕನೂ ಅಲ್ಲ, ಪರ್ಪಸ್ಫುಲ್ ಆಗಿ ಅಂತ ಅರ್ಥ ಆಗಿತ್ತು. ಹರೀಶು ಇದಕ್ಕೆ ಸಾಕ್ಷಿ, ಅವರು ಕೂಡ ಈಗ ಹೆಂಗೆ ಅಂತ ಹೇಳಿದ್ರೆ, ಈಗ ಮಲ್ಕೊಂಡಿರೋದನ್ನ ಹೇಗೂ ಮಾಡಿ ಎಬ್ಬಿಸ್ಬೋದು, ಆದ್ರೆ ಮಲ್ಕೊಳ್ತಾರ ಆಕ್ಟಿವ್ ಮಾಡ್ತಾ ಇರೋದನ್ನ ಹೇಗ್ ಮಾಡಿದ್ರು ಎಬ್ಸಕ್ ಆಗಲ್ಲ. ಸೊ ಆ ರೀತಿ ಪರಿಸ್ಥಿತಿಯಲ್ಲಿ ರಾಘವೇಂದ್ರ ಬ್ಯಾಂಕ್ ಇದೆ ಅಂತ
ಇವಾಗ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಅದು. ನಮಗೆ ಶೇರ್ ಹೋಲ್ಡರ್ಸ್ ಆಫ್ ಗುರು ರಾಘವೇಂದ್ರ ಬ್ಯಾಂಕ್ ಇಂದ ಹೊರತು ನಮಗೆ ಇನ್ ಯಾರಿಂದ ಸಪೋರ್ಟ್ ಬಂದ್ರು ಅದು ಇಟ್ ಈಸ್ ಓನ್ಲಿ ಅನ್ ಅಕಾಡೆಮಿಕ್ ಸಪೋರ್ಟ್. ಇಟ್ ಈಸ್ ನಾಟ್ ಗೋಯಿಂಗ್ ಟು ಮೇಕ್ ಎನಿ ಡಿಫರೆನ್ಸ್ ಟು ಅಸ್ ನೌ. We need support from the shareholders of the bank and we need support from the depositors of Guru Raghavendra Bank. These are the only two people who they support the actions that will be taken in the coming months in a unison manner. Only then will we see some sort of a resolution to a fraudulent process that has was initiated against the bank and purposefully made to decay beyond its eligibility. Purposeful ಆಗಿ ಮಾಡಿರುವಂತ ಕೆಲಸ ಇದು. ಅದು ಕೆಲವಷ್ಟು ಅಫಿಷಿಯಲ್ಸ್ ಕಾಪಾಡೋದಕ್ಕೋಸ್ಕರ. ನಾನೊಂದೆರಡು ಮಾತು. ಹೇಳಿ ಸರ್, ಪ್ರಕಾಶ್ ಅವರು ಮಾತಾಡಿ. ವಿ ಹ್ಯಾವ್ ಡಿಸ್ಕಸಿಂಗ್ ಪಾಸ್ಟ್ ಫುಲ್ ಡಿಸ್ಕಸ್ ಮಾಡ್ತಾನೆ ಇದೀವಿ. ಆಗಿದ್ದಾಯ್ತು. ಈಗ ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಇಲ್ಲ ಅನ್ನೋದೊಂದು ಗಾದಿ, ನಮಗೆ ಡೆಪಾಸಿಟರ್ ದುಡ್ಡು ಬಂದಿಲ್ಲ ಅನ್ನೋದೊಂದೇ ಫೈನಲ್ ಆಗಿ ಉಳ್ಕೊಂಡಿರೋದು ಒಂದು. ಎರಡನೇದು ಆಸ್ ಯು ಸೆಡ್, ಇವಾಗ ಯುನೈಟೆಡ್ ಫ್ರಂಟ್ ಅಂತ ಮಾಡ್ಕೊಂಡು ನೋ ಆರ್ ನೆವರ್, ಇವಾಗ ನಮ್ಗೆ ಲಾಸ್ಟ್ ಚಾನ್ಸ್ ಒಂದು ಸಿಕ್ಕಿದೆ. ಏನು, ಒಟ್ಟಿಗೆ ಹೋರಾಟ ಮಾಡೋ ಒಂದು ಚಾನ್ಸ್ ಒಂದು ಸಿಕ್ಕಿದೆ. ಐ ರಿಕ್ವೆಸ್ಟ್ ಆಲ್ ದ ಡೆಪಾಸಿಟರ್ಸ್ ಟು ಅಸೆಂಬಲ್ ಇನ್ ಗಣೇಶ ಟೆಂಪಲ್ ಆನ್ ವಾಟ್ ಎವರ್ ದ ಡೇಟ್ಸ್ ಆರ್ ದೇರ್. ವಿಲ್ ಚಾರ್ಟೆಡ್ ಔಟ್ ವಾಟ್ ಇಸ್ ದ ಬೆಸ್ಟ್ ಮೆಥಡ್ ಟು ರಿವೈವ್ ದಿಸ್ ಬ್ಯಾಂಕ್. ಒಂದು ರಿಕವರಿ ಇರ್ಬೋದು, ಇಲ್ಲ ಅಂದ್ರೆ ವಾಟ್ ಆಲ್ ದ ಡಿಫ್ರೆಂಟ್ ಸ್ಟ್ರಾಟಜೀಸ್ ವರ್ಕೌಟ್ ಮಾಡೋದನ್ನ ಅಮರ್ ಎಕ್ಸ್ಪ್ಲೈನ್ ವೆರಿ ವೆಲ್. ಈಗ ನಮ್ಗೆ ಆಯ್ತು, ಏನ್ ಮಾಡಕ್ಕಾಗತ್ತೆ, ನಮ್ಮ ಹಣೆ ಬರ ಚೆನ್ನಾಗಿರ್ಲಿಲ್ಲ ಅಂದ್ರೆ ಯಾರು ಏನು ಮಾಡಕ್ ಆಗ್ತಿರ್ಲಿಲ್ಲ. ಇನ್ನು ಮುಂದೆ ಏನಾದ್ರು ಒಂದು ಒಳ್ಳೆ ಬೆಸ್ಟ್ ಮೆಥಡ್ ಇಟ್ಕೊಂಡು ಹೋಗೋಣ ಅಂತ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಸರ್, ದಟ್ ಈಸ್ ದಿ ಬೇಸಿಕ್ ಪರ್ಪಸ್ ಆಫ್ ಟುಡೇಸ್ ಮೀಟಿಂಗ್. ಏನಂದ್ರೆ ಈಗ ನಾವು ವೆದರ್ ಇಟ್ ಈಸ್ ಟಿ ಸಂಘ, ನಮ್ಮ ವೇದಿಕೆ ಇರ್ಬೋದು ಅಥವಾ ರಂಗನಾಥ್ ಅವರ ಅಸೋಸಿಯೇಷನ್ ಇರ್ಲಿ, ಒಂದು ಕೋಆರ್ಡಿನೇಷನ್ ಆಗ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದ್ರು ಅದು ಸೇಮ್ ಥಿಂಗ್ ಹ್ಯಾಸ್ ಟು ಬಿ ಕನ್ವೆ ಟು ದ ಡಿಪಾಸಿಟರ್ಸ್ ಆಲ್ಸೋ. ಅದಕ್ಕೋಸ್ಕರನೇ ಇವತ್ತು ರಂಗನಾಥ್ ಅವರು ಇದಾರೆ, ಈಗ ಅಮರ್ನಾಥ್ ಅವರು ಇದಾರೆ, ಈಗ ನಾವು ನಮ್ಮ ಆಚಾರ್ಯ ಅವರು ಮಾತಾಡೋರು, ಸುರೇಶ್ ಅವರು ಮಾತಾಡೋರು, ಈಗ ಸಾಕಷ್ಟು ಜನ ನಮ್ಮ ಅಚ್ಚು ಜೋಯಿಸ್ ಅವರು ಮಾತಾಡೋರು. ಈ ಈಸ್ ಆಲ್ಸೋ ಪರ್ಸನ್ ಹೂ ಓವರ್ಸೀನ್ ಎವ್ರಿಥಿಂಗ್ ಇನ್ NCB. ಸೊ ಹೀಗಾಗಿ ಅದಕ್ಕೋಸ್ಕರ ಈ ಚರ್ನಿಂಗ್ ಸ್ಟಾರ್ಟ್ ಆಗಲಿ ಅನ್ನೋದನ್ನೇ ಮೇನ್ ಪರ್ಪಸ್ ಇವತ್ತಿನ ಮೀಟಿಂಗ್ಗೆ. ಸೊ ಐ ಸಿನ್ಸಿಯರ್ಲಿ ಹೋಪ್ ಫ್ರಮ್ ದ ಡೆಪ್ತ್ ಆಫ್ ಮೈ ಹಾರ್ಟ್ ದಟ್ ದಿಸ್ ವಿಲ್ ಡೆಫಿನೆಟ್ಲಿ bring some kind of a solidarity amongst all the depositors to flow in. ಇದು ಒಂದು ಈಗ ನೀವು ಹೇಳಿದ್ರೆ ಇಟ್ ಈಸ್ ಆಕ್ಚುಲಿ ದ ಗ್ರೌಂಡ್ ರಿಯಾಲಿಟಿ ಇಟ್ ಈಸ್ ಅ ಡೂ ಆರ್ ಡೈ ಸಿಚುವೇಶನ್ ಫಾರ್ ಅಸ್. ಈಗ ನಾವು ಮಾಡು ಇಲ್ಲ ಮಡಿ ಅನ್ನೋ ಸಿಚುವೇಶನ್ ಅಲ್ಲ ಇದು. ಈಗ ಅಂಟಿಲ್ ಅನ್ಲೆಸ್ ವಿ ವೇಕ್ ಅಪ್ ಟು ದ ಸಿಚುವೇಶನ್, ಸ್ಟ್ಯಾಂಡ್ ಅಪ್ ಟು ದ ಸಿಚುವೇಶನ್ ಅಂಡ್ ಡೂ ವಾಟ್ ಇಸ್ ರಿಕ್ವೈರ್ಡ್ ಅಂಡ್ ಅಟ್ ಲೀಸ್ಟ್ ಡಿಸ್ಕಸ್ ವಾಟ್ ಹ್ಯಾಸ್ ಟು ಬಿ ಡನ್. ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಇದೆಲ್ಲ ನಾವು ಒಂದು ಒಗ್ಗಟ್ಟಾಗಿ ಮುಂದೆ ಹೋಗುವಂತಹ ಒಂದು ಪರಿಸ್ಥಿತಿ ತಂದಾಗ್ಲೇನೆ ಮುಂದೆ ಆಗೋದು. ನಮ್ಗೆ ಆಸ್ ಅಮರ್ನಾಥ್ ಆಲ್ಸೋ ಸರ್, ವಿ ಹಾರ್ಡ್ಲಿ ಹ್ಯಾವ್ ಎನಿ ಟೈಮ್, ಮ್ಯಾಕ್ಸಿಮಮ್ 2 to 3 months. ಈ 3-4 ತಿಂಗಳಲ್ಲಿ ಈಗ ಭೂಮಿ ಪಶ್ಚಿಮದಿಂದ ಹುಟ್ಟೋ ರೀತಿಯಲ್ಲಿ ಮಾಡುವಂತಹ ಒಂದು ದೊಡ್ಡ ಮಹತ್ ಕಾರ್ಯ ನಮ್ಮ ಕೈಯಲ್ಲಿ ಇದೆ. ಅದನ್ನು ನಾವು ಮಾಡಲೇಬೇಕು. ಹಾಗಾಗಿ ಜನಗಳ ಒಂದು ಸಹಕಾರ ಬೇಕೇ ಬೇಕು. ಇದು ಎಷ್ಟು ಬೇಗ ಡಿಪಾಸಿಟರ್ಸ್ಗೆ ಪರ್ಕೊಲೇಟ್ ಆಗುತ್ತೆ ಅಷ್ಟು ಒಳ್ಳೆಯದು ನಮ್ಗೆ. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ದ ಪಾಯಿಂಟ್ ಆಫ್ ಟುಡೇಸ್ ಮೀಟಿಂಗ್. ಏನಂದ್ರೆ, ಎಸ್, ವಾಟ್ ಇಸ್ ಹ್ಯಾಪನ್ ಇನ್ ದ ಪಾಸ್ಟ್, ಫರ್ಗೆಟ್ ಇಟ್. ವಾಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್, ವಿ ಡೋಂಟ್ ನೋ ಇಟ್. ವಿ ಓನ್ಲಿ ಹ್ಯಾವ್ ಕಂಟ್ರೋಲ್ ಆಫ್ ಟುಡೇ. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಟುಡೇ ಸೊ ದಟ್ ಅವರ್ ಟುಮಾರೋ ಇಸ್ ಗುಡ್, ಇಮ್ಮಿಟೇರಿಯಲ್ ಆಫ್ ವಾಟ್ ಎವರ್ ಹ್ಯಾಪನ್ ಇನ್ ದ ಪಾಸ್ಟ್. ಸೊ ಈ ರೀತಿ ನಾವು ಮುಂದಕ್ಕೆ ಹೋಗ್ಬೇಕು. ಆಕ್ಚುಲಿ ಇವಾಗ ಮಾತಾಡಿದ್ರು ನಮ್ಮ ಬಹಳ ಅತ್ಯಂತ ಆಪ್ತ ಸ್ನೇಹಿತರು ಪ್ರಕಾಶ್ ಅಂತ. ಅವರು, ನಾವು, ಅಮರ್ ಮತ್ತು ಎಲ್ಲರನ್ನು ಬಹಳ ಹಿಂದಿಂದ ಇದು ರಾಘವೇಂದ್ರ ಬ್ಯಾಂಕಿನ ಹೋರಾಟದಲ್ಲಿ ಸಾಕಷ್ಟು ಒಟ್ಟಿಗೆ ಹೋರಾಟ ನಡೆಸಿದ್ದಾರೆ. ಫ್ರಮ್ ಡೇ ಒನ್ ವಿ ಹ್ಯಾವ್ ಬೀನ್ ಕಂಟಿನ್ಯೂಸ್ಲಿ ಫೈಟಿಂಗ್ ಫಾರ್ ದ ಸೇಮ್ ಕಾಸ್. ಸೊ ದಿಸ್ ಇಸ್ ದಿ ಓನ್ಲಿ ವೇ ಫಾರ್. ಸರ್ ಅಚ್ಯುತ್ ಅವರ ಕಾಲ್ ಏನೋ ಹೇಳಕ್ ಬಂದ್ರಿ ನೀವು, ಅಲ್ಲಿ ಇದಾಯ್ತು, ಕಟ್ ಆಯ್ತು. ಏನಿಲ್ಲ ಸರ್, ಅದೇ ಅವಾಗ ಹೇಳಿದ್ನಲ್ಲ, ಇದು ನಮ್ಮ ಸ್ಟ್ರಗಲ್, ಅದೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜೊತೆ ವರ್ಕ್ ಇದ್ದೆ
ಒಂದು ಮೇಜರ್ ನಮ್ದು ಈ ಪರಿಸ್ಥಿತಿಗೆ ಹೋಗಿರೋದೇನೋ ಮೋಸ್ಟ್ ಪ್ರಾಬಲಿ. ಅಷ್ಟರಲ್ಲಿ ನಾವು ಕ್ಲಿಯರ್ ಆಕ್ಷನ್ಸ್ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ವಿ. ಸೊ ವಿ ವರ್ ಹ್ಯಾಂಡ್ ಇನ್ ಹ್ಯಾಂಡ್. ಅದೇ ಮೇನ್ ಪಾಯಿಂಟ್ ನಾನು ರೀಟ್ರೇಟ್ ಮಾಡಿದ್ವಿ ಅಷ್ಟೇ. ಓಕೆ ಓಕೆ, ಅದೇ ಇಲ್ಲಿ ಏನಾಯ್ತು ಅಂದ್ರೆ LCBಗೆ ಮತ್ತೆ ಇವರು ಸುರೇಶ್ ಅವರು ಕೇಳ್ತಾ ಇದ್ರು ವಾಟ್ ವಾಸ್ ದ ಡಿಫರೆನ್ಸ್ ಅಂತ. ಡಿಫರೆನ್ಸ್ ಅಲ್ಲೇ ಇದ್ದಿದ್ದು ಒಂದು ಇಂಟೆನ್ಷನ್ ಇತ್ತು, ಅಂದ್ರೆ ಈ ಬ್ಯಾಂಕ್ ಅನ್ನ ಏನಾದ್ರು ಮಾಡಿ ಡಿಪಾಸಿಟರ್ಸ್ ನ ಮುಳುಗ್ಸಕ್ ಬರಬಾರ್ದು ಅನ್ನೋಂತ ಒಂದು ಒಳ್ಳೆ ಇಂಟೆನ್ಷನ್ ಇತ್ತು. ಆದ್ರೆ ರಾಘವೇಂದ್ರ ಬ್ಯಾಂಕ್ ಅಲ್ಲಿ ಬೇರೆ ಬೇರೆ ಕ್ಯಾಲ್ಕುಲೇಷನ್ಸ್ ಗಳೇ ಜಾಸ್ತಿ ಆದವು. ಬೇರೆ ಬೇರೆ ರೀತಿಯಲ್ಲಿ ಮ್ಯಾನಿಪುಲೇಷನ್ಸ್ ಎಲ್ಲ ಬಂದು ಜೊತೆಗೆ ಕಪಲ್ಡ್ ವಿತ್ ಇನ್ಎಕ್ಸ್ಪೀರಿಯನ್ಸ್ ಆಫ್ ದ ಪಾಸ್ಟ್. ಹಿಂದೆ ಏನಾಗಿತ್ತು, ಹಿಂದೆ ಇದೇ ತರ ಯಾವುದೇ ಒಂದು ಘಟನೆ ನಡೆದಿರ್ಲಿಲ್ಲ. ಈ ಜೊತೆಗೆ ಐ ಥಿಂಕ್ ಟು ಸಮ್ ಎಕ್ಸ್ಟೆಂಟ್ ಅಟ್ ಲೀಸ್ಟ್ ದ ಲೀಡರ್ಶಿಪ್ ಆಫ್ NCB ವಾಸ್ ಲಿಟಲ್ ಬಿಟ್ ಮೋರ್ ಟ್ರಾನ್ಸ್ಪರೆಂಟ್ ಅಂಡ್ ಆನೆಸ್ಟ್ ಇನ್ ರಿಸಾಲ್ವಿಂಗ್ ದಿಸ್ ಇಶ್ಯೂ. ಆ ಆನೆಸ್ಟಿ ಮತ್ತೆ ಆ ಸಿನ್ಸಿಯಾರಿಟಿ ಮತ್ತೆ ಆ ಟ್ರಾನ್ಸ್ಪರೆನ್ಸಿ ನಮ್ಮ ರಾಘವೇಂದ್ರ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಾಣಿಸ್ಲಿಲ್ಲ. ಅಂಡ್ ಅದ್ರ ಜೊತೆಗೆ ಸಬ್ಸಿಕ್ವೆಂಟ್ ಆಗಿ ಏನೇನ್ ಸಿಸ್ಟಮ್ಸ್ ಬಂದ್ವು, ವೆದರ್ ಇಟ್ ವಾಸ್ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟೆಡ್ ಬೈ RCS ಆರ್ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟೆಡ್ ಬೈ RBI, ಅದು ಏನೇನ್ ಸಿಸ್ಟಮ್ ಬಂತು, ವಾಟ್ ರಿಪ್ಲೇಸ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್, ದಟ್ ಆಲ್ಸೋ ಡಿಂಟ್ ಹೆಲ್ಪ್. ಅದೂನು ನಮ್ಮನ್ನ ಅಮರ್ನಾಥ್ ಅವ್ರು ಹೇಳಿದ ಹಾಗೆ ಪ್ರಪಾತ ತಳ್ಳುವಂತ ಪ್ರಯತ್ನನೇ ಮಾಡ್ತು ಹೊರತು ಅದನ್ನ ಯಾವ ರೀತಿ ಮೇಲೆತ್ತಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಆಗ್ಲೇ ಇಲ್ಲ. ಸೊ ಆ ಚರ್ನಿಂಗ್ ಆಗ್ಲೇ ಇಲ್ಲ. ಸೊ ಐ ಥಿಂಕ್ ಈಗ ಅಟ್ಲೀಸ್ಟ್ ನಾವೆಲ್ಲ ಎಚ್ಚೆತ್ಕೊಂಡು ಇನ್ನು 3-4 ತಿಂಗಳಲ್ಲಿ ನಾವೆಲ್ಲ ಸಂಘಟನಾತ್ಮಕವಾಗಿ ಹೋರಾಟ ನಡೆಸಿ ಮುಂದಿನ ಹೆಜ್ಜೆಗಳನ್ನು ನಾವು ತಗೊಂಡ್ರೆ ಐ ಥಿಂಕ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಆಲ್ ಆಫ್ ಅಸ್. ಓಕೆ, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಬಿಫೋರ್ ಐ ಕನ್ಕ್ಲೂಡ್ ಐ ವಾಂಟ್ ಫ್ಯೂ ಮೋರ್ ವಾಯ್ಸಸ್ ಟು ಕಮ್. ಯಾವ್ದು ಬೇರೆಯವ್ರು ಯಾವ್ದಾದ್ರು ಮಾತಾಡಕ್ಕೆ ಇಷ್ಟಪಡ್ತೀರಾ? I want to hear a few more voices. ಹರೀಶ್, ಒಂದು ಲಾಸ್ಟ್ ನಂದೊಂದು ಏನಂತ ಪ್ರಕಾಶ್, ನಾನು ಇಲ್ಲಿ ಇವಾಗ ಸೇರಿದೀವಲ್ಲ 40-50 ಜನ ಒಂದು ಕೂಗಿಗೆ ಅದು ಸಾಲ್ವ್ ಆಗದೆ ಇರೋ ಇಶ್ಯೂ. ವಿ ನೀಡ್ ಟು ಅಸೆಂಬಲ್ ಇನ್ ಥೌಸಂಡ್ಸ್ ಆಫ್ ಡೆಪಾಸಿಟರ್ಸ್. ವಿ ಹ್ಯಾವ್ ಟು ಇನ್ಫಾರ್ಮ್ ದ ಡೆಪಾಸಿಟರ್ಸ್ ಫೈನಲಿ. ಒಂದೊಂದು ಅವ್ರಿಗೊಂದು ಏನಾದ್ರು ಒಂದು ಮೆಸೇಜ್ಗಳು ಕನ್ವೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಬರೀ 40-50 ಜನ ಕುತ್ಕೊಂಡು ನಾವ್ ಈ ತರ ಡಿಸ್ಕಸ್ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ ಅವರು ದೇ ಶುಡ್ ಹ್ಯಾವ್ ಸಮ್ ಬೇರ್ ದ ರೆಸ್ಪಾನ್ಸಿಬಿಲಿಟಿ ಆನ್ ದೇರ್ ಶೋಲ್ಡರ್ ಆಲ್ಸೋ. ಅವ್ರು ಏನ್ ಬೇರೆ ಏನ್ ಮಾಡ್ಬೇಕಾಗಿಲ್ಲ, ಬಂದ್ ಅಟ್ ಲೀಸ್ಟ್ ನಮಗೆ ಮಾರಲಿ ಸಪೋರ್ಟ್ ಕೊಟ್ರೆ ಸಾಕು ಅವ್ರದ್ದು. ಅಲ್ಲ, ಇನ್ಫ್ಯಾಕ್ಟ್ ಐ ಜಸ್ಟ್ ಗಿವ್ ಒನ್ ಸ್ಮಾಲ್ ಎಕ್ಸಾಂಪಲ್. ಈಗ ನಾನು ಈ ಝೂಮ್ ಮೀಟಿಂಗ್ ಈ ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇದೀನಿ ಅಂತ ನಮ್ ಗ್ರೂಪ್ಸ್ ಎಲ್ಲ ಹಾಕಿದೆ. ಐ ಥಿಂಕ್ ಮೋರ್ ದನ್ 1000 ಪೀಪಲ್ ಹ್ಯಾವ್ ರೆಡ್ ದಿಸ್ ಮೆಸೇಜ್. ನಿಯರ್ಲಿ 1000 ಪೀಪಲ್ ಹ್ಯಾವ್ ರೆಡ್. ಎಲ್ಲಾ ಗ್ರೂಪ್ ನಲ್ಲಿ ಹೋಗಿ ಯಾರ್ಯಾರು ಇದನ್ನ ನೋಡಿದ್ದಾರೆ ಅಂತ ವೆನ್ ಐ ಜಸ್ಟ್ ಅನಲೈಸ್ಡ್ ಇಟ್, ಐ ಸಿ ನಿಯರ್ಲಿ ಅಬೌಟ್ 1000 ಪೀಪಲ್ ಹ್ಯಾವ್ ರೆಡ್ ದಿಸ್ ಮೆಸೇಜ್ that this meeting is going to be conducted from 7:30 onwards. ಹರಿ ಸರ್, ಒಂದು ನನಗೆ ಸಿಗ್ತಾರೆ ಅಟೆಂಡೆನ್ಸ್. ಹೈಯೆಸ್ಟ್ ಅಟೆಂಡೆನ್ಸ್ ವಾಸ್ 48 ಆನ್ ದಿಸ್. ಜೊತೆಗೆ ಯೂಟ್ಯೂಬ್ ಅಲ್ಲಿ ಲೈವ್ ಇದೆ. ಯೂಟ್ಯೂಬ್ ಲೈವ್ ಅಲ್ಲಿ ನನಗೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ಹ್ಯಾವ್ ಆಡಿಯನ್ಸ್ ಆಫ್ ಅಬೌಟ್ 50 ಮೆಂಬರ್ಸ್. ಸೊ attending given point of time about 100 people are watching. So that is the output. ಹರಿ ಸರ್, ಒಂದು ಪಾಯಿಂಟ್ ಹೇಳಿ ಸರ್. ಸರ್, ನಾವು ಇದಕ್ಕೆ 22nd ಮೀಟಿಂಗ್ಗೆ 29th ಮೀಟಿಂಗ್ಗೆ ನಮಗೆ ಒಂದು ಡೇಟಾಬೇಸ್ ಸಿಕ್ಕಿದೆ, ಬಿಗ್ ಡೇಟಾಬೇಸ್ ಸಿಕ್ಕಿದೆ. ಹೇಗ್ ಸಿಕ್ತೋದ್ ಬೇಡ, ಬಟ್ ಸಿಕ್ಕಿದೆ. ಅದರಲ್ಲಿ ಬ್ಯಾಂಕ್ ಅವರೇ 10,000 ಕಾಲ್ ಮೇಲ್ ಮಾಡಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಇನ್ನು 28 ಒಳಗಡೆ 20,000 ಕಾಲ್ ಹೆಚ್ಚಾಗ್ಬೋದು ಅವರು. ಬಟ್ ನಮ್ದು 10,000 ಕಾಲ್ ಅವ್ರು ಸ್ಟಾಫ್ ಹಾಕಿ 50 ಜನ 55 ಜನದ ಸ್ಟಾಫ್ ಹಾಕಿ ಅವರು ಮಾಡ್ತಾ ಇದ್ದಾರೆ. ಗುಡ್ ಎಫರ್ಟ್, ವಿ ಕಮೆಂಡ್ ಇಟ್. ಬಟ್ ನಮ್ಮ ಅಸೋಸಿಯೇಷನ್ ಕಡೆಯಿಂದನೂ ಕೂಡ ನಾವು 3,000 ಕಾಲ್ ಅದಕ್ಕಿಂತ ಜಾಸ್ತಿ ಆಗೋಗಿದೆ. ಪ್ರತಿಯೊಂದು ಇಶ್ಯೂ ಇರೋಂಥದ್ದು, ಕ್ವೇರಿ ಇರೋಂಥದ್ದು ನಾನೇ ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಎಫರ್ಟು ಬೇಕಾಗತ್ತೆ ಸರ್. ಪ್ರತಿಯೊಬ್ಬರಿಗೆ ಹೇಳಿ ಈ ದಿನ ಬನ್ನಿ ಈ ತರ ಫೋನ್ ಮಾಡ್ತಾ ಇದೀವಿ. ಪ್ರತಿಯೊಂದು ಸಂಘಟನೆ ಮಾಡ್ಬೇಕಾದ್ರೂ ಕೂಡ ನಾವು ಅವ್ರಿಗೆ ಫೋನ್ ಮಾಡಿ ಹೇಳ್ತಾ ಇದೀವಿ ದಯವಿಟ್ಟು ಬರ್ಲೇಬೇಕು ಅಂತ. ಹಾಗಾಗಿ ನಮ್ಮ ಬೆಟರ್. ಅಫ್ಕೋರ್ಸ್ ಮ್ಯಾನೇಜ್ಮೆಂಟ್ ಇಂದ ಕೂಡ ಒಂದು SMS ಹೋಗಿತ್ತು, ಜನ ಬಂದಿದ್ದಾರೆ. ಬಟ್ ನಾವು ಕೂಡ ಕಾಲ್ ಮಾಡಿ ಅವ್ರಿಗೆ ಬರ್ಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ. 22ಕ್ಕೆ ಒತ್ತಾಯ ಮಾಡಿದ್ವಿ,
ಈಗ 29ಕ್ಕೆ ಒತ್ತಾಯ ಮಾಡಿದೀವಿ. ಆಲ್ಮೋಸ್ಟ್ ನಮ್ಗೆ 1000 ಜನ, 1000 ಮೇಲೆ 1200 1300 ಜನ ಎಸ್ ವೋಟ್ ಹಾಕ್ತಿವಿ ಅಂತ ಹೇಳಿ ಅವ್ರ ನೇಮು, ಫೋನ್ ನಂಬರ್, ಫುಲ್ ಡೀಟೇಲ್ಸ್ ಇದೆ ನಮ್ಮ ಹತ್ರ. ಸೊ ಎಫರ್ಟ್ಸ್. ಸರ್, ಈಗ ದ ಸಿಚುವೇಶನ್ ಇಸ್, ಇಲ್ಲಿ ಒಂದು ಬೇಸಿಕ್ ಡಿಫರೆನ್ಸ್ ಇದೆ. ಬೇಸಿಕ್ ಡಿಫರೆನ್ಸ್ ಇಸ್ ಯು ಆರ್ ಡೂಯಿಂಗ್ ಈಗ ಡಿಪಾಸಿಟರ್ಸ್ ಮೀಟಿಂಗ್ ಕೇಳಿಸ್ತಾ ಇಲ್ಲ, ನಿಮ್ದು ವಾಯ್ಸ್ ಕೇಳಿಸ್ತಾ ಇಲ್ಲ. ಇವಾಗ ಕೇಳಿಸ್ತಾ ಇದೆಯಾ? ಹಲೋ, ಇವಾಗ ಕೇಳಿಸ್ತಾ? ಓಕೆ. ಸೊ ಇಲ್ಲಿ ಬೇಸಿಕಲಿ ದೇರ್ ಇಸ್ ಅ ಮಾರ್ಕ್ಡ್ ಡಿಫರೆನ್ಸ್. ಈಗ ಏನಾಗ್ತಾ ಇದೆ, ಈಗ ನಿಮ್ಮ ಡಿಪಾಸಿಟರ್ಸ್ ಮೀಟ್ ಏನ್ ಮಾಡಿದ್ರು, ಮತ್ತೆ ಈಗ ನಾಳೆ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಏನ್ ಮಾಡ್ತಾ ಇದ್ದಾರೆ, ದಿಸ್ ಇಸ್ ಡನ್ ಇನ್ ಅ ಕ್ಲೋಸ್ಡ್ ಎನ್ಕ್ಲೇವ್. ಅಂದ್ರೆ ನಿಮ್ಮ ಪೂರ್ಣಿಮಾ ಚೌಲ್ಟ್ರಿನಲ್ಲಿ ಇಲ್ಲಿ ಮಾಡಿಸ್ತಾ ಇದ್ದಾರೆ ಅಲ್ಲಿ ಜಯನಗರದಲ್ಲಿ. ಅಂಡ್ ಇಟ್ ಈಸ್ ಎ ಕ್ಲೋಸ್ಡ್ ಎನ್ಕ್ಲೇವ್. ಮತ್ತೆ ಆಲ್ಮೋಸ್ಟ್ ಅಲ್ಲಿ ಡಿಪಾಸಿಟರ್ಸ್ ನ ನೀವು ಬೀಗರ್ ತರ ಟ್ರೀಟ್ ಮಾಡ್ತೀರಾ ಅಲ್ಲಿ. ಇದು ಇಲ್ಲಿ ಹಾಗಲ್ಲ. ಇಲ್ಲಿ ನಾನು ಇನ್ಫ್ಯಾಕ್ಟ್ ಗ್ರೂಪ್ ಅಲ್ಲಿ ಬರ್ತಾ ಇದ್ದಂತ ಮೆಸೇಜ್ ನಿಮ್ಗೂ ಒಂದು ಫಾರ್ವರ್ಡ್ ಮಾಡಿದೀನಿ, ನೀವು ನಕ್ರಿ. ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಯಾಂಡ್ ಆನ್ ದಟ್. ಆ ರೀತಿ ಇದ್ದಾಗ ನಮ್ಮ ಡಿಪಾಸಿಟರ್ಸ್ ಸಾಕಷ್ಟು ಬಂದಿದ್ದಾರೆ. ನಮ್ಗೂ 1000 ತನಕ ಟಚ್ ಆಗಿದೆ, 1000 to 1500 ತನಕ ಟಚ್ ಆಗಿದ್ದಾರೆ. ಬಟ್ ಈ ಹೋರಾಟ ಅಥವಾ ಜನ ಅಂದ್ರೆ ಈಗ ಬೀಗರೌತ್ನ ಕಲ್ದೇ ಆದ್ರೆ, ಅಂದ್ರೆ ನಿಮ್ಮನ್ನ ಬೀಗರ ತರ ಟ್ರೀಟ್ ಮಾಡಲ್ಲ ಅನ್ನುವಂತ, ಮತ್ತೆ ನಿಮ್ಮ ಹೋರಾಟ ನೀವು ಮಾಡಬೇಕು ಅನ್ನುವಂತಹ ಒಂದು ಸಿಚುವೇಶನ್ ಬಂದಾಗ ನಾನ್ ಮುದುಕ, ನನ್ ಮಗ ಹುಡುಗ ಅಂತ ಹೇಳ್ಬಿಡ್ತಾರೆ. ಸೊ ದಟ್ ಈಸ್ ಇದು ಏನಾಗಿದೆ, ದಟ್ ಈಸ್ ಸೋ ಟಿಪಿಕಲ್ ಆಫ್ ಪರ್ಟಿಕ್ಯುಲರ್ಲಿ ಬ್ರಾಹ್ಮಿನ್ ಕಮ್ಯುನಿಟಿ. ಈ ಬ್ರಾಹ್ಮಿನ್ ಕಮ್ಯುನಿಟಿನಲ್ಲಿ ಪರ್ಟಿಕ್ಯುಲರ್ಲಿ ಇದು ಪಕ್ಕದ ಮನೆಯವನ್ಗೆ ಏನಾಗತ್ತೆ ಅದು ನಮಗೂ ಆಗತ್ತೆ ಅನ್ನೋ ಆಟಿಟ್ಯೂಡ್ ಇದೆ. ಆಮೇಲೆ ಈಗ ನನ್ಗೆ ವಯಸ್ಸಾಯ್ತು, ನನ್ಗೆ ಕಾಲು ನೋವು, ಅದು ಇದು ಏನೋ ಒಂದು ಕಾರಣ ಅಂದ್ರೆ ಜನಗಳೆಲ್ಲ ಸೇರೋದಿಕ್ಕೆ. ಬಟ್ ನಾವು ನೋಡ್ತಾ ಇದ್ದಂಗೆ ಮ್ಯಾಕ್ಸಿಮಮ್ ಜನ ಬರೋರೆ ಸೀನಿಯರ್ ಸಿಟಿಸನ್ಸ್. ಯಾರು ಕೈಲಾಗಲ್ಲ ಅವರೇ ಜಾಸ್ತಿ ಬರೋದು. ನಾನ್ ನೋಡ್ದಂಗೆ ಯಾರಿಗೆ ಕೈ ಆಗೋದಿಲ್ಲ, ಕಾಲಾಗೋದಿಲ್ಲ, ದೂರದಿಂದ ಬರಬೇಕು, ಆ ಕಷ್ಟ ಇದೆ, ಈ ಕಷ್ಟ ಇದೆ, ರಾತ್ರಿ ಕತ್ಲಾದ್ಮೇಲೆ ಕಣ್ ಕಾಣಿಸೋದಿಲ್ಲ, ಆ ತರದವರೇ ಜಾಸ್ತಿ ಬರೋದು. ಯಾರು ಮೈಕೈ ಗಟ್ಟಿ ಇದೆ, ಯಾರ್ಯಾರು ಗಟ್ಟಿಯಾಗಿದ್ದಾರೆ, ಯಾರ್ಯಾರಿಗೆ ಏನು ಕಾರಣ ಇಲ್ಲ ಬರ್ದಿರೋದಿಕ್ಕೆ, ಅವ್ರುಗಳೇ ಬರಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್, ಕಳೆದ 4 ವರ್ಷದ ಎಕ್ಸ್ಪೀರಿಯನ್ಸ್. ಅವ್ರುಗಳಲ್ಲೇ ಜಾಸ್ತಿ ಬರೋದಿಲ್ಲ. ಯಾರ್ಯಾರಿಗೆ ಕಷ್ಟ ಇದೆ ಅವ್ರುಗಳೇ ಜಾಸ್ತಿ ಬರ್ತಾ ಇದ್ದಾರೆ. ದಿಸ್ ಇಸ್ ಮೈ 4 years ಆಫ್ ಎಕ್ಸ್ಪೀರಿಯನ್ಸ್. ಮತ್ತೆ ಅದನ್ನ ನೀವು ಹೇಳಿದ್ರಲ್ಲ, ವೆನ್ ಯು ಸೆಡ್, ಈಗ ನಾವು ಈ ಫೋನಿನ ಒಂದು ದೇರ್ ಇಸ್ ನಥಿಂಗ್ ದಟ್ ವಿ ಹ್ಯಾವ್ ನಾಟ್ ಟ್ರೈಡ್ ಟು ಗ್ಯಾಲ್ವನೈಸ್ ಪೀಪಲ್. ನಾವು ದಟ್ ಈಸ್ ವೈ ಈಗ ಏನಾಗಿದೆ, ಈಗ 100 ಜನ ಬಂದ್ರ 100 ಜನನೇ ತಗೊಂಡು ಹೋಗೋಣ, 50 ಜನ ಬಂದ್ರ 50 ಜನನೇ ತಗೊಂಡು ಹೋಗೋಣ, ಮುಂದಕ್ಕೆ 1000 ಜನ ಸೇರ್ತಾರ 1000 ಜನನು ತಗೋಣ. ಅದಕ್ಕೆ ಆ ರೀತಿ ನಾವೇ ರಿಕನ್ಸೈಲ್ ಆಗ್ಬಿಟ್ಟಿದೀವಿ ನಾವು ಹೋರಾಟ ಮಾಡ್ತಾ ಇರೋರು. ಯಾಕೆಂದ್ರೆ ಕೆಲವ್ರು ಇದಾರೆ, ಎನಿ ಟೈಮ್ ಎನಿ ಡೇ ಯು ಜಸ್ಟ್ ಗಿವ್ ಅ ಕಾಲ್, ದೇ ವಿಲ್ ಕಮ್. ರಾತ್ರಿ ಬೆಳಗ್ಗೆ ಮಳೆ ಚಳಿ ಯಾವ್ದನ್ನು ಕೇರ್ ಮಾಡದೆ ಸಾಕಷ್ಟು ಜನ, ತುಂಬಾ ಜನ, ಕೆಲವೊಂದು ಗುಂಪಿದೆ, ಅವ್ರಿಗೆ ಎನಿ ಹೌ ದೇ ವಿಲ್ ಕಮ್. ಇವ್ ಬರಲ್ಲ ಅಂತ ಹೇಳೋರ್ನ ನಾವು ಏನ್ ಮನೆಗೆ ಹೋಗಿ ಎಳ್ಕೊಂಡ್ ಬರಕ್ಕಂತೂ ಆಗಲ್ಲ, ಅವರೇ ಬರಬೇಕು. ದಟ್ ಈಸ್ ದ ಗ್ರೌಂಡ್ ರಿಯಾಲಿಟಿ ವಿ ಆರ್ ಫೇಸಿಂಗ್. ಸೊ ವಿ ಹ್ಯಾವ್ ರಿಕನ್ಸೈಲ್ಡ್. ಈಗ ನಾವು 100 ಜನ ಸೇರಿದಾಗ 1000 ಜನದ ವಾಯ್ಸ್ ಮಾಡಬೇಕು. ಸೊ ಅದಕ್ಕೆ ಏನಾಗುತ್ತೆ, ಮೀಡಿಯಾ ಅಂತೆ, ಅಲ್ಲಂತ ಇಲ್ಲಂತ, ಅದನ್ನ ಏನೇನೋ ಗಿಮಿಕ್ಗಳು ಮಾಡಿ ಇದನ್ನ ಆಂಪ್ಲಿಫೈ ಮಾಡ್ಬೇಕಾಗತ್ತೆ ನಮ್ಮ ವಾಯ್ಸ್ ಅನ್ನ. ಸೊ ಈ ರೀತಿ ನಾವು ಮಾಡ್ತಾ ಇದೀವಿ. ಟು ಸಮ್ ಎಕ್ಸ್ಟೆಂಟ್ ವಿ ಹ್ಯಾವ್ ಬಿನ್ ಸಕ್ಸಸ್ಫುಲ್, ಟು ಸಮ್ ಎಕ್ಸ್ಟೆಂಟ್ ಅವರ್ ಎಫರ್ಟ್ಸ್ ಆರ್ ವಾಂಟಿಂಗ್. But that is for the depositors to realize that they have to come, they have to join, they have to unify, they have to create that initiative. ಆ ಮೊಮೆಂಟಮ್ ಅವರೇ ಕ್ರಿಯೇಟ್ ಮಾಡಬೇಕು, ಅವರ ಹೆಚ್ಚಿನ ಜನ ಸೇರಿ ಕ್ರಿಯೇಟ್ ಮಾಡಬೇಕಾಗಿರೋದು ಅನ್ನೋ ರಿಯಲೈಸೇಷನ್ ಆಗೋ ತನಕ ನಾವು ಜನ ಜಾಸ್ತಿ ಸೇರಕ್ಕಾಗಲ್ಲ. ಬಟ್ ಜನ ಜಾಸ್ತಿ ಸೇರಕ್ಕಾಗಲ್ಲ ಅಂತ ನಾವು ಕೈ ಬಿಟ್ಬಿಡೋದಕ್ಕೂ ಆಗೋದಿಲ್ಲ. ಸೊ ದಿಸ್ ಇಸ್ ದ ಪ್ರಿಡಿಕಮೆಂಟ್ ವಿ ಆರ್ ಇನ್, ಸರ್. Cloud thinking, it is for you all to debate.
ಒಂದು, ಐ ಡೋಂಟ್ ನೋ ಹೌ ಫಾರ್ ಇಟ್ ಈಸ್ ಫೀಸಿಬಲ್. ಈಗ ನಿಮ್ಮ ಸ್ವಲ್ಪ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿರೋದ್ರಿಂದ ಸ್ವಲ್ಪ ನಿಮ್ಗೆ ಒಳ್ಳೆ ಟಚ್ ಇರೋದ್ರಿಂದ ಕಾಂಗ್ರೆಸ್ ಒಳಗಡೆ ಈ RCS ಮೂಲಕ ನಿಮಗ್ ಬೇಕಾಗಿರೋ ಅಡ್ಮಿನಿಸ್ಟ್ರೇಟರ್ನ ಹಾಕ್ಸ್ಕೋಬೋದಾ? ಅದು ಒಂದು ಕ್ವಶನ್. ಇನ್ನೊಂದು ಅಂದ್ರೆ RBI ಅವರೇ ಹಾಕ್ಬೇಕು ಅಂತೇನಿಲ್ಲ, RCS ಕೂಡ ಹಾಕ್ಬೋದು. ಇನ್ ಕನ್ಸಲ್ಟೇಷನ್ ವಿತ್ RBI ಹೊಸ ಅಡ್ಮಿನಿಸ್ಟ್ರೇಟರ್ ಹಾಕ್ಬೋದು. ಇವ್ರು ಹೇಳ್ದಂಗೆ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ, ನಿಮ್ಮ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡ್ಲಿಲ್ಲ ಅಂತ ಹೇಳ್ದಂಗೆ ಕೆಲಸ ಮಾಡೋದು ಅಂತಲ್ಲ, ಸರಿ ದಾರಿಯಲ್ಲಿ ನಿಮ್ ಕೈ ಜೋಡಿಸಿ ಏನೇನ್ ತಪ್ಪಾಗಿದೆ ಸರಿ ಮಾಡ್ಕೊಂಡು ಮಾಡುವಂತದ್ದೊಂದು. ಪ್ಲಸ್ ಅದೇ ಅಡ್ಮಿನಿಸ್ಟ್ರೇಟರ್ ನಿಮಗ್ ಬೇಕಾಗಿರೋ ಅಥವಾ ಇರೋರು ಗೋ ಹೇಳಿಸಿ, ಯಾರ ಕೈಲಿ ಹೇಳಿಸ್ಬೇಕು ಅವ್ರ ಕೈ ಹೇಳಿಸಿ, ಆಡಿಟರ್ ನಿಮಗ್ ಬೇಕಾಗಿರೋ ಆಡಿಟರ್ನ ಯಾಕೆ ಅಪಾಯಿಂಟ್ ಮಾಡ್ಕೊಳ್ಬಹುದು? ಬಿಕಾಸ್ ಅವಾಗ ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ RBI ಇದು ಅದೇ ಆಡಿಟರ್ಗೆ ಲಾಸ್ಟ್ 10 years ಏನೋ ಬ್ಯಾಲೆನ್ಸ್ ಶೀಟ್ PNL ನ ರಿವ್ಯಾಂಪ್ ಮಾಡಿ 10 or 12 years ಅಲ್ಲಿ, ಯಾಕೆಂದ್ರೆ ಗೊಟಾಲ ಅವಾಗಿಂದಾನೇ ಸ್ಟಾರ್ಟ್ ಆಗಿರ್ಬೋದು, ಅದನ್ನು ರಿವ್ಯಾಂಪ್ ಮಾಡಿ ಅನ್ನೋದೊಂದು ಯಾಕೆ 3 ರಿಕ್ವೆಸ್ಟ್ ಕೇಳಬಾರ್ದು? ಒಂದು ಅಡ್ಮಿನಿಸ್ಟ್ರೇಟರ್ನೇ ಚೇಂಜ್ ಮಾಡಿಸೋದು, ಇಲ್ಲ ಅಡ್ಮಿನಿಸ್ಟ್ರೇಟರ್ ಹೇಳೋದು ಇವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿ ಅಂತ. ಇನ್ನೊಂದು ಆಡಿಟ್ ನಿಮಗ್ ಬೇಕಾಗಿರೋ ಆಡಿಟರ್, ಇನ್ನೊಂದು ಅದೇ ಆಡಿಟರ್ ನಿಮಗ್ ಬೇಕಾಗಿರೋ ಬಂದ್ರೆ ಇರೋ ಆಡಿಟರ್ನ ಹೇಳಿ 10 ವರ್ಷ ಯಾಕೆ ಮಾಡಿಸ್ಕೊಬಾರ್ದು? ಅಲ್ಲ, ಇಲ್ಲಿ ಐ ಜಸ್ಟ್ ಹ್ಯಾವ್ ಒನ್ ಥಿಂಗ್. ಉತ್ತರ ಕೊಡ್ತೀನಿ ಹರೀಶ್ವರ. ಓಕೆ, ನಾನು ಉತ್ತರ ಕೊಡ್ತೀನಿ ಸರ್. ನಮ್ಗೆ ನ್ಯೂ ಅಡ್ಮಿನಿಸ್ಟ್ರೇಟರ್ ಬೇಡ. ನಮ್ಗೆ ಅಡ್ಮಿನಿಸ್ಟ್ರೇಟರ್ ಅನ್ನೋ ಕಾನ್ಸೆಪ್ಟೇ ಬೇಡ. ಅಡ್ಮಿನಿಸ್ಟ್ರೇಟರ್ ಬೇಡವೇ ಬೇಡ. ನಮಗ್ ಬೇಕಾಗಿರೋದು ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅಡ್ಮಿನಿಸ್ಟ್ರೇಟರ್ ನಮ್ಗಾಗ್ಲೇ ಇಬ್ರು ಬಂದೋದ್ರು, ಇಬ್ರು ಪ್ರಯೋಜನ ಇಲ್ಲ. 3ನೇ ಅವ್ರು ಬಂದು ಕೂತಿದ್ದಾರೆ, ಅವರು ಪ್ರಯೋಜನ ಇಲ್ಲ. ನಮ್ಗೆ ಅಡ್ಮಿನಿಸ್ಟ್ರೇಟರ್ ಬೇಡ. ನಮಗ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬೇಕು. ನಮಗೆ ನಮ್ ಪೇಷಂಟ್ ಗೆ ನಾವೇ ಟ್ರೀಟ್ಮೆಂಟ್ ಕೊಡ್ತೀವಿ. ನಮ್ ದುಡ್ಡದು ನಮ್ ದುಡ್ಡು ನಾವ್ ಹೇಗ್ ತೆಗಿಬೇಕು, ನಮಗೆ ವಿ ಹ್ಯಾವ್ ಸ್ಕಿನ್ ಇನ್ ದ ಗೇಮ್. ಯಾವನ ಸಂಬಳಕ್ಕೋಸ್ಕರ ಬರೋನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಏನ್ ಬೇಕೋ ಅದನ್ನ ಮಾಡ್ತಾನೆ ಹೊರತು ನಮ್ಗೇನ್ ಬೇಕೋ ಅದ್ ಮಾಡಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಮಗೆ ಯಾವ ಆಡಿಟರ್ ಬಂದ್ರು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು CEO ಆಫ್ ದ ಬ್ಯಾಂಕ್ ಆರ್ ದಿ ಅಡ್ಮಿನಿಸ್ಟ್ರೇಟರ್ ಆಫ್ ದ ಬ್ಯಾಂಕ್ ಆರ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿಲ್ ಬಿ ಸಬ್ಮಿಟಿಂಗ್ ದ ಬ್ಯಾಲೆನ್ಸ್ ಶೀಟ್ ಫಾರ್ ಆಡಿಟಿಂಗ್. Balance sheet is prepared by the bank, not by the auditor. Auditor only gives the opinion on the balance sheet prepared by the bank. ನಾವು ಯಾವ ಆಡಿಟರ್ ಹತ್ರ ಹೋದ್ರು ಇದನ್ನೇ ಕೊಡ್ತಾನೆ. ನಿಮ್ಮ ಹತ್ರ 4,000 ಕೋಟಿ ನಷ್ಟ ಇದೆ ಅಂತಾನೆ ಕೊಡ್ತಾನೆ. ಯಾಕಂದ್ರೆ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವೇ ಬರ್ದಿರ್ತೀವಿ ನಮ್ಮ ಹತ್ರ 4,000 ಕೋಟಿ ನಷ್ಟ ಇದೆ ಅಂತ. ಸೊ we need to recast the balance sheet from the very start, and we don't want 10 years of balance sheet reconstruction. We only want 1 year of balance sheet reconstruction, that is 2019-2020 ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆನ್ March 31st, 2020. ಇದೊಂದೇ ಒಂದು ಬ್ಯಾಲೆನ್ಸ್ ಶೀಟ್ ಬೇಕು. ನಂಗೆ ಆಡಿಟ್ ಬೇಕಾಗಿಲ್ಲ. ಒಂದು ಬ್ಯಾಲೆನ್ಸ್ ಶೀಟ್, ರೀಕ್ಯಾಸ್ಟೆಡ್ ಬ್ಯಾಲೆನ್ಸ್ ಶೀಟ್ ಬೇಕು, ಬೇಸ್ಡ್ ಆನ್ ದಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ October 2019, ನಾಟ್ ಆನ್ ಎನಿಥಿಂಗ್ ಎಲ್ಸ್. ಪ್ಯೂರ್ ಎಷ್ಟು ಡೆಪಾಸಿಟರೀಸ್ ಎಷ್ಟು ವಾಪಸ್ ಕೊಡ್ಬೇಕು, ನಮ್ಮ ಹತ್ರ ಎಷ್ಟು ಲೋನ್ಸ್ ಇದೆ, ನಮ್ಮ ಹತ್ರ ಎಷ್ಟು ಸೆಕ್ಯೂರಿಟೀಸ್ ಇದೆ, ನಮ್ಮ ಹತ್ರ ಎಷ್ಟು SLR CRR ಇದೆ, ಇಷ್ಟೇ ನನಗೆ ಬೇಕಾಗಿರೋದು. ನಂಗೆ ಇನ್ನೇನು ಬೇಡ. ನಂಗೆ ಆಡಿಟ್ರು ಬೇಡ, ಏನು ಬೇಡ. 10 ವರ್ಷದ್ದು ಬೇಕಾಗಿಲ್ಲ. ನನಗೆ 1 ವರ್ಷದ್ದು ಪೋಸ್ಟ್ ಇಂಪೋಸಿಷನ್ ಆಫ್ 35A 1 ವರ್ಷದ ಬ್ಯಾಲೆನ್ಸ್ ಶೀಟ್, ಇಷ್ಟೇ ನನಗೆ ಹೇಳೋದು ಬೇಕು. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಪನಿಷ್ಮೆಂಟ್ ಫಾರ್ ದಿ ಪೀಪಲ್ ಹೂ ಹ್ಯಾವ್ ಡನ್ ದಿಸ್ ಅಂಡ್ ರಿವೈವಲ್ ಆಫ್ ದಿಸ್ ಬ್ಯಾಂಕ್ ಆರ್ 2 ಕಂಪ್ಲೀಟ್ಲಿ ಪ್ಯಾರಲಲ್ ಅಂಡ್ ಅನ್ಕನೆಕ್ಟೆಡ್ ಥಿಂಗ್ಸ್. ನೀವು ಹಳೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ಕರ್ಕೊಂಡ್ಬಂದು ಜೈಲ್ ಹಾಕಿದ್ರೆ ದುಡ್ಡು ಬರಲ್ಲ ಅನ್ನೋದನ್ನ ನಾನು 2020ರಿಂದಾನು ಹೇಳ್ತಾ ಇದ್ದೆ. ಈಗ 2023-24 ಜನಕ್ಕೆ 3/4 ಜನಕ್ಕೆ ರಿಯಲೈಸ್ ಆಗಿದೆ. ಇನ್ನ 25% ಜನಕ್ಕೆ ಅವನನ್ನು ಒಳಗಾಕ್ಬೇಕು, ಅವ್ನಿಗೆ ಹೊಡಿಬೇಕು, ಇವನಿಗೆ ಇದ್ ಮಾಡ್ಬೇಕು, ಅವ್ನ ಮನೆ ಹಾಳ, ಇವ್ ನನ್ನ ಹಾರ್ಡ್ ಅಂಡ್ ಮನಿಗೆ HEM ಅಂತ ಬರೀತಾರೆ. ಈಗ್ಲೂ ಡೆಪಾಸಿಟರ್ಸ್ ಇದೇ ತರ ಬರೀತಾರೆ. ತಪ್ಪು ಮಾಡಿದವನ್ಗೆ ಹೊಡೆದ್ರೆ ನಿಮ್ ದುಡ್ಡು ವಾಪಸ್ ಬರಲ್ಲ. ತಪ್ಪು ಮಾಡಿದವನಿಗೆ ಹೊಡೆದ್ರೆ ನಿಮ್ಗೆ ನ್ಯಾಯ ಸಿಕ್ತು ಅನ್ನೋ ಒಂದು ಸಮಾಧಾನ ಬರುತ್ತೆ ಹೊರತು ನಿಮ್ ದುಡ್ಡು ವಾಪಸ್ ಬರಲ್ಲ. ನಿಮ್ ದುಡ್ಡು ವಾಪಸ್ ಬರೋದಕ್ಕೆ ಬೇರೆ ರೀತಿ ಮಾಡ್ಬೇಕು. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಬೇಕಾಗಿರೋದು ಕಾನೂನು ಮಾಡ್ಬೇಕು. ಲೆಟ್ ದ ಲಾ ಟೇಕ್ ಇಟ್ಸ್ ಓನ್ ಕೋರ್ಸ್. ನಿಮಗೆ ದುಡ್ಡು ಬೇಕೋ ಪನಿಷ್ಮೆಂಟ್ ಬೇಕೋ ಅನ್ನೋದನ್ನ ಈಗ್ಲೂ ಹೇಳ್ತಾ ಇದ್ದೀನಿ. ನಿಮಗ್ ದುಡ್ಡು ಬೇಕೋ ಪನಿಷ್ಮೆಂಟ್ ಬೇಕೋ ಅನ್ನೋದನ್ನ ಈಗ್ಲೂ ಡಿಸೈಡ್ ಮಾಡಿಲ್ಲ ಜನರು. 25%, 75% ಜನ ಡಿಸೈಡ್ ಮಾಡಿದ್ದಾರೆ. ಇನ್ 25% ಅವ್ರಿಗೆ ಈಗ್ಲೂ ಹೇಳ್ತಾ ಇದ್ದೀನಿ, ನಿಮಗ್ ದುಡ್ಡು ಬೇಕಾದ್ರೆ ದಯವಿಟ್ಟು ಬನ್ನಿ. ಸೊಲ್ಯೂಷನ್ಸ್ಗೆ ನಾವು 4 ವರ್ಷ ಒದ್ಲಾಡಿ ಮುಳುಗಿ ತೇಲಾಡಿ ಎಲ್ಲಾ ತರ ಈಜೊಡ್ದು ಕಷ್ಟಪಟ್ಟು ಒಂದು 2-3 ಸಿಂಪಲ್ ಸೊಲ್ಯೂಷನ್ಸ್ ಹುಡುಕಿ ಒಂದಿಷ್ಟು ಜನ ಇನ್ವೆಸ್ಟರ್ಸ್ ನ ಕೂಡ ಹುಡುಕಿ ಎತ್ತಿಟ್ಟಿದೀವಿ. ಫೇಲ್ ಆಯ್ತದು ಬಿಕಾಸ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕುಡ್ ನಾಟ್ ಗೋ ಥ್ರೂ ದಟ್ ಬಿಕಾಸ್ ದೇ ಆರ್ ಸ್ಟಿಲ್ ಲುಕಿಂಗ್ ಅಟ್ 4,000 crores loss, 3,000 crores loss, ಡಿಫರೆಂಟ್ ಇಶ್ಯೂ ಆಲ್ ಟುಗೆದರ್. Simple solutions and financial solutions and basic reversal of all the
nonsense that has happened in the bank after September 2020, 9 months after imposition of 35A. Nonsense in the bank started, and that has harmed our revival prospects to a very large extent. So, to repeat, I will say, I am not interested. We are not interested in a new administrator. We are not even interested in the concept of an administrator. Point number one. Point number two, we don't want any more audit reports. We don't want to re-audit the last 10 years. We want none of that. We want a recasted balance sheet as on March 31st, 2020. Point number three, we want revival of the bank through either merger or takeover or an outright investor coming and reviving the bank so that we get our money back. As far as the people who have committed all these frauds, all these illegal activities, and all these counterproductive actions in the bank, let the law take its own course. There is CBI which has come. Let them investigate. If they find there is any crime, let them catch hold of these people, arrest them, and punish them in whichever way the law says so. I am personally, and on behalf of many of the people who have struggled to revive this bank, have zero interest as far as people who have committed this, because catching hold of them will not get us 1,300 crores, because all the individuals combined are not worth 130 crores. That is even 10% of our deposits. ಈ ಒಂದು ಫ್ಯಾಕ್ಟ್ ಇಟ್ಕೊಂಡು I am repeating again, we want nothing to do with administrator. We want board of directors where the people who have lost the money run the bank. Two, we don't want any more audit reports, 10 years of re-auditing, none of that stuff. We want a out and out balance sheet from the bank telling the truth as far as how much is it payable to the depositors, how much is the borrowers owe to the bank, how much does the borrower owe to the bank, how much SLR CRR do we have, and what sort of assets do we have, including the buildings. Point number three, we want revival, salvaging, reconstruction, merger, takeover, investment into this bank. I, and on behalf of few more people who have struggled, are in no mood to give our attention and our energy into getting these people, going behind them and yelling at them, trying to beat them up, trying to get them arrested. They are already under investigation. Let the law take its course. I am least bit interested in that. This is all I wanted to say. Is it after DACGC before DACGC, sir? ಯಾವುದು ಅಲ್ಲ, ದೀಸ್ ಥಿಂಗ್ಸ್ ವಿ ಕ್ಯಾನ್ ಡಿಸ್ಕಸ್. ಅಲ್ಲ, ಈಗ ದ ಬೇಸಿಕ್ ಪ್ರಿನ್ಸಿಪಲ್ ವಾಟ್ ಅಮರ್ನಾಥ್ ಇಸ್ ಟ್ರೈಂಗ್ ಟು ಕನ್ವೆ ಈಸ್ ದಟ್, ಸಿ, ಫಸ್ಟ್ ಥಿಂಗ್ ಈಸ್ ಫಸ್ಟ್. We have already toiled for 4 years in all the complete impoverishment. ನಮ್ ಕಂಪ್ಲೀಟ್ ನಾವು ಏನೇನಿದ್ವು ಎಲ್ಲ ಕಳ್ಕೊಂಡ್ಬಿಟ್ಟು ಬಡತನದ ರೇಖೆಗಿಂತ ಕೆಳಗಡೆ ಎಳ್ಬಿಟ್ಟಿದೀವಿ. ಈಗ ನಮಗೆ ಇಮ್ಮಿಡಿಯೇಟ್ ಬೇಕಾಗಿರೋದು ನಮ್ಮ ದುಡ್ಡು, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಕ್ಕಂಥ ದುಡ್ಡು. ದಟ್ ಈಸ್ ಅವರ್ ಹೈಯೆಸ್ಟ್ ಪ್ರಯಾರಿಟಿ. ಈಗ ಇವ್ರ ಕ್ರಿಮಿನಲ್ ಕೇಸು ಇವ್ರ ಮೇಲೆ ಹಾಕೋದ್ರಿಂದ, ಯಾರು ನಮ್ಮ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಯಾರೇ ಕಲ್ಪ್ರಿಟ್ಸ್ಗಳು ಇರ್ಬೋದು, ಅವ್ರ ಮೇಲೆ ಕೇಸ್ ಹಾಕೋದ್ರಿಂದ ಯಾವ ರೀತಿ ಬ್ಯಾಂಕ್ ರಿವೈವ್ ಆಗತ್ತೆ ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಕ್ಲಾರಿಟಿ ಇಲ್ಲ. ಅವರನ್ನ ಜೈಲಿಗೆ ಹಾಕೋದ್ರಿಂದ ನಮ್ಮ ಬ್ಯಾಂಕ್ಗೆ ನಡೆಸೋದಕ್ಕೆ ಬೇಕಾಗಿರ್ತಕ್ಕಂಥ ದುಡ್ಡು ಬರುತ್ತೆ ಅನ್ನೋದು ಅದು ಇಲ್ಲ, ಕ್ಲಾರಿಟಿ ಇಲ್ಲ. ಹಾಗಾಗಿ ದಟ್ ಈಸ್ ನಾಟ್ ದ ಪ್ರಯಾರಿಟಿ. ದಟ್ ಈಸ್ ಅ ಬ್ಯಾಕ್ ಗ್ರೌಂಡ್, ದಟ್ ಹ್ಯಾಪನ್ಸ್ ಇನ್ ದ ಬ್ಯಾಕ್ ಗ್ರೌಂಡ್. ಈಗ CBI ನವ್ರಿಗೆ ಇನ್ವೆಸ್ಟಿಗೇಷನ್, CID ನವ್ರು ಮಾಡ್ಲಿಲ್ಲ ನಿಜ, ಈಗ CBI ನವರು ಕೊಟ್ಟಿದ್ದಾರೆ, CBI ನವ್ರು ಮುಂದೆ ಮಾಡ್ತಾರೆ. ಅವ್ರು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದು ಪ್ಯಾರಲಲ್ ಆಗಿ ನಡ್ಕೊಂಡು ಹೋಗ್ತಾ ಇರತಕ್ಕಂತ ಒಂದು ಪ್ರಾಸೆಸ್. ಬಟ್ ಇಲ್ಲಿ ಈ ಕೆಲವೊಂದು ಪ್ಯಾರಾಮೀಟರ್ಸ್, ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇಲ್ಲಿ ಆಗ್ಬೇಕಾಗಿದೆ. ದೇರ್ ಆರ್ ಸಮ್ ರಿಕ್ವೈರ್ಮೆಂಟ್ಸ್ ದಟ್ ಹ್ಯಾಸ್ ಟು ಬಿ ಫುಲ್ಫಿಲ್ಡ್. ಈಗ ಅದನ್ನ ಐ ಥಿಂಕ್ ಅಮರ್ನಾಥ್ ಜಸ್ಟ್ ಮೆನ್ಷನ್ ದೋಸ್ ಥಿಂಗ್ಸ್. ಸೊ ಲೆಟ್ ಅಸ್ ಡಿಸ್ಕಸ್ ಮೋರ್ ಆನ್ ದೋಸ್ ಥಿಂಗ್ಸ್ ವೆನ್ ವಿ ಮೀಟ್ ಆನ್ 27th. 27ನೇ ತಾರೀಕು ನಾವು ಬುಧವಾರ ಅಲ್ಲಿ ಗಣೇಶನ್ ದೇವಸ್ಥಾನಕ್ಕೆ ಬಂದಾಗ ಲೆಟ್ ಅಸ್ ಮೀಟ್, ಇದೆಲ್ಲ ಪಾಯಿಂಟ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಮುಂದಿನ ಪಾತ್ ಹೇಗೆ, ಈಗ ಏನಾಗಿತ್ತು, ಈಗ ಆಗಿದ್ರಿಂದ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಈ ಪರಿಸ್ಥಿತಿ ರಿವರ್ಸ್ ಆಗ್ಬೇಕಾದ್ರೆ ಮುಂದೆ ಏನ್ ಸ್ಟೆಪ್ಸ್ ತಗೋಬೇಕು, ಇದೆಲ್ಲದ್ರ ಬಗ್ಗೆ
ಅವತ್ತು 27ನೇ ತಾರೀಕು ನಾವು ಕೂತ್ಕೊಂಡು ಡಿಸ್ಕಸ್ ಮಾಡುವ ಒಂದು ಪ್ರಕ್ರಿಯೆ ಶುರು ಮಾಡುವ. ಅಟ್ಲೀಸ್ಟ್ ಇಫ್ ನಾಟ್ ವೀಕ್ಲಿ ಒನ್ಸ್ ಆರ್ ಅಟ್ಲೀಸ್ಟ್ ಟೂ ವೀಕ್ ಒನ್ಸ್ ನಾವು ಸೇರಿ ಈ ರೀತಿ ಮಾಡಿ ಒಂದು ಗ್ರೌಂಡ್ ಸ್ವೆಲ್ಲಿಂಗ್ ಆಗ್ಬೇಕು. ಮತ್ತೆ ನಮ್ಮ ಒಂದು ವಾಯ್ಸ್, ಇಫ್ ವಿ ಹ್ಯಾವ್ ಟು ಗೋ ಟು ಪ್ರೆಸ್, ವಿ ಹ್ಯಾವ್ ಟು ಗೋ ಟು ಪ್ರೆಸ್. ಇಫ್ ವಿ ಹ್ಯಾವ್ ಟು ಕಂಡಕ್ಟ್ ಅ ಪ್ರೆಸ್ ಕಾನ್ಫರೆನ್ಸ್, ವಿ ಹ್ಯಾವ್ ಟು ಕಂಡಕ್ಟ್ ಅ ಪ್ರೆಸ್ ಕಾನ್ಫರೆನ್ಸ್. ಮತ್ತೆ ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಈ ಮೆಸೇಜ್ ಅಂದ್ರೆ ನಾವು ಡಿಪಾಸಿಟರ್ಸ್ ಡಿಮಾಂಡ್ ಏನಿದೆ ಅದು ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಪರ್ಕೊಲೇಟ್ ಆಗ್ಬೇಕೋ ಆ ಪರ್ಕೊಲೇಟ್ ಆಗುವಂತ ಒಂದು ಪ್ರಕ್ರಿಯೆ ಶುರು ಮಾಡೋದು ನಾವು ನಮ್ಮ ಕೆಲಸ. ಈ ಯುನೈಟೆಡ್ ಫೋರಂ ನಲ್ಲಿ ನಾವ್ ಏನ್ ಮಾಡ್ಕೊಂಡಿದೀವಿ, ಇದರಿಂದ ಈ ಮೆಸೇಜಸ್ ಪರ್ಕೊಲೇಟ್ ಆಗ್ಬೇಕು. ಏನಂತ ಹೇಳ್ತಾರೆ, ಅನ್ಡೈಲ್ಯೂಟೆಡ್ ಮೆಸೇಜ್ ಎಲ್ಲ ಕಡೆ ಪರ್ಕೊಲೇಟ್ ಆಗ್ಬೇಕು. ಮತ್ತೆ ಈ ಹಿಂದೆ ನಮ್ಮನ್ ಬುಗುರಿ ತರ ಆಡಿಸ್ದಂಗೆ ಇನ್ ಮುಂದೆ ಆಡ್ಸಕ್ ಆಗಲ್ಲ ಅನ್ನೋ ಮೆಸೇಜ್ ಕ್ಲಿಯರ್ ಕಟ್ ಆಗಿ ಹೋಗ್ಬೇಕು. ಮತ್ತೆ ಇಲ್ಲಿ ಡಿಪಾಸಿಟರ್ಸ್ ಅವ್ರ ಕಂಫರ್ಟ್ ಝೋನ್ ಇಂದ ಆಚೆಗೆ ಬರಬೇಕು. ಅವ್ರ ಮನೆ ಒಳಗೆ ಕೂತ್ಕೊಂಡು ರಿಮೋಟ್ ಅಲ್ಲಿ ಟಿವಿ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಮನೆಯಲ್ಲಿಂದ ಆಚೆಗೆ ಬರಬೇಕು. ಬೆಳಗ್ಗೆ ಬಿಸಿಲಾಗ್ಬೋದು, ಚಳಿ ಇರ್ಬೋದು, ಮಳೆ ಇರ್ಬೋದು, ಹೋರಾಟ ಮಾಡಿದ್ರೇನೆ ನಮಗ್ ದುಡ್ಡು ಸಿಗೋದು. ನಾವೆಲ್ಲ ಒಗ್ಗಟ್ಟಾಗಿ ಒಂದ್ ಕಡೆ ಸೇರಿದ್ರೇನೆ ನಮಗೆ ನಮ್ಮ ಏನ್ ಆಬ್ಜೆಕ್ಟಿವ್ಸ್ ಇದೆ ಅದು ನಮಗ್ ಸಿಗೋದು. We can achieve our objectives only when we join together. So that is exactly the main purpose of 27th meeting. ಈಗ 27th ನೀವು ನಮಗೆ ಎಷ್ಟು ಸಪೋರ್ಟ್ ಕೊಡ್ತೀರಿ ಅಷ್ಟು ಜೋರಾಗಿ ಈಗ ಯಾವ್ಯಾವ ಸಿಸ್ಟಮ್ಸ್ ಇದೆ ಅವ್ರು ಏನೇನ್ ಮಾಡ್ಬೇಕು ಆ ಮಾಡುವಂತಹ ಒಂದು ಪ್ರಕ್ರಿಯೆನ ನಾವು ಶುರು ಮಾಡಕ್ ಆಗೋದು. ಅವಾಗ್ಲೇನೆ ನೀವು ಅಯ್ಯೋ ನನಗ್ ಕಾಲ್ ನೋವು, ನನಗ್ ಮಂಡಿ ನೋವು, ನನಗೆ ಆ ನೋವು, ಈ ನೋವು, ಮತ್ತೆ ನಮ್ಮ ಮನೆಯಲ್ಲಿ ನನ್ನ ಮೊಮ್ಮಗನ್ನ ಸ್ಕೂಲಿಗೆ ಬಿಡ್ಬೇಕು, ನಾನು ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಈ ರೀತಿ ಕಾರಣಗಳು ಹೇಳ್ಕೊಂಡು ಮನೆಯಲ್ಲಿ ಕೂತ್ಕೊಂಡ್ರೆ ಇಟ್ ವಿಲ್ ಸರ್ವ್ ನೋ ಬಡೀಸ್ ಪರ್ಪಸ್. ಇದು ಯಾರ ಪರ್ಪಸ್ ಸರ್ವ್ ಆಗೋದಿಲ್ಲ. ನೀವು ಅದನ್ನೆಲ್ಲ ಬಿಟ್ಟು ಈಗ ಅಟ್ಲೀಸ್ಟ್ ಒಬ್ಬೊಬ್ಬ ಡಿಪಾಸಿಟರ್ಸ್ ಮನೆಯಿಂದ ಒಬ್ಬೊಬ್ಬ ರೆಪ್ರೆಸೆಂಟೇಷನ್ ಬೇಕು. ನನಗೆ ಅಟ್ಲೀಸ್ಟ್ 1% ಹ್ಯಾಸ್ ಟು ಕಮ್. ಒಬ್ಬ ಡಿಪಾಸಿಟರ್ಸ್ ಮನೆಯಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಮನೆಯಿಂದ ಬರಬೇಕು. ನನಗನ್ಸಿದ ಮಟ್ಟಿಗೆ ಅಟ್ಲೀಸ್ಟ್ ವಿ ಹ್ಯಾವ್ ಅಬೌಟ್ 2000 ಹೌಸ್ ಹೋಲ್ಡ್ಸ್ ಹೂ ಆರ್ ಒಂದು 2000 ಅಂದ್ರೆ ನನಗೆ ಅಟ್ಲೀಸ್ಟ್ ಐ ವಾಂಟ್ 2000 ಪೀಪಲ್ ಟು ಬಿ ರೆಪ್ರೆಸೆಂಟೆಡ್ ಹಿಯರ್. ಈ ಕೆಲವರು ತುಂಬಾ ದೊಡ್ಡ ಮನುಷ್ಯರು ಇರ್ತಾರೆ, ಕೆಲವ್ರಿಗೆ ಆದಿರ್ತಾರೆ, ಅದೆಲ್ಲ ಆಲ್ ದೋಸ್ ದಿಸ್ ಇಸ್ ಅನ್ ಈಕ್ವಲೈಸರ್. ನೀವು 5 ಲಕ್ಷ ರೂಪಾಯಿ 5 ಲಕ್ಷ 6 ಲಕ್ಷ ಇಟ್ಟಿರೋನ್ಗೆ ಹೇಗ್ ಮೋಸ ಆಯ್ತು, 1 ಕೋಟಿ ಇಟ್ಟಿರೋನ್ಗೆ 10 ಕೋಟಿ ಇಟ್ಟಿರೋನ್ಗೆ 50 ಕೋಟಿ ಇಟ್ಟಿರೋನ್ಗೂ ಅದೇ ರೀತಿ ಮೋಸ ಆಗಿರೋದೇನೆ. ಎಲ್ಲಾರ್ಗು ಮೋಸ ಆಗಿರೋದು. ದಿಸ್ ಇಸ್ ಎ ಮೋಸ ಹೊಂದಿರೋದೇ ದಿಸ್ ಇಸ್ ಎನ್ ಈಕ್ವಲೈಸರ್. ಸೊ ನಿಮ್ಗೆ ಇಲ್ಲಿ ನಾನು ಇದು ಅವ್ರ ಜೊತೆ ನಾನ್ ಸೇರೋದು ಅದೆಲ್ಲ ಬಿಟ್ಟುಬಿಟ್ಟು ಒಗ್ಗಟ್ಟಾಗಿ ಎಲ್ಲಾರು ಬನ್ನಿ. ಇನ್ಫ್ಯಾಕ್ಟ್ ನನ್ಗೆ ಐ ಥಿಂಕ್ ಐ ಹ್ಯಾವ್ ಬಿನ್ ಏಬಲ್ ಟು ಎಕೋ ದಿಸ್ ಮೆಸೇಜ್ ಟು ಅಬೌಟ್ 100 to 150 people. I think probably in another 2 to 3 days it will reach 1000 people. I know it will reach 1000 people. ಯಾಕಂದ್ರೆ I keep usually the count of the number of viewers in this YouTube channel. ಇಲ್ಲಿ 1000, 1500, 1500 ಇಂದ 2000 ತನಕ ಹೋಗ್ತಾ ಇರತ್ತೆ. ಸೊ ಈ ರೀಚ್ ಇದೆಯಲ್ಲ, ಈ ರೀಚ್ ಯಾರ್ಯಾರು ಕಿವಿ ಮುಟ್ಟತ್ತೆ. ನೀವು ಡಿಪಾಸಿಟರ್ ಆಗಿದ್ರೆ ನಿಮ್ಗೆ ನಿಜವಾಗ್ಲೂ ನಿಮ್ ಡಿಪಾಸಿಟ್ ಹಣ ವಾಪಸ್ ಬರ್ಬೇಕು ಅಂತಿದ್ರೆ ಬನ್ನಿ. ನಾನು ಹಿಂದೆ ಒಂದು ಡೈಲಾಗ್ ಹೇಳಿದ್ದೆ, ಎಲ್ಲಾರ್ಗು, ಗಾಂಚಲಿ ಬಿಡಿ ರಸ್ತೆಗಿಳಿ ಅಂತ. ಈಗ ಐ ಹ್ಯಾವ್ ಟು ರಿಪೀಟ್ ದಿಸ್ ಡೈಲಾಗ್ ಅಗೈನ್. ನೀವು ಬಂದ್ರೆ ಯುವರ್ ಮನಿ ವಿಲ್ ಕಮ್, ಮೈ ಮನಿ ವಿಲ್ ಕಮ್, ಅಂಡ್ ಎವ್ರಿಬಡಿ ಎಲ್ಸ್ ಮನಿ ವಿಲ್ ಕಮ್. If you don't come, your money will not come. Along with that, my money will also come and others' money will not come. ನೀವೊಬ್ರು ಬಂದಿಲ್ಲ ಅಂತ ಹೇಳಿದ್ರೆ ನೀವೊಬ್ರು ನಿಮ್ ದುಡ್ಡು ಹಾಳು ಮಾಡ್ಕೋತಾ ಇಲ್ಲ, ಇಡೀ ಡೆಪಾಸಿಟರ್ಸ್ ಕಮ್ಯುನಿಟಿ ದುಡ್ಡು ಹಾಳು ಮಾಡ್ತಾ ಇದ್ದೀರಾ. ನೀವು ಡೆಪಾಸಿಟರ್ಸ್ ಕಮ್ಯುನಿಟಿಯ ಒಂದು ಆಪರ್ಚುನಿಟಿ ಏನಿದೆ ಅದನ್ನ ಹಾಳು ಮಾಡ್ತಾ ಇದ್ದೀರಾ. ವಿ ಆರ್ ಕ್ರಿಯೇಟಿಂಗ್ ಆಪರ್ಚುನಿಟಿ ಟು ಜಾಯಿನ್. ಇದಕ್ಕಿಂತ ಹೆಚ್ಚಿಗೆ ನಾವೇನು ಮಾಡಕ್ಕಾಗಲ್ಲ. ಸೊ ನೆಕ್ಸ್ಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಕಮ್, ಯು ಹ್ಯಾವ್ ಟು ಡೆಲಿವರ್, and you have to show the future. I think we have reached almost the tip end of the time. 9 ಕಾಲ ಆಗ್ತಾ ಬಂತು. ಭಾನುವಾರ ಸಂಜೆ ಊಟ ಮಾಡಬೇಕು ಅಂತ ತಮ್ಮೆಲ್ಲರೂ ಮನೇಲಿ ಕರೆ ಬರ್ತಾ ಇರ್ಬೋದು. ಮಾತಾಡೋದು ಇನ್ನೂ ಇದೆ, ಸಾಕಷ್ಟಿದೆ. ಈಗ ಹೊಸ ವಿಷಯಗಳಲ್ಲಂತೂ ಮಾತಾಡೋದು ಇನ್ನೂ ಸಾಕಷ್ಟಿದೆ. ಬಟ್ ಈ ಚರ್ಚೆನ ಕಂಟಿನ್ಯೂ ಮಾಡೋಣ. 27 ಬುಧವಾರ ಗಣೇಶನ ದೇವಸ್ಥಾನದಲ್ಲಿ
ಈ ಮಾತನ್ನು ಹೇಳ್ತಾ ತಮ್ಗೆಲ್ಲರಿಗೂ ಈ ಮೀಟಿಂಗ್ ಜಾಯಿನ್ ಆಗಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಅಮರ್ನಾಥ್ ಅವ್ರು ಇರ್ಬೋದು, ಆಚಾರ್ ಅವ್ರು ಇರ್ಬೋದು, ಅಚ್ಯುತ್ ಅವ್ರು ಇರ್ಬೋದು, ನಮ್ಮ ಪ್ರಕಾಶ್ ಅವ್ರು ಇರ್ಬೋದು, ಸುರೇಶ್ ಅವ್ರು ಇರ್ಬೋದು, ಮತ್ತೆ ಯಾರ್ಯಾರು ಏನೇನ್ ಕಾಂಟ್ರಿಬ್ಯೂಟ್ ಮಾಡಿದಿರಿ, ಯಾರ್ಯಾರು ಏನೇನು ಇವತ್ತು ಡಿಸ್ಕಸ್ ಮಾಡಿ ಒಂದು ವಿಷಯಗಳನ್ನ ಮೇಲೆತ್ತೋದಕ್ಕೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆಲ್ಲ ನನ್ನ ಅನಂತ ಧನ್ಯವಾದಗಳು. ಜೊತೆಗೆ ತಾವೆಲ್ಲರೂ ಯಾರ್ಯಾರು ಈ ಜಿಯೋ ಮೀಟ್ ಅಲ್ಲಿ ಯಾರ್ಯಾರು ಬಂದು ಸೇರಿದಿರಿ, ಮತ್ತೆ ಯೂಟ್ಯೂಬ್ ಅಲ್ಲಿ ಯಾರ್ಯಾರು ವಾಚ್ ಮಾಡ್ತಾ ಇದ್ದೀರಿ, ತಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸೋಣ. Again, let us meet on 27th. Thank you very much, one and all, and keep our good work going and hard work going. Thank you.